ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭೀಮಸೇನ್ ದೇವರ ಭಾಗವತ ಧರ್ಮವನ್ನು ನಿರೂಪಣೆ ಮಾಡುತ್ತಾ ವಿದ್ಯೋಪಜೀವನಂ ನೈವ ಚಕಾರ ಅಪಿ ಚಕಾರ ಪದ್ಯಪಿ ಕ್ವಚಿತ್ ಅಂತ ಒಂದು ದಿವಸವೂ ಕೂಡ ತಮ್ಮ ವಿದ್ಯೆಯನ್ನು ಮಾರಾಟ ಮಾಡಿಕೊಂಡು ಕೂಡ ಬದುಕಲಿಲ್ಲ. ಇದು ಒಂದು ಭಾಗವತ ಧರ್ಮ ಅಂತ ಹೇಳುತ್ತಾರೆ. ಯಾಕೆಂದರೆ ಈ ಧರ್ಮದ ಬಗ್ಗೆ ಆರಂಭದಲ್ಲಿ ಭಾಗವತದಲ್ಲಿ ಶುಕಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ. ಪರೀಕ್ಷಿನ್ ಮಹಾರಾಜರು, ಸ್ವಾಮಿ ನನಗಿರೋದು 7 ದಿವಸ, 7 ದಿವಸದಲ್ಲಿ ನಾನು ಏನು ಕೇಳಬೇಕು ಅದನ್ನು ಹೇಳ್ರಿ ಅಂತ ಕೇಳಿದೆ. ಕೇಳಲೇಬೇಕಾದ ವಿಷಯ ಹೇಳ್ರಿ ಅಂತ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, ಪಂಡಿತಾಸ್ತು ಕಳತ್ರೇಣ ರಮಂತೆ ಮಹಿಷಾ ಇವ ಪುತ್ರಸ್ಯೋತ್ಪಾದನೆ ದಕ್ಷಾಹ ನ ದಕ್ಷಾಹ ಮೋಕ್ಷ ಸಾಧನೆ ಅಂತ ಎಲ್ಲ ಪಂಡಿತರುಗಳನ್ನೆಲ್ಲ ಒಂದು ಸರ್ತಿ ಬೈತಾರೆ. ಯಾಕೆಂದರೆ ಈ ಪಂಡಿತರೆಲ್ಲರೂ ಕೂಡ ಏನಾದರೂ ಪಾಠ ಮಾಡಿರಿ, ಹೇಳ್ರಿ, ಹೇಳ್ಕೊಡ್ರಿ ಅಂತಂದರೆ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಅಂತ ಅವರಲ್ಲಿ. ಇಲ್ಲ, ಆಗಲ್ಲ, ಮಾಡಲ್ಲ, ಇದೇ ಹೇಳ್ತಿರ್ತಾರೆ. ಹಿಂಗಿರ್ತದೆ. ಆದ್ದರಿಂದ ಅವ್ರು ಯಾರೂ ಕೂಡ ಧರ್ಮ ಸಾಧನೆ ಮಾಡಿಕೊಳ್ಳುವಂಥವರಲ್ಲ. ಆದರೆ ಭೀಮಸೇನ್ ದೇವರು ಯಾರು ಜಿಜ್ಞಾಸೆಯಿಂದ ಬಂದರೂ ಕೂಡ ಹೇಳ್ತಿದ್ರಂತೆ, ಎಲ್ರಿಗೂ ಪಾಠ ಮಾಡ್ತಾ ಇದ್ರಂತೆ. ಇಂಥ ವ್ಯಕ್ತಿತ್ವ ಅದು ಭೀಮಸೇನ್ ದೇವರ ವ್ಯಕ್ತಿತ್ವ ಆಗಿತ್ತು ಅಂತ. ಆಜ್ಞೆಯೈವ ಹರೇರ್ದ್ರೌಣೇಹಿ ಅಸ್ತ್ರಾಣ್ಯಪಿ, ಅದರ ಜೊತೆಗೆ 2 ಬಾರಿ ಒಂದು ಅಲಂಬುಸ ಅನ್ನುವಂಥ ಒಬ್ಬ ದೈತ್ಯ, ಆ ದೈತ್ಯನ ಸಂಹಾರ ಮಾಡಲಿಕ್ಕೋಸ್ಕರ ಒಮ್ಮೆ, ಇನ್ನೊಮ್ಮೆ ಇವನ ಜೊತೆಗೆ ಅಶ್ವತ್ಥಾಮನ ಜೊತೆಗೆ ಯುದ್ಧ ಮಾಡಬೇಕಾದರೂ ಕೂಡ ಒಮ್ಮೆ. 2 ಬಾರಿ ಅವರಿಗೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಭೀಮಸೇನ್ ದೇವರು. ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಅಂದ್ರೇನು? ಅಸ್ತ್ರಾಭಿಮಾನಿ ದೇವತೆಗಳ ಸ್ಮರಣೆ ಮಾಡಿದರು ಅಂತ ತಿಳಿಬಾರದು. ಯಾವ ದೇವತೆಗಳ ಸ್ಮರಣೆಯೂ ಕೂಡ ಇಲ್ಲದೇನೆ ತಾವಾಗಿ ಪ್ರಯೋಗ, ತಮ್ಮ ಪ್ರತಿಭೆಯಿಂದಲೇ ಪ್ರಯೋಗವನ್ನು ಮಾಡಿದರು. ಆದರೆ ಅದು ಯಾಕೆ ಮಾಡಿದ್ದು ಅಂದರೆ ಕೃಷ್ಣನೇ ಹೇಳಿದ್ನಂತೆ, ಮುಂದೊಂದು ದಿವಸ ಯಾರಾದರೂ ಭೀಮನಿಗೆ ಅಸ್ತ್ರವಿದ್ಯೆನೇ ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡ್ರೆ ಕಷ್ಟ, ಸಜ್ಜನರಿಗೂ ಆ ಭಾವ ಬರಬಾರ್ದು, ಅವರು ಉದ್ಧಾರ ಆಗಬೇಕು, ಅದಕ್ಕೋಸ್ಕರವಾಗಿ ನೀನೊಂದು ಪ್ರಯೋಗ ಮಾಡು ಅಂತ ಮಾಡಿಸಿದ್ರಂತೆ. ಈ ರೀತಿ ಇದೆಲ್ಲವೂ ಕೂಡ ನಡೆದದ್ದು ಅಂತ ಆ ಭೀಮಸೇನ್ ದೇವರ ಬಗ್ಗೆ ಇದನ್ನೆಲ್ಲ ಹೇಳುತ್ತಾರೆ. ಆದರೆ ನಿಜವಾಗಲೂ ಹೇಳಬೇಕು ಅಂತಂದರೆ ಭೀಮಸೇನ್ ದೇವರು ಆರಂಭದಲ್ಲಿ ಹೇಳಿದೆ, ಬೇರೆ ಯಾರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ ಇಲ್ಲ. ತತ್ರಾಪಿ ವಿಷ್ಣುಮೇವಾಸೌ ನಮೇನ್ನಾನ್ಯಂ ಕಥಂಚನ ಅಂತ. ಭೀಮಸೇನ್ ದೇವರು ಯಾವತ್ತಿದ್ದರೂ ಕೂಡ ಭಗವಂತನಿಗೆ ಬಿಟ್ಟರೆ ಮತ್ತಾರಿಗೂ ನಮಸ್ಕಾರ ಮಾಡ್ತಿರ್ಲಿಲ್ಲಂತೆ. ಆದರೂ ಮಹಾಭಾರತದಲ್ಲೇ ಉಲ್ಲೇಖ ಇದೆ. ಏನು ಅಂತಂದರೆ ಪ್ರತಿನಿತ್ಯ ಏನು ಮಾಡ್ತಿದ್ರಂತೆ ಭೀಮಸೇನ್ ದೇವರು, ಅವ್ರದ್ದು ಬೆಳಿಗ್ಗೆ ಒಂದು ಆನ್ನಿಕ ಮಾಡ್ತಿದ್ರಂತೆ. ಅವ್ರ ಆನ್ನಿಕವು ಒಂದು ರೀತಿ ವಿಚಿತ್ರವಾದ್ದು ಭೀಮಸೇನ್ ದೇವರದ್ದು. ಅವ್ರು ಹೇಗೆ ಆನ್ನಿಕ ಮಾಡ್ತಿದ್ರು ಅಂದರೆ, ಅರ್ಜುನ ಒಂದು ಸರ್ತಿ ಕೇಳಿದ್ನಂತೆ. ಅರ್ಜುನ ಕೃಷ್ಣ ಮನೆಗೆ ಬರ್ತಾ ಇದ್ನಂತೆ. ಕೃಷ್ಣ ಮನೆಗೆ ಬರಬೇಕಾದ್ರೆ ಅರ್ಜುನ ಏನು ಮಾಡ್ತಿದ್ದ, ಒಬ್ಬ ಸ್ವಾಮಿಗಳು ಹೇಗೆ ಪೀಠವನ್ನು ಹಾಕಿ ಪೂಜೆ ಮಾಡ್ತಿರ್ತಾರಲ್ಲ ದೇವ್ರ ಪೂಜೆಯನ್ನು, ಹಾಗೆ ಏನಂತಾರೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅನ್ನುವ ರೀತಿಯಲ್ಲಿ ಪೀಠಗಳನ್ನು ಹಾಕಿ ಅಲ್ಲಿ ದೇವರನ್ನಿಟ್ಟು ಪೂಜೆ ಮಾಡ್ತಾ ಇದ್ನಂತೆ ಅರ್ಜುನ. ಕೃಷ್ಣ ಬಂದು ಕೂಡಲೇ ಅರ್ಜುನ ಹೇಳಿದ್ನಂತೆ, ಕೃಷ್ಣ ನೋಡು, ನಾನು ಎಷ್ಟು ವೈಭವದಿಂದ ಪೂಜೆ ಮಾಡ್ತಾ ಇದ್ದೀನಿ, ನನ್ನ ಹಂಗೆ ಯಾರು ಮಾಡ್ತಾರೆ ಹೇಳು ಪೂಜೆ ಅಂತ ಕೇಳಿದ್ನಂತೆ. ನನ್ನ ಹಂಗೆ ಯಾರು ಪೂಜೆ ಮಾಡೋರಿದ್ದಾರೆ, ಯಾರಿಲ್ಲ ನೋಡು ಅಂತಂದ್ರಂತೆ. ಅದಕ್ಕೆ ಕೃಷ್ಣ ಹೇಳಿದ್ನಂತೆ, ನಿನಗಿಂತಲೂ ಅದ್ಭುತವಾಗಿ ಪೂಜೆ ಮಾಡೋನೊಬ್ಬನಿದ್ದಾನೆ ಅಂತಂದನಂತೆ. ಅಂದರೆ ಅವನು ಕೇಳಿದಲ್ಲ, ನನಗಿಂತ ಅದ್ಭುತ ಯಾರೋ ಮಾಡ್ತಾರೆ ಅಂತ ಕೇಳಿದ್ರೆ ಭೀಮ ಮಾಡ್ತಾನೆ ಅಂತಂದನಂತೆ. ಭೀಮ ಮಾಡ್ತಾನೆ ಅಂತ
ಅಲ್ಲ, ಅದು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಅವನೇನು ಮಾಡ್ತಿದ್ದ, ಭೀಮ ಏನು ಮಾಡ್ತಿದ್ದಂತೆ, ಬೆಳಗಾತ ಎದ್ದು ಕೂಡಲೇ ಒಂದು ಸರ್ತಿ ಹೋಗ್ತಿದ್ದ ಗಂಗೆಯಲ್ಲೋ ಯಮುನೆಯಲ್ಲೋ, ಎಲ್ಲಿ ಯಾವ ನದಿ ಸಿಗ್ತದೋ ಆ ನದಿಯಲ್ಲಿ ಒಂದು ಮುಳುಗು ಹಾಕೋದು, ಎಲ್ಲ ಎದ್ದು ಬರೋದು, ಎಲ್ಲ ಎದ್ದು ಬಂದ ನಂತರ ಮೈಗೆ ಒರೆಸ್ಕೊಂಡು ಎಲ್ಲ ಆದ ನಂತರ ಒಂದು ಸರ್ತಿ ಎರಡು ಕೈ ಮುಗಿದುಕೊಂಡು ಹರೇ ನಮಃ ಅಂತಿದ್ನಂತ ಒಂದು ಸರ್ತಿ. ಇದೇ ಅವನ ಪೂಜೆ ಅಷ್ಟೇ. ಇಷ್ಟೇ ಮುಗಿದೋಯ್ತು ಅವನು, ಇಷ್ಟೇ ಪೂಜೆ ಮಾಡ್ತಿದ್ದ. ಅವನೇನು ಪೂಜೆ ಮಾಡ್ತಾನವನು ಅಂತ ಅಂದರೆ, ಅದಕ್ಕೆ ಆ ಕೃಷ್ಣ ಪರಮಾತ್ಮ ಹೇಳಿದ, ನಿನಗೆ ಅಷ್ಟೇ ಗೊತ್ತಿರೋದು. ಇನ್ನೊಂದು ವಿಶೇಷ ಏನು ಅಂದರೆ, ಭೀಮ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಆದ ಕೂಡಲೇ ಒಂದು ಸರ್ತಿ ಕೈ ಮುಗಿದು ಹರಯೇ ನಮಃ ಅಂತ ಹೇಳ್ತಾನಲ್ಲ, ಅದರೊಳಗೆ ಎಷ್ಟು ಅನುಸಂಧಾನ ಮಾಡಿರ್ತಾನೆ ಅಂದರೆ, ದೇವರೇ ಪೂಜೆ ಅಂತಂದರೆ ನಾನು ಬರೀ ಒಂದು ಪೀಠ ಹಾಕ್ಕೊಂಡು ಮಡಿಲಿ ಕೂತ್ಕೊಂಡು ಪೂಜೆ ಮಾಡೋದು ಅಷ್ಟೇ ಪೂಜೆ ಅಲ್ಲ, ಇಡೀ ದಿನಪೂರ್ತಿ ನಾನು ಏನೇನು ಕರ್ಮಗಳನ್ನು ಮಾಡ್ತೀನೋ ಅದೆಲ್ಲ ನಿನ್ನ ಪೂಜೆ ಅಂತ ಮಾಡ್ತಿದ್ದ ಅವನು ಅಂತ ಹೇಳ್ತಾನೆ. ಆದ್ದರಿಂದ ನಿನಗಿಂತ ಅದ್ಭುತವಾದ ಪೂಜೆ. ನೀನು ಹೇಗೆ ಅಂತಂದರೆ, ದೇವರನ್ನು ಪೆಟ್ಟಿಗೆಯಲ್ಲಿ ಕಟ್ಟಿಡೋ ತನಕ ಮಾತ್ರ ನಿನ್ನ ಪೂಜೆ ಇರ್ತದೆ. ಕಟ್ಟಿಟ್ಟಿ ಅಂದರೆ ಮುಗಿದೋಯ್ತು, ಮತ್ತೆ ನಾಳೆ ತನಕ ಅದರ ನೆನಪೇ ಇರುವುದಿಲ್ಲ ಆಮೇಲೆ, ಹಂಗಿರುತ್ತದೆ. ಆದರೆ ಅವನು ಹಾಗಲ್ಲ, ಪ್ರತಿ ಕೆಲಸವನ್ನು ಕೂಡ ನನ್ನ ಪೂಜೆ ಅಂತ ಮಾಡ್ತಾನೆ. ಆದ್ದರಿಂದ ದೊಡ್ಡ ಪೂಜೆ ಅವನದ್ದು ಅಂತ ಇದನ್ನು ಹೇಳ್ತಾನೆ. ಹಾಗಾಗಿ ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾನತಿಂ. ಆದರೆ ಮತ್ತೆ ಭೀಮ ಬೇರೆಯವರಿಗೆ ನಮಸ್ಕಾರ ಮಾಡ್ತಿರಲಿಲ್ಲ ಅಂತೇಳಿದ್ರು. ಆದರೆ ಇನ್ನೊಂದೇನು ಅಂತಂದರೆ ವಿಶೇಷ, ಕೃಷ್ಣನೇ ಏನು ಮಾಡಿದ್ನಂತೆ, ಈ ಭೀಮ ಇಷ್ಟೆಲ್ಲ ಮಾಡಿ ಆನ್ಹಿಕ ಎಲ್ಲ ಮುಗಿದ ಮೇಲೆ ಇನ್ನೊಂದು ಕೆಲಸ ಮಾಡ್ತಿದ್ನಂತೆ. ಪ್ರತಿನಿತ್ಯ ಬಂದು ಕುಂತಿದೇವಿಗೆ ನಮಸ್ಕಾರ ಮಾಡ್ತಿದ್ನಂತೆ. ಕುಂತಿಗೆ ನಮಸ್ಕಾರ ಅಲ್ಲ, ಮತ್ತು ಕುಂತಿಗೆ ನಮಸ್ಕಾರ ಮಾಡಿದರೆ ಅದು ತಪ್ಪಲ್ವಾ? ಯಾಕೆ ಅಂತಂದರೆ, ಇವರು ಇರೋದು 3ನೇ ಕಕ್ಷೆಯಲ್ಲಿ, ಕುಂತಿಗೆ ನಮಸ್ಕಾರ ಮಾಡಿ ತಪ್ಪಾಗಲ್ವಾ ಅಂತಂದರೆ, ಅದಕ್ಕೆ ಕುಂತಿ ಈ ರೀತಿ ನಮಸ್ಕಾರ ಯಾಕೆ ಮಾಡ್ತಾ ಇದ್ದ ಅಂದರೆ, ಕೃಷ್ಣ ಮಾಡಿಸ್ತಾ ಇದ್ದಂತೆ ಇವರಿಂದ. ಕೃಷ್ಣನೂ ಕೂಡ ಏನು ಮಾಡ್ತಿದ್ದಂತೆ, ತಾನು ಬೆಳಿಗ್ಗೆ ಆನ್ಹಿಕ ಎಲ್ಲ ಮುಗಿದು ಕೂಡಲೇ ಒಂದು ಸರ್ತಿ ದೇವಕಿ ವಸುದೇವರಿಗೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದಂತ. ಯಾಕೆ ಅಂದರೆ, ಏನೇ ಆದರೂ ಕೂಡ ಜಗತ್ತಿನಲ್ಲಿ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಬೇಕು ಅನ್ನುವಂಥ ಪಾಠವನ್ನು ನಾನು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಿದ್ದ. ಕೃಷ್ಣ ಮಾಡಿದ ಅಂದರೆ ಕೃಷ್ಣ ಸಣ್ಣವನಾದ ಅಂತ ತಿಳಿಬೇಡ್ರಿ. ಕೃಷ್ಣ ಇದನ್ನೆಲ್ಲ ಸಾಧು ಜನಾನ್ ಸಮಶಿಕ್ಷಯತ್ ಅಂತ, ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಿದ್ದ. ಅಂದರೆ ತಂದೆ ತಾಯಿಗಳಿಗೆ ಹೀಗೆ ಮಾಡಬೇಕು ಅನ್ನೋದನ್ನು ತಾನು ಮಾಡಿ ತೋರಿಸಿದಂತೆ ಭಗವಂತ. ಆದ್ದರಿಂದ ಭೀಮಸೇನ್ ದೇವರು ಕೂಡ ನನ್ನ ತಾಯಿ ಅನ್ನುವಂಥ ದೃಷ್ಟಿಯಿಂದ ಮಾಡ್ತಿದ್ರಂತೆ. ಮಾಡುವಾಗಲೂ ಏನಿರ್ತಿತ್ತು ಅಂದರೆ, ಗುಹಾಶಯಾಯೈವ ನ ದೇಹ ಮಾನಿನೇ, ಆ ದೇಹಕ್ಕೆ ನಮಸ್ಕಾರ ಅಲ್ಲ, ದೇಹದೊಳಗಿರುವಂಥ ಭಗವಂತನಿಗೆ ನಮಸ್ಕಾರ ಅಂತ ಅನುಸಂಧಾನ ಮಾಡ್ತಿದ್ರು. ಹಾಗಾಗಿ ತತ್ರಾಪಿ ವಿಷ್ಣುಮೇವಾಸು ನಮೇನ್ನಾನ್ಯಂ ಕಥಂಚನ ಅಂತ. ಆಗ ಈ ರೀತಿ ನಮಸ್ಕಾರ ಮಾಡ್ತಿದ್ರು. ಆದ್ದರಿಂದ ಅವರ ಭಾಗವತ ಧರ್ಮಕ್ಕೆ ವಿರೋಧ ಇಲ್ಲ ಅಂತ ಹೇಳುತ್ತಾರೆ. ಅಲ್ಲ, ಇಷ್ಟೆಲ್ಲ ಭಾಗವತ ಧರ್ಮ ಹೇಳಿದ್ವಲ್ಲ, ಇಷ್ಟೂ ಭಾಗವತ ಧರ್ಮವನ್ನು ಹೇಳಿ ಆದ ನಂತರ ಮಧ್ವಾಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ ಇದರ ಮೇಲೆ. ಏನು ಹೇಳ್ತಾರೆ ಅಂದರೆ, ಇಂಥ ಭಾಗವತ ಧರ್ಮ ಅಂದರೆ ವೈಷ್ಣವರ ಬಗ್ಗೆ ಇಷ್ಟು ಪ್ರೀತಿ, ವೈಷ್ಣವರಿಗೆ ಅನುಗ್ರಹ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ದೃಷ್ಟಿಯಿಂದ ಯುದ್ಧವನ್ನು ಮಾಡಬೇಕಾದ್ರೆ ಅಸ್ತ್ರ ಇದ್ದವನ ಕೈಗೆ ಅಸ್ತ್ರದ ಜೊತೆಗೆ ಯುದ್ಧ, ಅನೇಕ ಭಾಗವತ ಧರ್ಮಗಳು, ಮತ್ತೊಬ್ಬರನ್ನು ಬೇಡದೇ ಇರುವಂಥದ್ದು, ಇದೆಲ್ಲ ಭಾಗವತ ಧರ್ಮಗಳು ಅಂತ ಹೇಳಿದರೆ, ಇಂಥ ಭಾಗವತ ಧರ್ಮ ಇರುವಂಥ ವ್ಯಕ್ತಿಗಳು ಆ ಕಾಲದಲ್ಲಿ, ಭೀಮನ ಕಾಲದಲ್ಲಿ ಮತ್ತಿನ್ಯಾರಾದರೂ ಇದ್ರಾ ಅಂತ ಕೇಳಿದರೆ ಯಾರೂ ಇಲ್ಲ ಅಂತ. ಒಬ್ಬರು ಮಾತ್ರ ಇದ್ರಷ್ಟೇ. ಒಬ್ಬರು ಇದ್ದರು, ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಅಂತ ಹೇಳ್ತಾರೆ. ಒಬ್ಬರು ಇದ್ರಂತೆ. ಅದು ಏನು ಅಂದರೆ, ಭೀಮನಿಗೆ ಸಮಾನ ಅಲ್ಲ, ಭೀಮನಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ, ಸ್ವಲ್ಪ ಕಡಿಮೆ. ಇನ್ನು ಒಬ್ಬರು ಇದ್ರಂತೆ. ಯಾರವರು ಅಂತ ಕೇಳಿದರೆ ಆಗ ಹೇಳ್ತಾರೆ, ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದ್ರೌಪದಿ ದೇವಿಯರು ಅಂತ ಹೇಳ್ತಾರೆ. ಭಾರತೀ ದೇವಿಯರು ದ್ರೌಪದಿಯಾಗಿ ಅವತಾರ ಅವರು ಹಾಗೆ ಅಂತೆ. ಅನ್ವೇನಮೇವ ತದ್ಧರ್ಮೇ ಕೃಷ್ಣೈಕಾ ಸಂಸ್ಥಿತಾ ಸದಾ ಧೃತರಾಷ್ಟ್ರಾದಪಿ ವರಂ ತಥೋ ನಾತ್ಮಾರ್ಥಮಗ್ರಹೀತ್. ಎಂಥ ಒಂದು ಧರ್ಮ ಅವಳದ್ದು ಅಂದರೆ, ಭಾಗವತ ಧರ್ಮ ದೇವರನ್ನು ಬಿಟ್ಟು ಮತ್ತಾರನ್ನು ಕೇಳಲ್ಲ ಅಂತ ನೋಡ್ರಿ. ಇದು ಒಂದು ಧರ್ಮ ಹೇಳ್ತೀನಿ, ಅದಕ್ಕೊಂದು ನಿದರ್ಶನ ಹೇಳ್ತೀನಿ ನಿಮಗೆ. ಒಂದೇ ಒಂದು, ದೇವರನ್ನು ಬಿಟ್ಟು ಮತ್ತಾರನ್ನೂ ಕೇಳೋದಿಲ್ಲ ಅಂತ ಒಂದು. ಇದು ಹಾಡಿದರೆ ಎನ್ನೊಡೆಯನ್ನು ಹಾಡುವೆ, ಬೇಡಿದರೆ ಎನ್ನೊಡೆಯನ್ನು ಅಷ್ಟೇ, ಅದನ್ನೇ ಕೇಳ್ತೀನಿ, ದೇವರನ್ನೇ ಕೇಳ್ತೀನಿ ಅಂತ ಆ ರೀತಿ ಬದುಕಿದ್ದು. ಹೇಗೆ ಅಂದರೆ ಏನಾಗತ್ತೆ, ದ್ರೌಪದಿ ದೇವಿಯರಿಗೆ ಪಗಡೆ ಆಟವನ್ನು ಆಡುತ್ತಾರೆ. ಮುಂದೆ ಪಗಡೆಯನ್ನು ಆಡಿ, ಪಗಡೆ ಆಟದಲ್ಲಿ ಪಣಕ್ಕಿಟ್ಟು ಎಲ್ಲರನ್ನು ಕರೆದು ಕಡೆಯಲ್ಲಾಗಬೇಕಾದ್ರೆ ದ್ರೌಪದಿ ದೇವಿಯನ್ನು ಎಳ್ಕೊಂಡು ಬರ್ತಾರೆ. ದ್ರೌಪದಿ ದೇವಿಯನ್ನು ಎಳೆದು ತಂದು ನಿಲ್ಲಿಸಿದಾಗ ದ್ರೌಪದಿ ದೇವಿಗೆ ಧೃತರಾಷ್ಟ್ರ ಒಂದು ಮಾತನ್ನು ಹೇಳ್ತಾನಾಗ.
ಧೃತರಾಷ್ಟ್ರ ಹೇಳಿದಂಥ ಮಾತು. ದ್ರೌಪದಿ, ಈಗಲೂ ನಾನು ನಿನಗೊಂದು ವರ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ಈಗಲೂ ನಾನು ನಿನಗೊಂದು ವರವನ್ನು ಕೊಡಲಿಕ್ಕೆ ಅಂತ ಸಿದ್ಧನಿದ್ದೇನೆ. ಆದರೆ ನಾನು ವರ ಕೊಡ್ತೀನಿ, ಒಂದು ಸರ್ತಿ ನೀನು ನನ್ನ ಬಳಿಯಲ್ಲಿ ಬಂದು ದೇಹಿ ಅಂತ ಕೇಳಿಕೊಂಡು ನನಗೆ ಪತಿಭಿಕ್ಷೆಯನ್ನು ಕೊಡು ಅಂತ ನೀನು 2 ಕೈ ಚಾಚಿ ಕೇಳಿದೆ ಅಂತ ಆದರೆ ನಿನ್ನ ಗಂಡಂದ್ರನ್ನು ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದಂತೆ. ಈ ಪಗಡೆಯಲ್ಲಿ ಸೋತಿದ್ರೂ ಕೂಡ ನಾನು ಅವ್ರು ಬಿಟ್ಟುಬಿಡ್ತೀನಂತೆ. ಒಂದು ಮಾತು ನಿನ್ನ ಬಾಯಿಂದ ಬರಲಿ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಧೃತರಾಷ್ಟ್ರ, ನಿನ್ನ ಬಾಯಲ್ಲಿ ಒಂದು ಬಾರಿ ನನಗೆ ಪತಿಭಿಕ್ಷೆಯನ್ನು ಕೊಡು ಅಂತ ನೀನು ಕೈಚಾಚಿ ಕೇಳು ನನ್ನ ಎದುರಲ್ಲಿ. ಅಷ್ಟು ಕೇಳಿದೆ ಅಂದರೆ ವರದ ರೂಪದಲ್ಲಿ ನಿನಗೆ ಕೊಡ್ತೀನಿ, ಬೇಕಾದ್ರೆ ನಿನ್ನ ಗಂಡಂದ್ರನ್ನ ಕರ್ಕೊಂಡು ಹೋಗಿಬಿಡುವಂತೆ ಅಂತ ಹೇಳಿದ್ರಂತೆ. ಅಷ್ಟು ಹೇಳಿದರೂ ಕೂಡ ದ್ರೌಪದಿ ದೇವಿಯರು ಹೇಳಿದ್ರಂತೆ, ನಾನು ಕೇಳೋದು ಅಂತಿದ್ರೆ ದೇವರನ್ನು ಕೇಳುತ್ತೇನೆ, ಮತ್ತು ಯಾರನ್ನೂ ಕೇಳೋದಿಲ್ಲ. ಹಾಗಾಗಿ ನೀನು ಕೊಟ್ಟರೂ ವರ ನನಗೆ ಬೇಡ ಅಂತಂದಂತೆ, ನಾನು ಕೇಳೋದಿಲ್ಲ ಅದನ್ನು ಅಂತ. ಹಾಗಾಗಿ ಧೃತರಾಷ್ಟ್ರಾದಪಿ ವರಂ ತಥೋ ನಾತ್ಮಾರ್ಥಮಗ್ರಹೀತು ಅಂತ ತನಗೋಸ್ಕರವಾಗಿ ತನ್ನ ಗಂಡತಿರಿಗೋಸ್ಕರವಾಗಿ ಕೇಳಲಿಕ್ಕೆ ಹೋಗಲಿಲ್ಲಂತೆ. ನನಗೆ ಬೇಕು ಅಂತ ಕೇಳಲೇ ಇಲ್ಲ. ನನಗೆ ಏನು ಅವಮಾನ ಆದರೂ ಪರವಾಗಿಲ್ಲ, ನಾನು ತಡ್ಕೊಳ್ತೀನಿ, ದೇವರನ್ನು ಬಿಟ್ಟು ಮತ್ತೆ ಯಾರನ್ನು ಕೇಳೋದಿಲ್ಲ ಅಂತ. ಎಂಥ ಗಟ್ಟಿ ಮನಸ್ಥಿತಿ ಇರಬೇಕು. ನಮಗೇನಾದರೂ ಅಂಥ ಸ್ಥಿತಿ ಬಂತು ಅಂದರೆ ಅಯ್ಯೋ ಬದುಕಿದ್ರು ಸಾಕಪ್ಪ ನಾವು ಅಂತ ಅಂದ್ಕೊಂಡು ಕೇಳಿಬಿಡ್ತೀವಿ ನಾವು. ಆದರೆ ದ್ರೌಪದಿ ದೇವಿಯರ ನಿಷ್ಠುರವಾದಂಥ ಧರ್ಮ ಇದೆಯಲ್ವ, ಎಂಥ ಧರ್ಮ ಅದು ಅಂದರೆ ದೇವರನ್ನು ಕೇಳ್ತೀನಿ ಬಿಟ್ಟರೆ ನೀನು ಯಾರನ್ನೂ ಕೇಳಲ್ಲ ನಾನು ಅಂತ. ಅವನೇ ನನಗೆ ಉದ್ಧಾರ ಮಾಡುತ್ತಾನೆ, ಅದರಿಂದ ಬೇರೆ ಯಾರನ್ನೂ ಕೇಳಿಬಿಡಿ ಜೀವನದಲ್ಲಿ. ಅದನ್ನೇ ಹೇಳ್ತಾರೆ. ಇದರೆಲ್ಲ ಸಂದೇಶ ನಮಗೆ ಮಹಾಭಾರತ ಕೊಡುವಂಥದ್ದು. ಯಾರು ಏನು ಕೊಟ್ಟರೂ ಕೂಡ ಅದು ಶಾಶ್ವತ ಅಲ್ಲ ಸ್ವಾಮಿ, ದೇವರು ಕೊಟ್ಟರೆ ಮಾತ್ರ ಅದು ಶಾಶ್ವತ ಅಂತ. ಆದ್ದರಿಂದ ಕೇಳೋದು ಅಂತ ಇದ್ದರೆ ದೇವರನ್ನು ಕೇಳಿ, ಮತ್ತು ಯಾರನ್ನೂ ಕೂಡ ಕೇಳಬೇಡಿ ಅಂತ ಅಲ್ಲಲ್ಲಿ ಎಚ್ಚರಿಕೆಯನ್ನು ಕೊಡುತ್ತೆ ಮಹಾಭಾರತ ಎನ್ನುವಂಥದ್ದು. ಹೀಗೆ ಅಷ್ಟೇ ಅಲ್ಲ, ನಾಶಪದ್ಧಾರ್ತರಾಷ್ಟ್ರಾಂಶ್ಚ ಮಹಾಪದ್ಯಪಿ ಸಾತತಃ ನವಾಚ ಮನಸಾ ವಾಪಿ ಪ್ರತೀಪಂ ಕೇಶವೇಚರೇತು. ಒಂದು ದಿವಸವೂ ಕೂಡ ನನಗೆ ಕಷ್ಟ ಬಂತು ಜೀವನದಲ್ಲಿ, ಕೃಷ್ಣ ನಿನ್ನನ್ನು ನಂಬಿದರೂ ನನಗೆ ಕಷ್ಟ ಬಂತಲ್ಲ ಅಂತ ಕಣ್ಣೀರನ್ನು ಹಾಕಿಕೊಂಡು ಒಂದು ದಿವಸವೂ ಕೂಡ ಕೃಷ್ಣನನ್ನು ಬೈದವಳಲ್ಲ ಅಂತ. ನಮ್ಮಂಥವ್ರಾದರೆ ದಿನ ದೇವ್ರ ದೀಪ ಹಚ್ಚಿದ್ನಲ್ಲೋ, ನನಗಿಂಥ ಕಷ್ಟ ಕೊಟ್ಟೆಲ್ಲೋ ದೇವ್ರೇ ಅಂತ ಬೈದು ಹಾಕಿರ್ತೀವಿ, ದೇವರನ್ನು ಎಷ್ಟು ಸರ್ತಿ ಬೈದಿರ್ತೀವೋ ಏನೋ. ಆದರೆ ಒಂದು ದಿವಸವೂ ಕೂಡ ಕೃಷ್ಣನನ್ನು ಬೈಲೇ ಇಲ್ಲ ಅಂತ ಹೇಳ್ತಾರೆ. ನ ವಾಚ ಮನಸಾ ವಾಪಿ ಪ್ರತೀಪಂ ಕೇಶವೇಚರತ್ತು. ಮನಸ್ಸಿನಿಂದ ಬಾಯಿಯ ತುದಿಯಲ್ಲಿ ಮನಸ್ಸಿನಲ್ಲಿಲ್ಲ, ಆದರೂ ಏನೋ ಹಾಳಾದವನು ಕೃಷ್ಣ, ನಮಗೇನು ಪ್ರಯೋಜನ ಇಲ್ಲ ಅಂತನೂ ಒಂದು ಮಾತು ಹೇಳಲಿಲ್ಲಂತೆ. ಆ ರೀತಿಯೂ ಕೂಡ ಬರಲಿಲ್ಲ, ಒಂದು ದಿವಸವೂ ಕೂಡ ಬರಲಿಲ್ಲಂತೆ. ಇದು ಇಂಥ ವ್ಯಕ್ತಿತ್ವ ಎನ್ನುವಂಥದ್ದು ಅದು ದ್ರೌಪದಿ ದೇವಿಯರ ವ್ಯಕ್ತಿತ್ವ ಅಂತ ಹೇಳುತ್ತಾರೆ. ಎಂಥ ವ್ಯಕ್ತಿತ್ವ, ಭಾರಿ ಅದ್ಭುತವಾದಂಥ ವ್ಯಕ್ತಿತ್ವ. ಮುಂದೆ ಬರ್ತದೆ ಒಂದು ಪ್ರಸಂಗದಲ್ಲಿ, ಈ ಕೃಷ್ಣ ಮತ್ತು ರುಕ್ಮಿಣೀ ದೇವಿ, ಸತ್ಯಭಾಮಿ, ಕೃಷ್ಣ ಎಲ್ಲರೂ ಕೂಡ, ಕೃಷ್ಣ ಏನು ಮಾಡ್ತಾನಂತೆ, ಇವರೆಲ್ಲ ಕಾಡಲ್ಲಿದ್ದಾಗ ಕಾಡಲ್ಲಿ ದ್ರೌಪದಿ ದೇವಿಯರನ್ನ ಮಾತಾಡಿಸಿ ಬರಬೇಕು ಅಂದರೆ ಪಾಂಡವರನ್ನೆಲ್ಲ ನೋಡಿ ಮಾತಾಡಿಸ್ಬೇಕು ಅಂತ ಹೋಗ್ತಾನಂತೆ. ಹೋದಾಗ ಸಾಮಾನ್ಯ ಏನಾಗುತ್ತೆ, ಮನೆಗೆ ಯಾರಾದರೂ ಹೋದರೆ ಗಂಡಸರ ಜೊತೆಗೆ ಮಾತಾಡ್ತಾರೆ, ಹೆಂಗಸರ ಜೊತೆಗೆ ಮಾತಾಡ್ತಿರ್ತಾರೆ. ಹಾಗೇನಾಯ್ತಂತ ಅಲ್ಲೂ ಕೂಡ ಕೃಷ್ಣನ ಹೆಂಡತಿ ಸತ್ಯಭಾಮಿ ಹೋಗಿ ಈ ದ್ರೌಪದಿ ದೇವಿ ಜೊತೆಗೆ ಮಾತಾಡ್ತಿರ್ತಿದ್ಲು. ಈ ಕೃಷ್ಣ ಇವ್ರ ಜೊತೆಗೆ ಪಾಂಡವ್ರ ಜೊತೆಗೆ ಕೂತ್ಕೊಂಡಂತೆ ಕಾಡಲ್ಲಿರುವಾಗ. ಕಾಡಿಗೆ ಹೋಗಿಬಿಟ್ಟಿದ್ರು ಇವರು. ಕಾಡಲ್ಲಿರಬೇಕಾದ್ರೆ ಆಗ ಸತ್ಯಭಾಮಾದೇವಿ ಅಂದರೆ ಅವಳು ಕೂಡ ಏನಂದರೆ ಜಗತ್ತಿಗೋಸ್ಕರ ಪ್ರದರ್ಶನ ಮಾಡಿದ್ದಷ್ಟೇ ಸತ್ಯಭಾಮಿ, ಅವಳಿಗೆ ಗೊತ್ತಿಲ್ಲ ಅಂತಲ್ಲ. ಆದರೂ ಸತ್ಯಭಾಮಾದೇವಿ ಏನು ಮಾಡ್ತಾಳೆ ಅಂದರೆ ದ್ರೌಪದಿ ದೇವಿಯರ ಬಳಿಗೆ ಹೋಗಿ ಒಂದು ಮಾತನ್ನು ಕೇಳ್ತಾಳೆ. ದ್ರೌಪದಿ, ನಿನಗೆ ಒಬ್ಬರಲ್ಲ ಇಬ್ಬರಲ್ಲ 5 ಜನ ಗಂಡಂದಿರಿದ್ದಾರೆ ನಿನಗೆ. 5 ಜನ ಗಂಡಂದಿರು ಕೂಡ ನೀನು ಹೇಳಿದಂತೆ ಕೇಳ್ತಾರೆ. ಕೂಡಂದರೆ ಕೂಡ್ತಾರೆ, ನಿಲ್ಲಂದರೆ ನಿಲ್ತಾರೆ ಅವರೆಲ್ಲರೂ ಕೂಡ. ಆ ರೀತಿ ನಿನ್ನ ಮಾತನ್ನು ಕೇಳುವವರಿದ್ದಾರೆ. ನನಗೊಬ್ಬನೇ ಗಂಡ ಕೃಷ್ಣ, ಈ ಕಿಟ್ಟ ಏನು ಮಾಡಿದರೂ ಸಿಗೋದಿಲ್ಲ ನನ್ನ ಕೈಗೆ, ಏನು ಮಾಡಬೇಕು ಅಂತ. ಅಷ್ಟು ಸುಲಭ ಇಲ್ಲ ಇವನು ಸಿಗುವಂಥದ್ದು. ಏನು ಮಾಡಬೇಕು, ಹೆಂಗೆ ಹಿಡಿಬೇಕು ಈ ಗಂಡನ್ನು, ನಾನು ಹೇಳ್ದಂಗೆ ಕೇಳಬೇಕು, ಅವನು ಏನು ಮಾಡಬೇಕು ಅಂತ ಕೇಳಿದಂತೆ. ಏನು ಮಾಡಬೇಕು, ನೀ ಹೆಂಗೆ ಮಾಡಿ ಅಂತ ಕೇಳ್ತಾಳೆ. ಏನು ಉಪಾಯ ಮಾಡಿದ್ದಿ, ನಿನ್ನ ಗಂಡನ ನೀನು ಸೆರೆ ಹಿಡ್ಕೊಂಡು ಓಡಾಡೋ ಥರ ಮಾಡಿದ್ದೀಯಲ್ಲ, ಏನು ಮಾಡಿದ್ದಿ ನೀನು ಅಂತ ಕೇಳ್ತಾಳೆ. ಏನು ಮಾಡಿದ್ದಿ ಅಂದರೆ ದ್ರೌಪದಿ ಒಂದೊಂದು ಹೇಳ್ತಾಳೆ. ಒಂದು ಹೇಳ್ತೀನಿ ಅಷ್ಟೇ, ಅದ್ಭುತವಾಗಿ ಹೇಳ್ತಾಳೆ ದ್ರೌಪದಿ ದೇವಿಯರು. ಒಂದು ಮಾತು ಹೇಳ್ತಾರೆ, ನಾನೇನು ಮಾಡೋದಿಲ್ಲ, ಪ್ರತಿನಿತ್ಯವೂ ಕೂಡ ಏನು ಮಾಡ್ತೇನೆ ಅಂತಂದರೆ ನನ್ನ ಗಂಡ ಹೊರಗೆ ಹೋಗಿ ಒಳಗೆ ಬರ್ತಾ ಇದ್ದಾರೆ ಅಂದ ಕೂಡಲೇ ಅವರನ್ನು ಸ್ವಾಗತ ಮಾಡ್ತೇನೆ. ಒಂದು ಸರ್ತಿ ಸ್ವಾಗತವನ್ನು ಮಾಡಿ ಅವ್ರ ಕೈಕಾಲು ತೊಳ್ಕೊಂಡು ಬನ್ನಿ ಅಂತ ಹೇಳಿ ಬಂದು ಕೂಡಲೇ ಒಂದು ಲೋಟ ನೀರು ಕೊಡ್ತೇನೆ ಅವರಿಗೆ. ಏನಾದರೂ ಬೇಕಾ ಅಂತ ಕೇಳ್ತೀನಿ. ಇಷ್ಟು 2 ಒಳ್ಳೆಯ ಮಾತನ್ನಾಡ್ತೀನಲ್ಲ ಅದು ಒಂದು. ಇನ್ನೊಂದೇನು ಅಂದರೆ ನನ್ನ ಮನೆಯಲ್ಲಿ ಯಾವತ್ತೂ ಕೂಡ ಒಂದು ಪಾತ್ರೆ ಪಗಡೆಯನ್ನು ಕೂಡ ಮುಸುರೆ ಕಿಸರೆ ಅಂತ ಹೇಳಿಬಿಟ್ಟು ಸರಿಯಾಗಿ ತೊಳೆಯದೇ ಇರೋದು ಮಾಡೋದು ಹಂಗೆ ಮಾಡೋದೇ ಇಲ್ಲ. ಶುದ್ಧವಾಗಿ ಇಟ್ಕೊಂಡಿರ್ತೀನಿ ಅಂತಂದು, ಶುದ್ಧವಾಗಿಟ್ಟಿರ್ತೀನಿ, ಮನೆಯನ್ನೆಲ್ಲ ಸ್ವಚ್ಛವಾಗಿಟ್ಟಿರ್ತೀನಿ.
ಅಷ್ಟೇ ಅಲ್ಲ, ಗಂಡಂದಿರು ಹೋಗಬೇಕಾದ್ರೆ ಅವರಿಗೆ ಬಾಗಲ ತನಕಲೂ ಕೂಡ ಹೋಗಿ ಬನ್ನಿ ಅಂತ ಹೇಳುತ್ತೇನೆ, ಇಷ್ಟು ಮಾಡ್ತೇನೆ, ಕಾಲಕ್ಕೆ ಸರಿಯಾಗಿ ಅವರಿಗೆ ಊಟಕ್ಕೆ ಹಾಕ್ತೇನೆ, ಮಾಡ್ತೇನೆ, ಇಷ್ಟೇ ಮಾಡೋದು ನಾನು ಅಂತಂದು. ಇನ್ನು ಬೇರೆ ಬೇರೆ ಹೇಳ್ತಾಳೆ ಅಂತ, ಇಷ್ಟೇ ಮಾಡ್ತೇನೆ ನಾನು, ಇಷ್ಟರಿಂದಲೇ ನನ್ನ ಗಂಡಂದರೆಲ್ಲರೂ ಕೂಡ ನಾನು ಹೇಳಿದಂತೆ ಕೇಳ್ತಾರೆ, ಇಷ್ಟೇ ಸಾಕು ಅಂತ. ಅದಕ್ಕೆ ಆಶ್ಚರ್ಯ ಆಯ್ತು ಅವಳು, ಇಷ್ಟೇ ಮಾಡ್ತೀನಿ ನೀನು, ಮತ್ತು ನಾನು ಮಾಡ್ತೀನಲ್ಲ. ಅದು ಕೃಷ್ಣ, ಇವರೆಲ್ಲ ಭೀಮ ಮೊದಲಾದವರು ಅಂತ, ಅವನಷ್ಟು ಸುಲಭ ಅಲ್ಲ ಅಂತಂದರು. ಅಂತೂ ಅಂದರೆ ದ್ರೌಪದಿ ದೇವಿಯರ ವ್ಯಕ್ತಿತ್ವವನ್ನು ಹೇಳುವಾಗ ಬಹಳ ಅದ್ಭುತವಾಗಿ ಹೇಳ್ತಾರೆ. ಇನ್ನು ದ್ರೌಪದಿ ದೇವಿಯರು ಅಂತ ಹೇಳಿದರೆ ನಾನು ಅದನ್ನು ಹೇಳ್ತಾ ಕೂತೆ ಅಂದರೆ ಅದೇ ಒಂದು 3-4 ದಿವಸ ಆಗ್ತದೆ, ಒಂದು ವಾರ ಹೇಳಬೇಕು. ಬರೀ ದ್ರೌಪದಿ ಅಂತಲೇ ವಿಚಾರವನ್ನು ಇಟ್ಟುಕೊಂಡು ಹೇಳಬೇಕು. ಅಷ್ಟು ಅವರ ಪಾತ್ರ ಚಿತ್ರಣವೇ ಒಂದು ಅದ್ಭುತವಾದದ್ದು ದ್ರೌಪದಿ ದೇವಿಯರದ್ದು. ಅಂಥವರು ಅವರು ಕೂಡ ಹೇಗಿದ್ದರು ಅಂದರೆ ಶುದ್ಧವಾದಂಥ ಅನ್ನೇ ಭಾಗವತತ್ವೇಪಿ ಚಿನ್ನ ಧರ್ಮ ಕ್ವಚಿತ್, ಬೇರೆ ಎಲ್ಲರೂ ಕೂಡ ಚಿನ್ನ ಭಕ್ತರಂತೆ, ಆದರೆ ದ್ರೌಪದಿ ದೇವಿಯರು, ವಾಯುದೇವರು ಇವರೆಲ್ಲರೂ ಕೂಡ ಅಚ್ಛಿನ್ನ ಭಕ್ತರು ಅಂತ ಹೇಳ್ತಾರೆ. ಬೇರೆ ದೇವತೆಗಳೆಲ್ಲರೂ ಕೂಡ ಚಿನ್ನ ಭಕ್ತರೇನೆ. ಯಾಕೆ ಅಂತಂದರೆ ಬಲರಾಮ ದೇವರಿದ್ದಾರಲ್ಲ, ಅವರು ಚಿನ್ನ ಭಕ್ತರೇ, ಅಚ್ಛಿನ್ನ ಭಕ್ತರಲ್ಲ ಅವರು. ಯಾಕೆ ಅಂತಂದ್ರೆ ನೋಡಿ, ಆ ಬಲರಾಮ ದೇವರು ಕೂಡ ಸ್ಯಮಂತಕಾರ್ತೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್ ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ ಅಂತ. ಇನ್ನು ಎಷ್ಟು ಅಂತಂದರೆ ನೋಡ್ರಿ, ಬಲರಾಮ ಇದ್ದಾನಲ್ವ, ಬಲರಾಮ ಏನು ಮಾಡಿದ್ದಾನೆ ಅಂದರೆ ಕೃಷ್ಣನ ಮೇಲೆ ಅಪವಾದ ಹಾಕಿದ್ನಂತೆ. ಕೃಷ್ಣನ ಮೇಲೆ ನಿಜವಾಗಲೂ ಏನಾಗಿತ್ತು ಅಂತಂದರೆ, ಈ ಸ್ಯಮಂತಕ ಮಣಿ ಏನಿತ್ತು ತಂದು ಕೃಷ್ಣ ಕೊಟ್ಟಿದ್ದ ಸತ್ರಾಜಿತ ರಾಜನಿಗೆ, ಇದು ಆದಮೇಲೆ ಒಂದು ಘಟನೆ ನಡೆಯುತ್ತೆ. ಈ ಶತಧನ್ವ, ಕೃತವರ್ಮ ಕೆಲವರೆಲ್ಲ ಸೇರಿಕೊಳ್ತಾರೆ, ಅಕ್ರೂರ ಎಲ್ಲ ಸೇರಿಕೊಳ್ತಾರೆ. ಅದರಲ್ಲಿ ಈ ಶತಧನ್ವ ಏನು ಮಾಡ್ತಾನೆ, ಸತ್ಯಭಾಮಾದೇವಿ ಮೇಲೆ ಅವನು ಒಂದು ಕಣ್ಣಿಟ್ಟಿರ್ತಾನೆ, ನಾನು ಮದುವೆ ಮಾಡ್ಕೋಬೇಕು ಅಂತ ಇಟ್ಕೊಂಡಿರ್ತಾನೆ. ಅದಾಗಲಿಲ್ಲ. ಕಡೆಗೆ ಈ ಸತ್ರಾಜಿತನತ್ತಿರುವಂಥ ಸ್ಯಮಂತಕ ಮಣಿಯನ್ನಾದರೂ ತಗೋಬೇಕು ಅಂತ ಹೇಳಿ ಸತ್ರಾಜಿತನನ್ನು ಕೊಂದು ಹೋಗ್ತಾನೆ ಶತಧನ್ವ. ಆ ಶತಧನ್ವ ಕೊಂದು ಹೋಗ್ತಾನೆ. ಈ ರೀತಿ ಕೊಂದು ಹೋಗಬೇಕಾ ಗೊತ್ತಾಗುತ್ತೆ ಕೃಷ್ಣನಿಗೆ. ಅಂತೂ ಅವನು ಕೊಂದು ಹೋದ ನಂತರ ಆಮೇಲೆ ಈ ಬಲರಾಮ ಕೇಳ್ತಾನೆ, ಆ ಸ್ಯಮಂತಕ ಮಣಿ ಇತ್ತಲ್ಲ ಕೊಡು ಅಂತ. ಅದಕ್ಕೆ ಈ ಬಲರಾಮ ತಿಳ್ಕೊಂಡೆ ಸತ್ರಾಜಿತನನ್ನು ಕೊಂದು ಕೃಷ್ಣನೇ ಇಟ್ಕೊಂಡಿದ್ದಾನೆ ಅಂತ. ಕೃಷ್ಣ ಹೇಳಿದ, ನನ್ನ ಹತ್ರ ಇಲ್ಲೋ ಮಾರಾಯ ಅಂತಂದ. ಕೇಳಲಿಲ್ಲ ಇವನು, ತಮ್ಮನ ಮೇಲೆ ಸಿಟ್ಟು ಬಂದ್ಬಿಡ್ತ ಅವನಿಗೆ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ಸಿಟ್ಟೇನು ಅಂತಂದರೆ, ಯಾವಾಗ ನೋಡಲಿ ಈ ಕೃಷ್ಣ ಏನು ಮಾಡ್ತಾನೆ ಅಂದರೆ ಅರ್ಜುನನ ಮೇಲೆ ಪ್ರೀತಿ ಜಾಸ್ತಿ. ನಾನು ಅವನ ಅಣ್ಣ, ಅತ್ತೆ ಮಗನ ಮೇಲೆ ಇಟ್ಟಷ್ಟು ಪ್ರೀತಿ ನನ್ನ ಮೇಲೆ ಇಟ್ಟಿಲ್ಲಲ್ಲ ಇವನು ಅಂತ ಇಂಥ ಭಾವ ಬಂತಂತೆ ಅವನಿಗೆ. ಈ ಭಾವ ಬಂದು ಕೃಷ್ಣನನ್ನು ದ್ವೇಷ ಮಾಡಿಕೊಂಡು ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಹೊರಟು ಬಿಡ್ತಾರೆ ಬಲರಾಮ ದೇವರು. ಹೋಗೇ ಬಿಟ್ರು ಅವ್ರು, ತಲೆ ಕೆಡಿಸ್ಕೊಳ್ಳು. ಅವ್ರಿಗೆ ನೋಡ್ರಿ, ಯಾವಾಗ ತಲೆಯಲ್ಲಿ ಕೃಷ್ಣನನ್ನು ಬಿಟ್ರಲ್ಲ, ಕೃಷ್ಣ ಬೇಡ ನನಗೆ ಅಂತ ತಲೆಯಿಂದ ಕೃಷ್ಣನ ತೆಗೆದು ಹಾಕಿದ್ರು, ತಲೆ ಕೆಡ್ತವ್ರಿಗೆ ಅಂತ ಅರ್ಥ. ಯಾವಾಗ ತಲೆಯಿಂದ ಕೃಷ್ಣ ಹೋದ್ನೋ ತಲೆ ಕೆಡ್ತವ್ರಿಗೆ. ಹೋದ ಕೂಡಲೇ ಸಿಕ್ಕದ್ದು ಯಾರು ಅಂದರೆ ದುರ್ಯೋಧನ ಸಿಕ್ಕ. ಅವನಿಗೆ ಗದಾವಿದ್ಯೆ ಹೇಳ್ಕೊಡ್ಲಿಕ್ಕೆ ಹೋಗ್ಬಿಟ್ರು ಅವನಿಗೆ. ಈ ರೀತಿ ಆಯಿತು. ಅಂದರೆ ಕೃಷ್ಣನ ಬಿಟ್ಟರೆ ಇಂಥ ದುಷ್ಟರೇ ಸಿಗ್ತಾರೆ ಅಂತ ಅರ್ಥ. ಅಷ್ಟೇ ಅಲ್ಲ, ಇನ್ನೊಂದೇನಾಯ್ತಂತೆ, ಮಾರ್ಕಂಡೇಯ ಪುರಾಣ ಹೇಳುತ್ತದೆ, ಯಾವಾಗ ಕೃಷ್ಣನನ್ನು ಪರಿತ್ಯಾಗ ಮಾಡಿದ್ನಲ್ಲ, ಕೃಷ್ಣನ ಬಿಟ್ಟು ಕೂಡಲೇ ಬಲರಾಮ ಹೋಗಬೇಕಾದ್ರೆ ದಾರಿಯಲ್ಲಿ ಏನಾಯ್ತಂತೆ, ಒಂದು ಜಾಗ, ಅಲ್ಲಿ ಒಬ್ಬರು ಸೂತ ಮಹರ್ಷಿಗಳು ಅಂತ. ಸೂತ ಮಹರ್ಷಿಗಳು ಅವರೇನು ಮಾಡ್ತಿದ್ರು, ಸೂತರು, ಅವರು ರೋಮಹರ್ಷ ಅಂತ ಹೇಳ್ತಾರೆ ಅವರನ್ನು. ಅವರ ಮಕ್ಕಳೇನೇ ಈ ಸೂತ ಮಹರ್ಷಿಗಳು ಅಂತ. ಆ ರೋಮಹರ್ಷರು ಪ್ರವಚನ ಮಾಡ್ತಾ ಇದ್ರಂತೆ. ಎಲ್ಲ ಋಷಿಗಳೆಲ್ಲ ಕೆಳಗೆ ಕೂತಿದ್ರಂತೆ. ಬಲರಾಮ ದೇವರು ಬಂದಾಗ ಅವ್ರಿಗೆ ಸಿಟ್ಟು ಬಂತು. ಏನಿದು, ಒಬ್ಬ ಸೂತ ಮೇಲೆ ಕೂತ್ಕೊಂಡು ಪ್ರವಚನ ಮಾಡ್ತಿದ್ದಾನೆ, ಉಳಿದವರೆಲ್ಲ ಕೆಳಗೆ ಕೂತಾರಲ್ಲ ಅಂತ. ಸೂತ, ನೀನು ಹೆಂಗೋ ಮಾಡಿದಿ, ನೀನು ಮೇಲೆ ಕೂತೀನಿ ನೀನು ಅಂತ ಅಂದ್ಕೊಂಡು ಹೋದರು. ಸರಸರ ಹೋಗಿ ಅವ್ರ ತಲೆ ಕಡ್ದುಬಿಟ್ರಂತ ಒಂದ್ಸಲ. ಬಲರಾಮ ದೇವರಿಗೆ ಪ್ರವಚನ ಮಾಡೋರ ಮೇಲೂ ಇಂಥ ದುರ್ಬುದ್ಧಿ ಬಂತು ಅವರಿಗೆ, ಇಂಥ ಪಾಪದ ಕೆಲಸ. ಯಾಕೆ ಅಂದರೆ ಈ ಪಾಪದ ಕೆಲಸ ಎಲ್ಲ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಕೃಷ್ಣನ ತಲೆಯಿಂದ ಹೊರಗೆ ಹಾಕಿದ್ರು ನೋಡ್ರಿ, ಅದಕ್ಕೆ ತಲೆ ಕೆಡ್ತವ್ರಿಗೆ. ಇಂಥದ್ದೆಲ್ಲ ಆಯಿತು ಅನರ್ಥಗಳು. ಆದ್ದರಿಂದಾಗಿ ಇದು ಯಾವುದು ಆಗಬಾರದು ಅಂತಾದರೆ ಕೃಷ್ಣನನ್ನು ತಲೆಯಿಂದ ತೆಗಿಬೇಡ್ರಿ ಅಂತೇಳಿ, ಯಾವಾಗಲೂ ಅವನ ನಾಮಸ್ಮರಣೆ ಇರಲಿ ಅಂತ ಹೇಳ್ತಾರೆ. ಆದ್ದರಿಂದ ಅವನಿಗೂ ಕೂಡ ಏನಾಗುತ್ತೆ ಅಂದರೆ ಕಲಿಪ್ರವೇಶ ಆಗ್ತದಂತೆ, ಕಲಿಪ್ರವೇಶ ಆಗ್ತದೆ. ಹಾಗಾಗಿ ಆದರೆ ಭೀಮಸೇನ ದೇವರು ಒಂದು ದಿವಸವೂ ಕೂಡ ಹೀಗೆ ಮಾಡಿದವರಲ್ಲ. ಭೀಮ ಒಂದು ದಿವಸವೂ ಕೂಡ ಅರ್ಜುನನ ಮೇಲೆ ತುಂಬ ಪ್ರೀತಿ ತೋರಿಸ್ತಿ ಕೃಷ್ಣ, ನೀನು ನನ್ನ ಮೇಲೆ ತೋರಿಸಲ್ಲ ಅಂತ ಒಂದು ದಿವಸ ಮಾತಾಡಲಿಲ್ಲ ಅಂತವ್ರು. ಬಲರಾಮ ದೇವರು ಮಾತಾಡಿದರು. ಆದ್ದರಿಂದ ಅವರು ಚಿನ್ನ ಭಕ್ತರಲ್ಲ ಅಂತ ಹೇಳ್ತಾರೆ. ಭಾಗವತ ಧರ್ಮ ಅವರಲ್ಲಿ ಇಲ್ಲ ಅಂತ. ಅಷ್ಟೇ ಅಲ್ಲ, ಅರ್ಜುನ ಇದ್ದಾನಲ್ವ, ಅರ್ಜುನನೂ ಕೂಡ ಹೀಗೆ ಮಾಡಿದ್ದಾನೆ. ಅರ್ಜುನನೂ ಕೂಡ ಏನು ಅಂದರೆ ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ಅರ್ಜುನ ಕೃಷ್ಣನಿಗೆ ಅವಮಾನವನ್ನು ಮಾಡ್ತಾನೆ ಅನ್ಸರುತ್ತೆ, ಕೃಷ್ಣನಿಗೇನೆ. ಯಾಕೆ ಅಂತಂದರೆ ಕೃಷ್ಣ ಯಾಗವನ್ನು ಮಾಡುತ್ತಾ ಕೂತ್ಕೊಂಡಂತೆ, ಯಜ್ಞಕ್ಕೆ ಕೂತಿದ್ದಾನೆ, ಯಜ್ಞ ದೀಕ್ಷಿತನಾಗಿ ಕೂತಿದ್ದಾನೆ. ಯಜ್ಞ ದೀಕ್ಷಿತನಾಗಿ ಕೂತಾಗ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ಕಾಣೆ ಆಗ್ತಿದ್ರಂತೆ. ಹುಟ್ಟಿದ ಮಕ್ಕಳೆಲ್ಲ ಕಾಣೆ ಆಗ್ತಾ ಇರುವಾಗ ಎಲ್ಲಿ ಹೋಯಿತು ಗೊತ್ತಾಗಲಿಲ್ಲ. ಇನ್ನೊಂದು ಗರ್ಭಿಣಿ ಆಗಿದ್ಲು ಹೆಂಡತಿ, ಇನ್ನೇನು ಮಗು ಹುಟ್ಟುತ್ತದೆ, ಹುಟ್ಟಿದ ಕೂಡಲೇ ಮಾಯ ಆಗ್ತಾ ಇತ್ತು, ಎಲ್ಲಿ ಹೋಗ್ತದೋ ಏನೋ ಗೊತ್ತಿಲ್ಲ ಅಂತ
ಬಹಳ ಪೇಚಾಡಿಕೊಂಡು ಆ ಬ್ರಾಹ್ಮಣ ಏನು ಮಾಡಿದ್ನಂತೆ, ಓಡಿ ಬಂದಂತೆ ಕೃಷ್ಣನ ಮನೆಗೆ ಬಂದಂತೆ. ಕೃಷ್ಣ, ನನ್ನ ಹೆಂಡತಿಗೆ ಇನ್ನೇನು ಪೇನ್ ಬರುವಂಥ ಕಾಲ ಇದೆ, ಆದ್ದರಿಂದ ಹೆರಿಗೆ ನೋವು ಬರ್ತಾ ಇದೆ, ಮಗು ಹುಟ್ಟುತ್ತೆ, ಹುಟ್ಟಿದ ಕೂಡಲೇ ಮಾಯ ಆಗ್ತಾ ಇದೆ, ಈ ಒಂದು ಮಗುವನ್ನಾದರೂ ನನಗೆ ರಕ್ಷಣೆ ಮಾಡಿಕೊಡೋ ಕೃಷ್ಣ ಅಂತ ಕೇಳಬೇಕು ಅಂತ ಕೃಷ್ಣನ ಮನೆಗೆ ಬಂದಿದ್ರು. ಕೃಷ್ಣ ಯಜ್ಞದೀಕ್ಷಿತನಾಗಿದ್ದ. ಹೊರಗಡೆಯಲ್ಲಿ ಅರ್ಜುನ ಓಡಾಡ್ತಾ ಇದ್ದಂತೆ. ಅರ್ಜುನ ಓಡಾಡಬೇಕಾದ್ರೆ ಅರ್ಜುನ ಹೇಳಿದ್ನಂತೆ, ಏನು ಅಂತ ಕೇಳಿದ. ಇಲ್ಲ, ಹಿಂಗೆ ಕೃಷ್ಣನ ಭೇಟಿ ಆಗಬೇಕು. ಅಲ್ಲ, ಕೃಷ್ಣನಿಗೆ ಏನು ಹೇಳಬೇಕಿದೆಯೋ ಅಂತಿದೆಯೋ ನನಗೆ ಹೇಳಿಬಿಡು, ನಾನು ಮಾಡ್ತೀನಿ ಅದನ್ನೆಲ್ಲ, ನನಗೆ ಹೇಳಿದ್ರೆ ಕೃಷ್ಣನಿಗೆ ಹೇಳ್ದಂಗೆ ಅಂತಂದ. ಅಂದು ಇಲ್ಲಪ್ಪ, ನನಗೆ ಕೃಷ್ಣನೇ ಭೇಟಿ ಆಗಬೇಕು, ಅವನಿಗೆ ಹೇಳಬೇಕು ಅಂತ. ಏನು ಸಮಸ್ಯೆ ಹೇಳಿ ಮೊದಲು ಅಂತಂದ. ಅದಕ್ಕೆ ಅವನು ಹೇಳಿದೆ, ಹಿಂಗೆ ನಡೆದಿದೆ ನನ್ನ ಮನೆಯಲ್ಲಿ, ಮಕ್ಕಳು ಕಾಣೆ ಆಗ್ತಿದ್ದಾವೆ, ಅದಕ್ಕೋಸ್ಕರ ಬಂದಿದ್ದೀನಿ, ಕೃಷ್ಣನ ಸಹಾಯ ಬೇಕು ನನಗೆ. ಅದಕ್ಕೆ ಈ ಅರ್ಜುನ ಹೇಳಿದ, ನಾ ಬರ್ತೀನಿ ನಡಿ ಅಂತಂದು. ನಾ ಬರ್ತೀನಿ ನಡಿ. ಅಲ್ಲ, ಬೇಡ ಮಾರಾಯ, ನನಗೆ ಕೃಷ್ಣನೇ ಬೇಕು, ಅವನಿದ್ರೆ ಸಾಕು ನನಗೆ, ಇನ್ಯಾರು ಬೇಡ ನನಗೆ ಅಂತ ಇವನು ಹೇಳ್ದ. ಏನು ನನಗೆ ನೀನು ಅವಮಾನ ಮಾಡ್ತಾ ಇದೆಯಾ? ಕೃಷ್ಣ ನನ್ನ ಸಾರಥಿ ಅಂತ ನೀವು. ನಾನು ರಥದಲ್ಲಿ ಕೂಡುವಂಥ ರಥಿಕ, ಕೃಷ್ಣ ನನ್ನ ಸಾರಥಿ, ನನ್ನ ಡೋರ್ ಓಪನ್ ಮಾಡುವಂಥ ವ್ಯಕ್ತಿ ಅವನು. ಅವನ ಬಗ್ಗೆ ಏನು ನಿನಗಂಥದ್ದು? ನಾನು ಹೋರಾಡಿದರೆ ಅವನು ಮುಂದೆ ರಥ ಓಡಿಸು ಅಂದರೆ ಓಡಿಸ್ತಾನೆ, ನಿಲ್ಲಿಸು ಅಂದರೆ ನಿಲ್ಲಿಸ್ತಾನೆ. ನಾನು ಹೇಳಿದ ಮಾತನ್ನು ಕೇಳುವಂಥವನು ಕೃಷ್ಣ. ಆದ್ದರಿಂದಾಗಿ ನನಗಿಂತ ದೊಡ್ಡವನೇನಲ್ಲ, ನಾನಿದ್ದೇನಲ್ಲ, ನಾನು ಬರ್ತೀನಿ ನಡಿ. ಅವನಿಗೆ ನಂಬಿಕೆ ಇಲ್ಲ. ಯಾಕೆ? ಕೃಷ್ಣನ ಬಿಟ್ಟರೆ ನನಗೆ ಬೇರೆ ಯಾರು ಬೇಡಪ್ಪ ದೇವರೇ, ಸಾಕು ಕೃಷ್ಣ ಒಬ್ಬನೇ ಬೇಕು ನನಗೆ ಅಂತ ಜೋರಾಗಿ ಹೇಳಿದ್ನಂತೆ ಬ್ರಾಹ್ಮಣ. ಹೇಳಿದರೆ ಇವನಿಗೆ ಸಮಸ್ಯೆ ಆಗೋಯ್ತು. ನಾನು ಇಷ್ಟು ಹೇಳಿದರೂ ನಂಬ್ತಾ ಇಲ್ಲಲ್ಲ ಈ ಬ್ರಾಹ್ಮಣ ಅಂತ ಕೊನೆಗೊಂದು ಮಾತು ಹೇಳಿದ್ನಂತೆ, ನಿನ್ನ ಮಗುವನ್ನು ನಾನು ರಕ್ಷಣೆ ಮಾಡಲಿಲ್ಲ ಅಂತ ಆದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಅಂದ್ಬಿಟ್ಟ ಒಂದು ಮಾತು. ಅಲ್ಲಿ ತನಕ ಅಂದರೆ ಅವನಿಗೆ ಏನಾಗಿಬಿಡ್ತು ಅಂತ ತಡಿಲಿಕ್ಕಾಗಲಿಲ್ಲ, ವಿಕೋಪಕ್ಕೆ ಹೋಗಿಬಿಟ್ಟ. ಹೋಗಿ ಹೇಳಿದ್ನಂತೆ, ಇಷ್ಟು ಪ್ರೆಸ್ಟೇಜ್ ವಿಷಯ ಬಂತಲ್ಲ, ಹೇಳೇಬಿಟ್ಟು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತಂದ. ಇಷ್ಟು ಹೇಳ್ತಿರುವಾಗ ಬ್ರಾಹ್ಮಣ ಹೇಳಿದ, ಎಲ್ಲಿಂದ ಕಲೆ ಬಿದ್ದೀವೇನೋ ಪರವಾಗಿಲ್ಲ, ನಡಿ ಹೋಗೋಣ ನಡಿ ಅಂತ ಅಂದ್ಕೊಂಡು ಸರಿ ಅಂತ ಕರ್ಕೊಂಡು ಹೋದ್ನಂತೆ. ಕರ್ಕೊಂಡು ಹೋಗಿ ಇವನು ಅರ್ಜುನ ಏನು ಮಾಡಿದ, ಇಡೀ ಮನೆಯಲ್ಲಿ ಗರ್ಭಿಣಿಯಾದಂಥ ಏನು ಆ ಹೆರಿಗೆ ಕೋಣೆ ಅಂತಿತ್ತು, ಸೂಲಗಿತ್ತಿ ಕೊಠಡಿ ಅಂತ ಹೇಳ್ತಾರೆ, ಅಂಥ ಕೊಠಡಿಯಲ್ಲಿ ಇದ್ರಂತೆ. ಅಂಥ ಕೊಠಡಿಯಲ್ಲಿರಬೇಕಾದ್ರೆ ಇಡೀ ಮನೆಗೇ ಬಾಣದಿಂದಾಗಿ ಕವರ್ ಮಾಡಿಟ್ಬಿಟ್ನಂತೆ. ಇಡೀ ಮನೆಯಲ್ಲಿ ಬಾಣಗಳ ಸುರಿಮಳೆ, ಇಡೀ ಮನೆ ಎನ್ನುವಂಥ ಮನೆಯೇ ಕಟ್ಟಿಟ್ಬಿಟ್ನಂತೆ. ಮನೆ ಮೇಲೆ ಒಂದು ಮನೆ ಅಂತ, ಆದರೆ ಒಂದೇ ಒಂದು ಸೊಳ್ಳೆ ಒಳಗೆ ಹೋಗ್ಲಿಕ್ಕಾಗಿರಬಾರ್ದು ಆ ರೀತಿಯಲ್ಲಿ ಬಾಣವನ್ನು ಹಾಕಿ ಎಲ್ಲ ಕಡೆಯಲ್ಲೂ ಕೂಡ ಒಂದು ಬಾಣದ ಮನೆಯನ್ನು ಕಟ್ಟಿಟ್ಬಿಟ್ಟ. ಏನಾಗಲ್ಲ, ನೀನು ಹೆದರಬೇಡ, ನಾನಿದ್ದೇನೆ. ಆಯಿತು, ಪ್ರಸವ ಆಯಿತು. ಪ್ರಸವ ಆದ ಕೂಡಲೇ ಮಗು ಹುಟ್ಟಿತು ಅಂತಂದರು, ಮಗು ಮಾಯ ಆಯಿತು. ಮಗು ಕಾಣುತ್ತಿಲ್ಲ, ಮಾಯ ಆಗೋಯ್ತು. ಆಮೇಲೆ ನೋಡ್ರಿ, ಬ್ರಾಹ್ಮಣ ತಗೊಂಡ ಅರ್ಜುನನನ್ನು, ಎಲ್ಲಿಂದ ಕಲೆ ಬಿದ್ಯೋ ಮಾರಾಯ ನೀನು, ಬೇಡ 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 ಅಂದರು, ಬಂದು ಪ್ರಾಣ ತೆಗೆದೆಲ್ಲೋ, ಬೇಡ ಅಂತ ಹೇಳಿದೆ, ಕೃಷ್ಣ ಬರ್ತಾನೆ ಅಂದರು, ಬಿಡದ ಹಂಗೆ ಬಂದೆಲ್ಲೋ ನೀನು ಅಂತ ಇಷ್ಟು ಬೈದ. ಅಂದರೆ ಆ ಬ್ರಾಹ್ಮಣ ಅವನಿಗೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮೊದಲೇ ನಾ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟ. ಅವನು ಅಷ್ಟು ಬೈದು ಹಾಕಿಬಿಟ್ಟಿದ್ನಂತೆ ಬ್ರಾಹ್ಮಣ. ಏನು ನನ್ನ ಪ್ರಾಣನೇ ಹೋಗಿಬಿಡುತ್ತು ಅಂತ. ಕಡೆಗೇನು ಮಾಡಿದ, ನನಗೆ ಕಾಪಾಡಲಿಕ್ಕಾಗಲಿಲ್ಲ ಅಂತ ಕಡೆಗೇನು ಮಾಡಿದ್ನಂತೆ, ಅರ್ಜುನ ಇನ್ನೇನು ಅಗ್ನಿ ಪ್ರವೇಶವೇ ಮಾಡ್ತೇನೆ ಅಂತ ನಿಂತಾಗ ಕೃಷ್ಣ ಬಂದು ಕೃಷ್ಣ ರಕ್ಷಣೆ ಮಾಡಿ ಅವನನ್ನು ಹೇಳಿದ, ನೀನು ಅಗ್ನಿ ಪ್ರವೇಶ ಮಾಡಬೇಡ. ಯಾಕೆ ಅಂತ ಹೇಳಿದರೆ, ನೋಡಪ್ಪ, ನೀನು ಆ ಮಗು ಕಳೆದು ಹೋಗಿದೆ ಅಂತ ಮಾಡ್ತಿದ್ದೀಯಲ್ಲ, ಆ ಮಗುವನ್ನು ನಾನು ತಂದು ಕೊಡ್ತೀನಿ. ಈ ಮಗುವನ್ನು ಮಾತ್ರ ಅಲ್ಲ, ಇದಕ್ಕಿಂತ ಮೊದಲು ಒಂದಷ್ಟು ಮಕ್ಕಳೆಲ್ಲ ಕಾಣೆಯಾಗಿದ್ದು ಎಲ್ಲ ಮಕ್ಕಳನ್ನು ತಂದು ಕೊಡ್ತೇನೆ ನಾನು ಬೇಕಾದರೆ ಅಂತ. ಆಮೇಲೆ ಅನಂತಾಸನದ ತನಕಲೂ ಕೂಡ ಹೋಗಿ ಆ ಏನು ತಮಸ್ಸನ್ನೆಲ್ಲ ಕಳೆದುಕೊಂಡು ಒಳಗೆ ಹೋಗಿ ಆ ಮಕ್ಕಳನ್ನೆಲ್ಲ ತಂದು ಕೊಟ್ಟನಂತೆ ಬ್ರಾಹ್ಮಣನಿಗೆ. ನೀನು ಸಾಯಬೇಡ ಅಂತಂದ. ಹೀಗೆ ಕೃಷ್ಣನನ್ನು ಕೂಡ ಅವಮಾನ ಮಾಡಿದವನು ಅರ್ಜುನ. ಭೀಮ ಒಂದು ದಿವಸವೂ ಕೂಡ ಮಾಡಲಿಲ್ಲ ಇಂಥ ಅವಮಾನವನ್ನು. ಭೀಮ ಒಂದು ದಿವಸವೂ ಕೂಡ. ಆದ್ದರಿಂದ ಶುದ್ಧವಾದ ಭಾಗವತ ಧರ್ಮ ಅಂತ ಹೇಳಿದರೆ ಅದು ಭೀಮನ ಧರ್ಮ ಅಂತ ಹೇಳ್ತಾರೆ. ಭೀಮನ ಧರ್ಮ, ಇಂಥ ಭೀಮನ ಧರ್ಮ ಎನ್ನುವಂಥದ್ದು ಅಷ್ಟೇ ಅಲ್ಲ, ಇದರ ಜೊತೆಗೆ ಕೃಷ್ಣನ ಭಕ್ತರು ಅಂತ ಕರೆಸಿಕೊಂಡಂಥ ಕೃಷ್ಣನ ಮಗ ಪ್ರದ್ಯುಮ್ನ ಮತ್ತು ಕೃಷ್ಣನ ಭಕ್ತ ಉದ್ಧವ ಎಲ್ಲರೂ ಕೂಡ ಕೃಷ್ಣನನ್ನು ಒಂದು ಸರ್ತಿ ದ್ವೇಷ ಮಾಡಿದ್ದಾರಂತೆ. ಕೃಷ್ಣನ ವಿಷಯದಲ್ಲಿ ಪ್ರದ್ಯುಮ್ನ ಉದ್ಧವ ಸಾಂಬೋ ಅನಿರುದ್ಧಾದ್ಯಾಶ್ಚ ಸರ್ವಶಃ ಹರೇರಿಷ್ಟಂ ಸುಭದ್ರಾಯ ಫಲ್ಗುನೇ ದಾನಮಂಜಸ ಅಂತ ಅವರೆಲ್ಲ ಪ್ರದ್ಯುಮ್ನ, ಉದ್ಧವ ಮತ್ತು ಸಾಂಬ, ಅನಿರುದ್ಧ ಎಲ್ಲರೂ ಕೂಡ ಏನು ಮಾಡಿದ್ರಂತೆ, ಸುಭದ್ರಾದೇವಿಯನ್ನು ಈ ಯಾರಿಗೆ ಅಂದರೆ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕಾದ್ರೆ ಆಗ ಮಾಡಿದ್ದೇನು ಅಂದರೆ ಇವರೆಲ್ಲ ವಿರೋಧ ಮಾಡಿದ್ರಂತೆ. ಉದ್ಧವನಿಂದ ಹಿಡ್ಕೊಂಡು, ಉದ್ಧವ ಅಂಥ ಮಹಾಭಕ್ತ, ಅವನು ಕೃಷ್ಣನ ಭಕ್ತ, ಅಚ್ಛಿನ್ನ ಭಕ್ತ ಅಂತ ಹೇಳ್ತೀವಲ್ಲ, ಅಷ್ಟರ ಮಟ್ಟಿಗೆ ಹೋದವನು, ಅವನು ಚಿನ್ನ ಭಕ್ತನೇ. ಯಾಕೆ ಅಂದರೆ ಅಷ್ಟು ಮಾಡಿದವನು
ಕೃಷ್ಣ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾನೆ ಅಂದರೆ ಅದರ ವಿರುದ್ಧವಾಗಿ ನಿಲ್ತಾರೆ ಯಾರಾದರೂ ಕೂಡ. ಸುಭದ್ರೆಯನ್ನು ವಿವಾಹ ಮಾಡಿಕೊಡುವಾಗ ಉದ್ಧವ, ಪ್ರದ್ಯುಮ್ನ, ಅನಿರುದ್ಧ, ಸಾಂಬ ಎಲ್ಲರೂ ಕೂಡ ಕೃಷ್ಣನ ವಿರುದ್ಧವಾಗಿ ನಿಂತರಂತೆ. ಹರೇರಿಷ್ಟಂ ಸುಭದ್ರಾಯ ಫಲ್ಗುನೇ ದಾನಮಂಜಸ ಜ್ಞಾತ್ವಾಪಿ ರುರುದು ಸಮ್ಯಕು ಸಾತ್ಯಕಿ ಕೃಷ್ಣ ಸಮ್ಮತಿಂ ಅಂತ ಕದಾಚಿನ್ ಮನ್ಯತೆ ಪಾರ್ಥಂ ಧರ್ಮಜೋಪಿ ನರಂ ಹರಿಂ. ಅಷ್ಟೇ ಅಲ್ಲ, ಧರ್ಮರಾಜನೂ ಕೂಡ ಏನು ಅಂದರೆ ಕೃಷ್ಣನನ್ನು ವಿರೋಧ ಮಾಡಿದವನೇ. ಧರ್ಮರಾಜನೂ ಕೂಡ ಎಷ್ಟರ ಮಟ್ಟಿಗೆ ಕೃಷ್ಣನನ್ನು ವಿರೋಧ ಮಾಡಿದವನು ಅಂತಂದರೆ, ಕೃಷ್ಣ ಭಗವಂತ ಎಲ್ಲ ಆಯಿತು ಸ್ವಾಮಿ, ಯುದ್ಧ ಎಲ್ಲ ಮುಗೀತು, ಯುದ್ಧದಲ್ಲಿ ಎಲ್ಲರೂ ಕೂಡ ಸತ್ತರು, ಎಲ್ಲ ಸತ್ತಾದ ನಂತರ ಇನ್ನಾದರೂ ಸಿಂಹಾಸನದಲ್ಲಿ ಕೂತ್ಕೊಳ್ಳು ಅಂತಂದರೆ, ಕೃಷ್ಣ ಹೇಳಿದಂಥ ಮಾತು, ಸಿಂಹಾಸನದಲ್ಲಿ ಕೂತ್ಕೊಂಡು ನಿನಗೆ ಪಟ್ಟಾಭಿಷೇಕ ಮಾಡಿಸ್ತೇನೆ ಅಂತಂದರೆ, ಕೃಷ್ಣ ನಾನು ಇಷ್ಟು ಜನರನ್ನು ಕೊಂದಲ್ಲ, ಯಾವ ಪಾಪ ಮಾಡಿದ್ನೇನೋ ಗೊತ್ತಿಲ್ಲ, ನಾನು ಇಷ್ಟು ಪಾಪವನ್ನು ಮಾಡಿ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ ಅಧಿಕಾರ ನನಗೇನಿದೆಯೋ ಅಂತ ಕೇಳಿದಂತೆ. ಕೃಷ್ಣ ಹೇಳಿದಾಗ ಈ ಮಾತನ್ನು ಹೇಳ್ತಾರೆ, ನೀನು ಮಾಡಿದ್ದು ಧರ್ಮ ಅಂತ ಭಗವದ್ಗೀತೆಯ ಉಪದೇಶವನ್ನು ಮಾಡಿ ಎಲ್ರಿಗೂ ಕೂಡ ಹೇಳಿ ಯುದ್ಧವನ್ನು ಮಾಡಿಸಿದ ಮೇಲೂ ಕೂಡ ಕೃಷ್ಣನ ಬಗ್ಗೆ ಅಪನಂಬಿಕೆಯನ್ನು ತಾಳಿದ. ಅಷ್ಟೇ ಅಲ್ಲ, ಎಷ್ಟು ಅಪನಂಬಿಕೆ ಅಂದರೆ ಕೆಲವೊಂದು ಅತಿ ಸ್ನೇಹವೂ ಕೂಡ ಅಪನಂಬಿಕೆಗೆ ಕಾರಣ ಆಗಿಬಿಡ್ತದಂತೆ. ಅವನಿಗೇನಾಯಿತು ಅಂದರೆ, ಕೃಷ್ಣನಿಗೆ ಒಂದಷ್ಟು ದಿವಸ ಏನು ಮಾಡಿದ ಕೃಷ್ಣ, ಯುದ್ಧ ಎಲ್ಲ ಮುಗಿದ ಮೇಲೆ ಅವರ ಜೊತೆಗೇ ಇದ್ದಂತೆ, ಪಾಂಡವರ ಜೊತೆಗೆ ಇದ್ದ. ಪಾಂಡವರ ಜೊತೆಗೆ ಇದ್ದು ಬಹಳ ವರ್ಷ ಆದ ನಂತರ ಸ್ವಲ್ಪ ನನ್ನ ದ್ವಾರಕಕ್ಕೆ ಹೋಗಿ ಬರ್ತೀನಿ, ನಮ್ಮೂರಿಗೆ ಹೋಗಿ ಬರ್ತೀನಿ ನಾನು ಅಂತ ಕೃಷ್ಣ ಹೊರಟನಂತೆ. ಹೊರಡುವಾಗ ಈ ಧರ್ಮರಾಜ ಹೇಳಿದಂತೆ, ಕೃಷ್ಣ ಒಬ್ಬನೇ ಹೋಗಬೇಡಪ್ಪ, ನೀನು ನನ್ನ ಚದುರಂಗ ಸೈನ್ಯವನ್ನು ಕೊಟ್ಟು ಕಳಿಸ್ತೀನಿ, ಕರ್ಕೊಂಡು ಹೋಗು ಅಂತ. ಯಾಕೋ ಅಂತ ಕೇಳಿದ. ಯಾಕೆ ಅಂದರೆ, ಏನಿಲ್ಲ ಕೃಷ್ಣ, ಈ ಯುದ್ಧ ನಡೀಲಿಕ್ಕೆ ಮೂಲ ನೀನೇ ಅಂತ ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರ ಆಗಿದೆ ಈಗಾಗಲೇ. ಹಾಗಾಗಿ ಅಕಸ್ಮಾತ್ ಏನಾದರೂ ನಾವು 18 ದಿವಸದ ಯುದ್ಧದಲ್ಲಿ ಯಾರಾದರೂ ಅಳದುಳಿದವರು ಅಂತ ಉಳಿದಿರ್ತಾರಲ್ಲ ಯಾರಾದರೂ ಕೂಡ, ಅವರೇನಾದರೂ ದ್ವೇಷವನ್ನಿಟ್ಟುಕೊಂಡು ನೀನು ಒಬ್ಬನೇ ಹೋಗ್ತಾ ಇರಬೇಕಾದ್ರೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರಂದ್ರೆ ಏನು ಮಾಡಲಿ ಆಮೇಲೆ? ಅದರಿಂದ ಬೇಡ ಕೃಷ್ಣ, ನೀವು ಒಬ್ಬನೇ ಹೋಗಬೇಡ, ಒಂದು ಚದುರಂಗ ಸೈನ್ಯ ಕೊಟ್ಟು ಕಳಿಸ್ತೀನಿ, ಕರ್ಕೊಂಡು ಹೋಗಿ ನೀನು ಅಂತ ಹೇಳಿದನಂತೆ. ಇದು ಕೃಷ್ಣನ ಬಗ್ಗೆ ಇರುವಂಥ ಒಂದು ವಿಶ್ವಾಸ ಅವನಿಗೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನೀನೇನೋ ನನಗೆ ಕೊಟ್ಟು ಕಳಿಸ್ತೀಯಪ್ಪ ಚದುರಂಗ ಸೈನ್ಯವನ್ನು, ಅವರು ನನ್ನನ್ನು ಕಾಪಾಡೋದಿರಲಿ, ಅವ್ರ ರಕ್ಷಣೆ ನಾ ಮಾಡಬೇಕಾಗ್ತದೆ ಅಂತ. ಅವರು ನನ್ನ ಹೆಗಲಿಗೆ ಬೀಳ್ತಾರೆ ಅಷ್ಟೇ, ಅವರನ್ನು ನಾನೇ ಉಳಿಸ್ಬೇಕಾಗತ್ತೆ, ಬೇಡ ನನಗೆ ಅಂತ ಹೇಳಿದ ಕೃಷ್ಣ. ಅಂದರೆ ಕೃಷ್ಣನ ಬಗ್ಗೆ ಇಂಥ ವಿಶ್ವಾಸ ಇತ್ತವನಿಗೆ, ಅಂದರೆ ವಿಶ್ವಾಸವಿಲ್ಲ ಅಂದರೆ ಅಪನಂಬಿಕೆ ಎನ್ನುವಂಥದ್ದು. ಕೃಷ್ಣನ ಸಾಮರ್ಥ್ಯವೇ ಗೊತ್ತಿಲ್ಲ, ಆದ್ದರಿಂದ ಅಲ್ಲಲ್ಲಿ ಇಂತಹ ಸಂದೇಹಗಳನ್ನು ವ್ಯಕ್ತಪಡಿಸಿದ್ದಾನೆ ಧರ್ಮರಾಜನು ಕೂಡ. ಆದ್ದರಿಂದ ಭೀಮನಂತೆ ಅವನು ಕೂಡ ಅಚ್ಛಿನ್ನ ಭಕ್ತನಲ್ಲ, ಭಾಗವತ ಧರ್ಮ ಅವನಲ್ಲಿ ಇಲ್ಲ. ಅದರಿಂದಾಗಿ ನಿಜವಾದ ಭಾಗವತ ಧರ್ಮ ಅಂತ ಹೇಳಿದರೆ ಅದು ಭೀಮನ ಧರ್ಮ ಅಂತ ಹೇಳ್ತಾರೆ, ಭೀಮಸೇನನ ಧರ್ಮ ಅಂತ. ಬಂಧನಂ ಶಂಕಮಾನೋ ಹಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನಾವತಾರಂ ಅರೋಚಯತ್ ಅಂತ. ಕೃಷ್ಣನನ್ನು ಕೌರವರೆಲ್ಲರೂ ಕೂಡ ಸೇರಿ ಬಂಧನ ಮಾಡಿದರು ಅಂತ ಒಂದು ಕಥೆ. ಸುಮ್ಮನೆ ಅದು ನಿಜವಾಗಿ ಬಂಧನ ಮಾಡಿಲ್ಲ ಅಲ್ಲಿ. ಕೌರವರೆಲ್ಲರೂ ಕೂಡ ಕೃಷ್ಣ ಬಂದರೆ ಇವತ್ತು ಹಿಡಿದಾಕಿ, ಇವನು ಹೇಳ್ತಾನೆ, ದುರ್ಯೋಧನ ಹೇಳ್ತಾನೆ, ಇವತ್ತು ಕೃಷ್ಣ ಬಂದರೆ ಅವನನ್ನು ಕಟ್ಟಿ ಹಾಕಿಬಿಡ್ಬೇಕು ಇಲ್ಲಿ ಅಂತ ಹೇಳ್ತಾನೆ, ಮನೆಯಲ್ಲಿ ಕಟ್ಟಿ ಹಾಕಿಬಿಡೋಣ ಅಂತ ಹೇಳ್ತಾನೆ. ಅವು ಈ ಮಾತುಗಳು ಆಡಿದ್ದಾರೆ ಅಂತ ಅಂದ್ಕೊಂಡು ಅವನು ಕೃಷ್ಣ ಹೋದಾಗ ನಿಜವಾಗ್ಲೂ ಅಲ್ಲಿ ಕಟ್ಟಿ ಹಾಕುವಷ್ಟು ಧೈರ್ಯ ಅವ್ರಿಗೂ ಇಲ್ಲ, ಕಟ್ಟಿ ಹಾಕಿಸ್ಕೊಳ್ಳುವಂಥವನು ಅಲ್ಲ ಇವನು, ಯಾರ ಕೈಗೂ ಅಷ್ಟು ಸುಲಭದ ಸಿಗೋನು ಅಲ್ಲ. ಅಂಥವನನ್ನು ಹಿಂಗೆ ಹೇಳಿದ್ದಾರೆ ಅನ್ನೋ ವಿಚಾರ ಅಲ್ಲಲ್ಲಿ ಪ್ರಸಾರ ಆಗಿದ್ದಕ್ಕೆ ವಿದುರನೂ ಕೂಡ ಏನು ತಿಳ್ಕೊಂಡ ಅಂದರೆ, ಅಯ್ಯೋ ಕೃಷ್ಣನನ್ನು ಬಂಧನ ಮಾಡಿದ್ರ ಅಂತ ತಿಳ್ಕೊಂಡಂತೆ. ಅಂಥ ಜ್ಞಾನಿ ವಿದುರ, ಎಂಥ ಜ್ಞಾನಿ ಅಂದರೆ ನೀತಿಶಾಸ್ತ್ರವನ್ನು ಹೇಳಿದವನು. ವಿದುರ ನೀತಿ ಅಂತಲೇ ಒಂದು ಪ್ರಸಿದ್ಧ. ಅಂಥ ನೀತಿಶಾಸ್ತ್ರವನ್ನು ಹೇಳಿದಂಥ ಒಬ್ಬ ವಿದುರನೂ ಕೂಡ ಬಂಧನಕ್ಕೆ ಎಲ್ಲರನ್ನೂ ಕೂಡ ಮೋಚನೆ ಮಾಡುವಂಥ ಭಗವಂತನಿಗೂ ಕೂಡ ಬಂಧನ ಆಯಿತು ಅಂತ ತಿಳ್ಕೊಂಡಂತೆ ಒಂದು ಸರ್ತಿ. ಆದ್ದರಿಂದ ಅವನು ಕೂಡ ಚಿನ್ನ ಭಕ್ತನಲ್ಲ, ಶುದ್ಧವಾದ ಭಾಗವತ ಧರ್ಮ ಅವನಲ್ಲಿಲ್ಲ, ಭೀಮನಲ್ಲಿ ಮಾತ್ರ ಇದೆ, ಒಬ್ಬ ಭೀಮನಲ್ಲಿ ಮಾತ್ರ ಇದೆ ಇದು ಅಂತ. ಕೌರವೇಯ ಸಭಾ ಮಧ್ಯೆ ನಾವತಾರಂ ಅರೋಚಯತು. ಅಷ್ಟೇ ಅಲ್ಲ, ನಕುಲಃ ಕರದಾನಾಯ ಪ್ರೇಷಯಾಮಾಸ ಕೇಶವೇ ಅವಮೇನೆ ಹರೇರ್ಬುದ್ಧಿಂ ಸಹದೇವ ಕುಲಕ್ಷಯಾತ್ ಅಂತ. ನಕುಲ ಸಹದೇವರು ಕೂಡ ಇದಕ್ಕೆ ಹೊರತರಲ್ಲ ಅಂತ ಹೇಳುತ್ತಾರೆ. ನಕುಲ ಸಹದೇವರು, ನಕುಲ ಒಮ್ಮೆ ಏನು ಮಾಡಿದಂತೆ, ಈ ಯಾಗವನ್ನು ಮಾಡಿದಲ್ಲ, ರಾಜಸೂಯ ಯಾಗವನ್ನು, ಆ ಯಾಗವನ್ನು ಮಾಡಬೇಕಾದ್ರೆ ಡೈರೆಕ್ಟಾಗಿ ಕೃಷ್ಣನ ಹತ್ರಕ್ಕೆ ಹೋಗಿ ಕೃಷ್ಣನಿಗೆ ಹೇಳಿದಂತೆ, ಅವನೇ ಜರಾಸಂಧಾದಿಗಳನ್ನು ಕೊಂದು ಅವರಿಗೆ ಕಪ್ಪ ಕಾಣಿಕೆಯನ್ನು ತಂದು ಕೊಟ್ಟಂಥ ಮಹಾತ್ಮ ಕೃಷ್ಣ. ಅಂಥ ಕೃಷ್ಣನ ಬಳಿಗೆ ನಕುಲ ಹೋಗಿ ಹೇಳ್ತಾನಂತೆ, ಕೃಷ್ಣ ನಾವು ಯಾಗ ಮಾಡ್ತಿದ್ದೀವಿ, ನೀನು ನಮಗೆ ಕಪ್ಪ ಕಾಣಿಕೆಯನ್ನು ಕೊಡ್ತೀಯೋ, ನಿನ್ನ ಜೊತೆ ಯುದ್ಧ ಮಾಡಲು ಅಂತ ಕೇಳಿದಂತೆ. ನಕುಲ ಕೇಳಿದ ಮಾತು. ಅದರಿಂದ ನಕುಲ ಕರದಾನಾಯ, ನನಗೂ ಕರವನ್ನು ಕೊಡು ಅಂತ ಕೇಳಿದಂತೆ. ಕೃಷ್ಣನ ವಿರುದ್ಧವಾಗಿ ಈ ರೀತಿ ನಿಲ್ಲೋದ, ಸೆಟು ನಿಲ್ಲೋದ? ಭೀಮ ಒಂದು ದಿವಸ ಮಾಡಲಿಲ್ಲ. ಅದು ಶುದ್ಧವಾದ ಭಾಗವತ ಧರ್ಮ ಭೀಮಸೇನನದ್ದು. ಅಷ್ಟೇ ಅಲ್ಲ, ಸಹದೇವನು ಕೂಡ ಹೀಗೇನಾ? ಸಹದೇವ ಎಂಥವನು ಅಂದರೆ ಅವಮೇನೆ ಹರೇರ್ ಬುದ್ಧಿಂ ಸಹದೇವ ಕುಲಕ್ಷಯಾತ್. ಒಂದು ಸರ್ತಿ
ಹರಿಯ ಬುದ್ಧಿಯನ್ನು, ಕೃಷ್ಣನ ಬುದ್ಧಿಯನ್ನು ಬೈದನಂತೆ. ಅವನಿಗೇನು ಬುದ್ಧಿ ತಲೆ ಸರಿ ಇಲ್ಲ ಅವನಿಗೆ ಅನ್ನಂತೆ. ಕೃಷ್ಣನಿಗೆ ತಲೆ ಸರಿ ಇಲ್ಲ. ಯಾಕೆ ಅಂತಂದರೆ ಅವನ ಕುಲವನ್ನು ನಾಶ ಆಗಲಿಕ್ಕೆ ಅಂತ ಬ್ರಾಹ್ಮಣರ ಶಾಪವನ್ನು ಅವನೇ ಕೊಡಿಸಿ ಅವರ ಕುಲವನ್ನು ಅವನೇ ನಾಶ ಮಾಡಿಕೊಂಡಿದ್ದಾನೆ. ತಲೆ ಸರಿ ಇಲ್ಲದವನಿಗೆ ಕೃಷ್ಣ ಅಂಥೇಳಿ ಸಹದೇವನು ಕೂಡ ಒಂದು ಸರ್ತಿ ಬೈದಿದ್ದಾನೆ. ಆದ್ದರಿಂದ ಕೃಷ್ಣನ ವಿರುದ್ಧವಾಗಿ ಇವರೆಲ್ಲರೂ ಕೂಡ ನಿಂತವರು. ಇಷ್ಟು ಜನರಿಗೂ ಕೂಡ ಇಂತಿಂಥ ಬುದ್ಧಿ ಬಂದರೂ ಕೂಡ ಒಬ್ಬ ಭೀಮನಿಗೆ ಮಾತ್ರ ಒಂದು ದಿವಸವೂ ಕೂಡ ಕೃಷ್ಣನ ವಿರುದ್ಧವಾದ ಬುದ್ಧಿ ಬಂದಿಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಃ. ಇದು ಶುದ್ಧವಾದಂಥ ಭಾಗವತ ಧರ್ಮ ಅಂತ ಹೇಳ್ತಾರೆ. ಇಷ್ಟ್ಯಾಕೆ ವಸುದೇವ ದೇವಕಿ ಇವರಿಗೂ ಕೂಡ ಏನು ಅಂತಂದರೆ ಕೃಷ್ಣ ಅಷ್ಟು ದಿವಸ ಅವರ ಜೊತೆಗಿದ್ದರೂ ಕೂಡ ಇವನು ದೇವರು ಅನ್ನುವ ಭಾವ ಅವರಿಗೆ, ಯಾಕೆ ಹುಟ್ಟಿದ ದಿವಸವೇ ನಾನು ದೇವರು ಅಂತ ತೋರಿಸಿದ್ದಾನೆ. ಆದರೆ ಅಷ್ಟು ದಿವಸ ಆದ ಮೇಲೂ ಕೂಡ ಹುಟ್ಟಿದ ಒಂದು ದಿವಸ ಬಿಟ್ಟರೆ ಉಳಿದ ಎಷ್ಟು ದಿವಸ ಇದ್ನೋ ಅಷ್ಟೂ ದಿವಸದಲ್ಲೂ ಕೂಡ ಕೃಷ್ಣ ನನ್ನ ಮಗ ಅಂತ ತಿಳ್ಕೊಂಡ್ರೆ ಹೊರತು ಒಂದು ದಿವಸವೂ ಕೂಡ ದೇವರು ಅಂತ ತಿಳ್ಕೊಳ್ಳಿಲ್ಲ. ಇವನು ಭಗವಂತ ಅನ್ನುವಂಥ ಭಾವ ಎನ್ನುವಂಥ ದೇವಕಿ ವಸುದೇವಾದ್ಯಾಹ ಮೇನಿರೇ ಮಾನುಷಂ ಹರಿಂ. ಇವನು ಒಬ್ಬ ಮನುಷ್ಯ, ನಮ್ಮ ಕೂಸಿದು ಅಂತ ಅಷ್ಟೇ ತಿಳ್ಕೊಂಡ್ರೆ ಹೊರತು ಇವನು ಸರ್ವೋತ್ತಮ ಅನ್ನೋದು ಗೊತ್ತಾಗಲಿಲ್ಲ. ಅವರ ಕಣ್ಣೆದರಲ್ಲೇನೆ ಒಬ್ಬ ದುಷ್ಟೆಯಾದಂಥ ಪೂತನಿಯ ಸಂಹಾರವನ್ನು ಮಾಡಿದ. ಅವರ ಕಣ್ಣೆದರಲ್ಲೇ ನಡೆಯಿತು. ಅವರ ಕಣ್ಣೆದರಲ್ಲೇನೆ ಸಾಂದೀಪಿನಾಚಾರ್ಯರ ಮಗನನ್ನು ಬದುಕಿಸಿ ತಂದ. ಎಷ್ಟೆಲ್ಲ ಮಾಡಿದ ಕೃಷ್ಣ. ಇಂಥ ಅತಿಮಾನುಷವಾದಂಥ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ ಭಗವಂತ ಎಂತಿಂಥ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದ್ದಾನೆ. ಇಷ್ಟು ಮಾಡಿದರೂ ಕೂಡ ಅವರಿಗೆ ಅನಿಸಿದ್ದೇನು ಅಂದರೆ ಇವನನ್ನು ಕೂಡ ಮೇನಿರೇ ಮಾನುಷಂ ಹರಿಂ ಅಂತ, ಇವನು ಕೂಡ ಮನುಷ್ಯ, ನನ್ನ ಮಗ ಇವನು ಅಂತ ಅಷ್ಟೇ ತಿಳ್ಕೊಂಡ್ರೆ ಹೊರತು ಒಂದು ದಿವಸವೂ ಕೂಡ ಇವನು ದೇವರು ಅನ್ನುವ ಭಾವ ಅವರಿಗೆ ಬರಲಿಲ್ಲ ಅಂತ. ದೇವರು ಅನ್ನುವ ಭಾವ ಬರಲಿಲ್ಲ. ಆದ್ದರಿಂದ ಇಂಥ ಭಾವ ಅವರಿಗೆ ಅಂದರೆ ದೇವರನ್ನು, ಆದರೆ ಒಂದು ದಿವಸವೂ ಕೂಡ ಕೃಷ್ಣ ದೇವರಲ್ಲ ಅನ್ನುವ ಭಾವ ಭೀಮನಿಗೆ ಬಂದಿಲ್ಲ ಅಂತ. ದೇವರಲ್ಲ ಇವರಿಗೆಲ್ಲ ದೇವರಲ್ಲ ಅಂತಂದರೆ ಬರೀ ಮನುಷ್ಯ ಅನ್ನೋ ಭಾವ ಇತ್ತು. ಭೀಮನಿಗೆ ಮಾತ್ರ ಯಾವಾಗಲೂ ಇವನು ದೇವರು, ಸರ್ವೋತ್ತಮ ಇವನು ಅನ್ನುವಂಥ ಭಾವ ಇತ್ತಂತೆ. ಇದು ಶುದ್ಧವಾದಂಥ ಭಾಗವತ ಧರ್ಮ, ಇದು ಭೀಮನ ಧರ್ಮ ಅಂತ ಹೇಳ್ತಾರೆ. ಇಷ್ಟ್ಯಾಕೆ ಭೀಷ್ಮಾಚಾರ್ಯರು ಅವರೇನು ಕಡಿಮೆ. ಭೀಷ್ಮಾಚಾರ್ಯರು ಒಂದು ಮಾತು ಹೇಳ್ಬೋದಿತ್ತು. ಪರಶುರಾಮ ದೇವರು ಬಂದು ಅಂಬೆಯನ್ನು ಮದುವೆ ಆಗು ನೀನು ಅಂತ ಹೇಳಿದಾಗ ಮರುಮಾತಿಲ್ಲದೆ ದೇವರೇ ನೀನು ಹೇಳಿದ ಮೇಲೆ ಏನಿದೆಯೋ ನನ್ನ ಪ್ರತಿಜ್ಞೆ ಪಕ್ಕಕ್ಕಿಡ್ತೀನಿ, ನಿನ್ನ ಮಾತು ದೊಡ್ಡದು ನನಗೆ ಅಂತಂದುಕೊಂಡು ಭೀಷ್ಮಾಚಾರ್ಯರು ಕೂಡ ಅಂಬೆಯನ್ನು ಮದುವೆ ಆಗಿಬಿಡ್ಬೋದಿತ್ತು. ಆದರೆ ಏನು ಮಾಡಿದರು, ನಿನ್ನ ಜೊತೆಗೆ ಯುದ್ಧ ಮಾಡಬೇಕಾದ್ರೂ ನಿಲ್ತೇನೆ ಹೊರತು ಅಂಬೆಯನ್ನು ಮಾತ್ರ ಮದುವೆ ಮಾಡಿಕೊಳ್ಳಲ್ಲ, ನನ್ನ ಪ್ರತಿಜ್ಞೆ ದೊಡ್ಡದು, ನಿನ್ನ ಮಾತಲ್ಲ ನನಗೆ ಅಂತ ನಿಂತರು. ಹಾಗಾಗಿ ಭೀಷ್ಮಸ್ತು ಭಾರ್ಗವಂ ರಾಮಂ ಅವಮೇನೆ ಯಯೋಧಚ. ಪರಶುರಾಮ ದೇವರಿಗೆ ಅವಮಾನವನ್ನು ಮಾಡಿದರು ಭಗವಂತನ ವಿಷಯದಲ್ಲಿ. ಆದರೆ ಭೀಮ ಇಂಥದ್ದು ನಾನು ಇಷ್ಟನ್ನು ಮಾತ್ರ ಹೇಳ್ತಿರೋದಲ್ಲ, ಸಮಗ್ರವಾದಂಥ ಪುರಾಣಗಳನ್ನೆಲ್ಲವನ್ನೂ ಕೂಡ ಆಲೋಡನೆ ಮಾಡಿ ತೆಗೆದುಕೊಟ್ಟರೂ ಕೂಡ ನಿಮಗೆ ಒಂದೇ ಒಂದು ಕಡೆಯಲ್ಲೂ ಕೂಡ ಭೀಮ ಕೃಷ್ಣನಿಗೆ ಅವಮಾನ ಮಾಡಿದ ಅನ್ನುವ ಒಂದು ಸಂಗತಿ ಅನ್ನುವಂಥದ್ದು ಸಿಗೋದಿಲ್ಲ ನಿಮಗೆ. ಬೇರೆ ದೇವತೆಗಳೆಲ್ಲರೂ ಕೂಡ ಭಗವಂತನ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನುವಂಥ ಕಥೆಗಳು ಹೇರಳವಾಗಿ ಸಿಗುತ್ತೆ ನಿಮಗೆ. ರುದ್ರದೇವರು ನಿಂತುಕೊಂಡ್ರು ರಾಮಾವತಾರದಲ್ಲಿ, ಭಗವಂತನಿಗೆ ರಾವಣನನ್ನು ಕೊಂದಾಗ ನನ್ನ ಭಕ್ತನ ಯಾಕೋ ಕೊಂದಿ ನೀನು ಅಂತ ಸೆಟದು ನಿಂತರಂತೆ. ಆದರೆ ಒಂದು ದಿವಸವೂ ಕೂಡ ಭೀಮಸೇನ ದೇವರು ಹಾಗೆ ನಿಲ್ಲಿಲ್ಲ. ಎಲ್ಲಿ ತನಕ ಅಂದರೆ ಕೃಷ್ಣ ನಿನ್ನನ್ನು ನಂಬಿದಂಥ ನನಗೂ ಕೂಡ ನನ್ನ ಹೆಂಡತಿಗೆ ನಿನ್ನ ಅವಮಾನ ಆಯಿತು, ಅವಳಿಗೆ ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣವನ್ನು ಮಾಡಿದರು ಅಂತ ಕೃಷ್ಣನ ವಿರುದ್ಧವಾಗಿ ನಿಲ್ಬೋದಿತ್ತಲ್ಲ, ಒಂದು ದಿವಸ ನಿಲ್ಲಿಲ್ಲ, ಒಂದು ದಿವಸವೂ ಕೂಡ ಮಾಡಲಿಲ್ಲ ಇಂಥದ್ದನ್ನು. ಹಾಗಾಗಿ ಅಂಥ ಮಹಾತ್ಮರು ಶುದ್ಧವಾದ ಭಾಗವತ ಧರ್ಮ. ಇದೇ ರೀತಿಯಲ್ಲಿ ದ್ರೋಣ ಕರ್ಣ ದ್ರೌಣೀ ಕೃಪಾಹ ಕೃಷ್ಣಾಭಾವೇ ಮನೋದದುಹು ಅಂತ ದ್ರೋಣಾಚಾರ್ಯರು, ಕರ್ಣ ಮತ್ತು ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲರೂ ಕೂಡ ಕೊನೆಗೆ ಒಂದು ಮಾತು ಅಂದ್ರಂತೆ, ಕೃಷ್ಣನೇ ಸತ್ತು ಹೋಗಿಬಿಟ್ಟಿದ್ರು ಒಳ್ಳೇದಿತ್ತು ನೋಡು ಅಂದ್ರಂತೆ. ಕೃಷ್ಣನೇ ಹೋಗಿಬಿಡಲಿ ಸುಮ್ಮನೆ ಅಂತ. ಇಂಥ ಮಾತುಗಳನ್ನು ಆಡಿದವರು ಇವರೆಲ್ಲರೂ ಕೂಡ. ಆದರೆ ಕೃಷ್ಣನ ಬಗ್ಗೆ ಇಂಥ ಮಾತನ್ನು ಆಡದೇ ಇರುವಂಥ ಇಡೀ ಮಹಾಭಾರತದ ಚಿತ್ರಣದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ಭೀಮ ಮತ್ತಾರೂ ಇಲ್ಲ. ಹಾಗಾಗಿ ಈ ರೀತಿ ದ್ರೋಣ ಕರ್ಣ ದ್ರೌಣೀ ಕೃಪಾಹ ಕೃಷ್ಣ ಅಭಾವೇ ಮನೋದದುಹು ಅಂತ ಅವರೆಲ್ಲರೂ ಕೃಷ್ಣನೇ ಹೋಗಿಬಿಡಲಿ ಅಂತ ಅಂದ್ಕೊಂಡ್ರು. ದೇವಾಹ ಶಿವಾದ್ಯಾಹ ಅಪಿತು ತಂ ವಿರೋಧಂ ಚಕ್ರಿರೇ ಕ್ವಚಿತ್ತು. ಹೀಗೆ ಪ್ರತಿಯೊಬ್ಬ ದೇವತೆಗಳು ಕೂಡ ಕೃಷ್ಣನನ್ನು ವಿರೋಧ ಮಾಡಿದವರೇ ಒಂದು ಕಾಲದಲ್ಲಿ. ಆದರೆ ವಿರೋಧವನ್ನು ಮಾಡದೇ ಇರುವ ಒಬ್ಬ ವ್ಯಕ್ತಿ ಭೀಮ. ಶುದ್ಧೇ ಭಾಗವತೆ ಧರ್ಮ, ಶುದ್ಧವಾದ ಭಾಗವತ ಧರ್ಮ ಅದು ಭೀಮಸೇನನದ್ದು ಅಂತ, ಇಂಥ ವ್ಯಕ್ತಿತ್ವ ಅವರದ್ದು ಅಂತ ಹೇಳ್ತಾರೆ. ಆದರೆ ಇನ್ನು ಇವರನ್ನೇ ಹೀಗೆ ಹೇಳಿದ್ದಾರೆ, ದೇವತೆಗಳೇ ಹೀಗೆ ಅಂದಮೇಲೆ ಇನ್ನು ಮನುಷ್ಯರ ಬಗ್ಗೆ ಏನು ಹೇಳಬೇಕು ಹೇಳಿ.
ಮನುಷ್ಯರೆಲ್ಲ ಏನು ಇವರೇ ವಿರೋಧ ಮಾಡಿದ್ದಾರೆ ಅಂದಮೇಲೆ ಮನುಷ್ಯರ ಗತಿ ಇನ್ನೇನು ಹೇಳಬೇಕು. ಆದ್ದರಿಂದ ಅವ್ರ ಬಗ್ಗೆ ಋಷಿ ಮಾನುಷ ಗಂಧರ್ವಾಹ ವಕ್ತವ್ಯಾಹ ಕಿಮತಪ್ಪರಂ, ಇನ್ನು ಅವ್ರ ಬಗ್ಗೆ ಹೇಳಬೇಕೇನು, ವಿರೋಧ ಮಾಡಿದ್ದಾರೆ ಅಂತ ಹೇಳಬೇಕು ನಾವೇನಾದರೂ ಕೂಡ. ಮಾಡೇ ಇರ್ತಾರೆ ಅಂತ ಸಿದ್ಧ, ಅದು ದೇವತೆಗಳೇ ಮಾಡಿ. ಆದರೆ ಇಷ್ಟು ವ್ಯತ್ಯಾಸ ಇದೆ ಅಂತ. ಏನು ಅಂದರೆ ದೇವತೆಗಳಿಗೆಲ್ಲರೂ ಕೂಡ ಚಿನ್ನ ಭಕ್ತರು ಅಂದರೆ ಅವರಲ್ಲಿ ಆಗಾಗ ಭಕ್ತಿ ಹೋಗ್ತಿತ್ತಂತೆ ದೇವ್ರ ವಿಷಯದಲ್ಲಿ. ಯಾವಾಗೋ ಒಂದು ಸರ್ತಿ ಭಕ್ತಿ ಹೋಗಿಬಿಡೋದು, ಆವಾಗ ದೇವ್ರ ವಿರುದ್ಧ ನಿಂತ್ಕೊಂಡ್ಬಿಡ್ತಿದ್ರಂತೆ. ಆದರೆ ನಮಗೇನು ವಿಶೇಷ ಅಂದರೆ ಆಗಾಗ ಭಕ್ತಿ ಬರ್ತಿರ್ತದಷ್ಟೇ. ನಮಗೆ ಯಾವಾಗಲೂ ಹೋಗಿರ್ತದೆ, ಆಗಾಗ ಬರ್ತಿರ್ತದೆ ಮನುಷ್ಯರಿಗೆ. ಅವ್ರಿಗೆ ಆಗಾಗ ಹೋಗ್ತಿರ್ತದೆ ಭಕ್ತಿ, ನಮಗೆ ಆಗಾಗ ಬರ್ತಿರ್ತದಂತೆ. ಇಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಜನ್ಮಾಂತರಾಜ್ಞಾನಾತ್ ಅವಜಾನಂತಿ ಯತ್ಸದ, ಇದೆಲ್ಲ ಏನು ಅಂತಂದರೆ ದೇವರ ಬಗ್ಗೆ ಆ ವಿಶ್ವಾಸ ಬರಬೇಕು ಅಂದರೆ ಜನ್ಮಾಂತರದಿಂದ ಬಂದಿರಬೇಕಂತ ಆ ಪುಣ್ಯ. ಅದು ಎಷ್ಟೋ ಜನ್ಮದಲ್ಲಿ ಆ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಒಂದು ಬಾರಿ ನಮ್ಮ ಜೀವನದಲ್ಲಿ ಮಧ್ವಾಚಾರ್ಯ ಶಾಸ್ತ್ರವನ್ನು ಕೇಳುವ ಯೋಗ ಬರ್ತದಂತೆ. ಮಧ್ವಾಚಾರ್ಯ ಶಾಸ್ತ್ರವನ್ನು ಅದು ಕೇಳಬೇಕು ಅನ್ನುವ ಯೋಗ ಬರಬೇಕು ಅಂತ ಆದರೆ ಸುಮ್ಮನೆ ಅಲ್ಲ. ಅನೇಕ ಪ್ರಾಚೀನ ಜನ್ಮಗಳಲ್ಲಿ ನಾವು ಪುಣ್ಯವನ್ನು ಸಂಪಾದನೆ ಮಾಡಿದರೆ ನಮ್ಮ ಜೀವನದಲ್ಲಿ ಒಂದು ಸರ್ತಿ ಮಧ್ವಾಚಾರ್ಯ ಶಾಸ್ತ್ರವನ್ನು ಕೇಳಿ ಉದ್ಧಾರ ಆಗುವಂಥ ಒಂದು ಯೋಗ ಸಿಗ್ತದಂತೆ. ಅದಕ್ಕೆ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಬೇಕಾದ್ರೆ ಇದು ಅಷ್ಟು ಸುಲಭದಲ್ಲಿ ಸಿಗುವಂತಹದ್ದಲ್ಲ ಈ ಶಾಸ್ತ್ರ. ಪ್ರಾಚೀನಾಚೀರ್ಣ ಪುಣ್ಯೋ ಚಯ ಚತುರತರಾಚಾರತಶ್ಚಾರು ಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತ ವಚನಾಂ ಶ್ರಾವಕಾಂಶ್ಚೋದ್ಯ ಚುಂಚೂನ್. ಎಂಥ ಮಾತು! ಪ್ರಾಚೀನ ಆಚೀರ್ಣ ಪುಣ್ಯ, ಅನೇಕ ಜನ್ಮಗಳಲ್ಲೂ ಕೂಡ ನಾವೇನೋ ಪುಣ್ಯ ಮಾಡಿದ್ವಿ ಅಂತ ಆದರೆ ಕೊನೆಯಲ್ಲಿ ಹೇಳೋದು ಶ್ರಾವಯಾಸ್ಮಾಂಶ್ಚ ಕಿಂಚಿತು, ಸ್ವಲ್ಪ ಆದರೂ ನಮಗೆ ಮಧ್ವಾಚಾರ್ಯ ಶಾಸ್ತ್ರ ಕಿವಿಗೆ ಬೀಳುತ್ತದಪ್ಪ, ಪ್ರಾಚೀನಾಚೀರ್ಣ ಪುಣ್ಯ ಅಂತ ಹೇಳ್ತಾರೆ. ಶ್ರಾವಯ ನಮಗೇನೋ ಸ್ವಲ್ಪ ಕೇಳ್ತೀವಿ ನಾವಷ್ಟೇ ಅಂತ ಆಗಿರ್ತದಂತೆ ಅಂಥದ್ದು. ಆದ್ದರಿಂದ ಇವರಿಗೆಲ್ಲ ಏನು ಜನ್ಮಾಂತರದ ಅಜ್ಞಾನದಿಂದಾಗಿ ಏನಾಗುತ್ತೆ ಅಂದರೆ ಇಂಥದ್ದೆಲ್ಲವೂ ಕೂಡ ನಡೆಯುತ್ತಂತೆ. ಆದ್ದರಿಂದಾಗಿ ಹರಿಯನ್ನು ಆಗಾಗ ತಿರಸ್ಕಾರವನ್ನು ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆದರೆ ತಿರಸ್ಕಾರವನ್ನೇ ಮಾಡದೇ ಇರುವಂಥ ವ್ಯಕ್ತಿಗಳು ಅಂತ ಹೇಳಿದರೆ ಅದು ವಾಯುದೇವರು, ಅಂದರೆ ಭೀಮಸೇನ ದೇವರು. ತಸ್ಮಾದ್ ಏಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ. ಈ ಭಾಗವತ ಧರ್ಮದಲ್ಲಿ ಇರುವಂಥ ಒಬ್ಬರು ವ್ಯಕ್ತಿ ಯಾರು ಅಂದರೆ ವಾಯುದೇವರ ಅವತಾರರಾಗಿರುವಂತಹ ಭೀಮಸೇನ ದೇವರು, ವಾಯುದೇವರು ಅವರು ಮಾತ್ರ. ಮತ್ತು ಇವರಲ್ಲದೆ ಇನ್ಯಾರಾದರೂ ಇದ್ದಾರಾ ಅಂದರೆ ಭಾಗವತ ಧರ್ಮದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಯಾರವರು ಅಂದರೆ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲ ತ್ರಯಂ ಸ್ಮೃತಂ ಅಂತ ಹೇಳ್ತಾರೆ. ಇವರು ಫಲಶುಕ್ಲತ್ರಯರು ಅಂತ ಹೇಳ್ತಾರೆ. ಇಲ್ಲಿ ವಾಯು ಅಂದಾಗ ಬರೀ ವಾಯು ಅಲ್ಲ, ವಾಯುದೇವರ ಜೊತೆಗೆ ಬ್ರಹ್ಮದೇವರನ್ನ ಇಟ್ಕೊಂಡ್ಬಿಡಬೇಕು. ಹಾಗೆ ಸರಸ್ವತಿ ಅಂದಾಗ ಬರೀ ಸರಸ್ವತಿ ಅಲ್ಲ, ಸರಸ್ವತಿ ದೇವಿಯರ ಜೊತೆಗೆ ಭಾರತೀ ದೇವಿಯರನ್ನ ಇಟ್ಕೊಂಡ್ಬಿಡಬೇಕು. ಹಾಗಾಗಿ ತಸ್ಮಾದ್ ಏಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ. ಲಕ್ಷ್ಮೀದೇವಿ, ಇನ್ನೊಂದು ಬ್ರಹ್ಮವಾಯುಗಳು, ಮತ್ತೊಂದು ಸರಸ್ವತಿ ಭಾರತೀಯರು. ಈ ಮೂರು ಗುಂಪು ಅಂತ ಇವರನ್ನು ಮೂರು ಗುಂಪು ಮಾಡಿಕೊಂಡು ಪರಶುಕ್ಲ ತ್ರಯ ಅಂತ ಕರೀತಾರೆ ಇವರನ್ನು. ಇವರು ಪರಶುಕ್ಲರು ಅಂತ. ಪರಶುಕ್ಲರು ಅಂದರೆ ಅರ್ಥ ಏನು ಗೊತ್ತಾ? ಪರ ಅಂದರೆ ಸರ್ವೋತ್ತಮನಾದ ಭಗವಂತನ ವಿಷಯದಲ್ಲಿ, ಶುಕ್ಲ ಅಂದರೆ ಶುದ್ಧವಾದ ಬುದ್ಧಿಯುಳ್ಳವರು ಅಂತ ಅರ್ಥ. ಒಂದು ದಿವಸವೂ ಕೂಡ ಇವರಿಗೆ ಕಲಿಪ್ರವೇಶ ಆಗೋದಿಲ್ಲ ಅಂತ, ಕಲಿ ಆಗೋದಿಲ್ಲ ಅಂದರೆ ಒಂದು ದಿವಸವೂ ಕೂಡ ದೇವರ ವಿರುದ್ಧವಾಗಿ ನಿಲ್ಲೋದೇ ಇಲ್ಲ ಇವರು. ಅಂಥ ವ್ಯಕ್ತಿತ್ವ ಇವರದ್ದು. ಆದ್ದರಿಂದ ಇವರನ್ನು ಪರಶುಕ್ಲರು ಅಂತ ಕರೀತಾರೆ ಅಂತ. ಸರ್ವಮೇತಚ್ಚ ಕಥಿತಂ ತತ್ರ ತತ್ರಾಮಿತಿ ಹಿತಾತ್ಮನ. ಇದೆಲ್ಲ ಯಾಕೆ ಬಂತು ಅಂತಂದರೆ, ಒಂದು ದ್ರೋಣಾಚಾರ್ಯರು ಸರ್ವೇಶ್ವಪ್ಯಧಿಕೋರ್ಜುನ ಅಂತ ಹೇಳಿದರು. ಎಲ್ಲರಲ್ಲೂ ಕೂಡ ನನಗೆ ಅಧಿಕನಾದವನು ಅರ್ಜುನ ಅಂತ ಹೇಳಿದರು. ಯಾಕೆಂದರೆ ಅಷ್ಟು ಚೆನ್ನಾಗಿ ಅಸ್ತ್ರವನ್ನು ಬಲ್ಲವನಿವನು ಅಂತ. ಅಂದರೆ ಅಸ್ತ್ರವಿದ್ಯೆ ಅನ್ನೋದು ಭೀಮನಿಗೆ ಗೊತ್ತಿಲ್ವಾ ಅಂತಂದರೆ ಇಲ್ಲ, ಭೀಮನಿಗೂ ಗೊತ್ತು ಅಂತ ಹೇಳ್ತಾ ಶುರು ಮಾಡಿದರು. ಆಗ ಭೀಮನ ವ್ಯಕ್ತಿತ್ವ ಏನು, ಯಾಕೆ ಅವನ ಅಸ್ತ್ರವಿದ್ಯೆಯನ್ನು ಕಲೀಲಿಲ್ಲ ಅಂತ ಹೇಳಿದರೆ ಅನ್ಯ ದೇವತೆಗಳ ಉಪಾಸನೆ ಎನ್ನುವಂಥದ್ದು ಭಾಗವತ ಧರ್ಮಕ್ಕೆ ವಿರುದ್ಧ ಅಂತ ಅಂದ್ಕೊಂಡು ಅವನ ಭಾಗವತ ಧರ್ಮಗಳೇನು ಅನ್ನೋದನ್ನೆಲ್ಲ ಒಂದಷ್ಟು ನಿರೂಪಣೆ ಮಾಡಿಕೊಟ್ರು. ಇದೆಲ್ಲ ಇಂಥದ್ದು ಶುದ್ಧವಾದ ಭಾಗವತ ಧರ್ಮ. ಈ ಧರ್ಮದಲ್ಲಿ ಇರುವವರು ಭೀಮಸೇನ ದೇವರು ಅಂತ. ಇದಾದ ಮೇಲೆ ಎಲ್ಲ ಆಯ್ತಂತೆ. ವಿದ್ಯೆಯನ್ನೆಲ್ಲ ಹೇಳಿಕೊಟ್ರು ದ್ರೋಣಾಚಾರ್ಯರು ವಿದ್ಯೆಯನ್ನೆಲ್ಲ ಹೇಳಿಕೊಟ್ಟಾದ ನಂತರ ಯದಾತೆ ಶಾಸ್ತ್ರಾವೇದಿನೋ ರಾಜಪುತ್ರಕಾಹ, ಎಲ್ಲ ಶಾಸ್ತ್ರಗಳನ್ನು ರಾಜಪುತ್ರರು ಎಲ್ಲರೂ ಕೂಡ ಕಲ್ತರು. ಆಗ ಒಂದು ಸರ್ತಿ ಏನು ಮಾಡಿದ್ರಂತೆ, ನಿಮ್ಮ ಕಲ್ತದ್ದನ್ನು ಒಂದು ಸರ್ತಿ ಪ್ರದರ್ಶನ ಮಾಡಬೇಕು ಅಂತಾರೆ. ಯಾರಾದರೂ ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಸುಧಾ ಪಾಠ ಅಂತ ಮಾಡಿಬಿಡ್ತಾರೆ. ದೊಡ್ಡ ದೊಡ್ಡ ಗ್ರಂಥಗಳೆಲ್ಲ ಪಾಠ ಮಾಡಿದ ಮೇಲೆ ಅವರಿಗೇನು ಅಂದರೆ ಯಾರಾದರೂ ಸ್ವಾಮಿಗಳು ಸಿಕ್ಕರೆ ಅವ್ರ ಎದುರಿಗೆ ಕೂಡಿಸಿ ಒಂದು ಅನುವಾದ ಮಾಡಿದರೆ ಸಂತೋಷ ಆಗ್ತದೆ.
ಹಾಗೆ ಇವರು ದ್ರೋಣಾಚಾರ್ಯಗೂ ಕೂಡ ಎಲ್ಲ ಪಾಠ ಹೇಳಿಕೊಟ್ರಂತೆ. ಹೇಳಿಕೊಟ್ಟಾದ ನಂತರ ಆವಾಗ ಏನು ಮಾಡಿದ್ರಂತೆ, ಒಂದು ಸರ್ತಿ ಎಲ್ಲರನ್ನು ಕರೆದು ಎಲ್ಲರ ಸಮ್ಮುಖದಲ್ಲಿ ನಿಮ್ಮದೊಂದು ಪ್ರದರ್ಶನ ನಡೀಲಿ ಅಂತಂದ್ರಂತೆ. ನಿಮಗೇನೇನು ಕಲ್ತಿದ್ದೀರೋ ಅದರ ಪ್ರದರ್ಶನಗಳು ನಡೀಲಿ ಅಂತ ಹೇಳಿದಾಗ ಆಯಿತು ಅಂತ ಆ ಪ್ರದರ್ಶನಗಳು ನಡೆದುವಂತಲ್ಲಿ. ಆ ಪ್ರದರ್ಶನಗಳು ನಡಿಬೇಕಾದ್ರೆ ಹೇಗೆ ನಡೀತು ಅಂದರೆ, ಮೊದಲಿಗಾಗಬೇಕಾದ್ರೆ ದ್ರೋಣಾಚಾರ್ಯರು ತಮ್ಮ ಗುರುಗಳಾದಂಥ ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿ ಶಿಷ್ಯರಿಂದ ನಮಸ್ಕಾರವನ್ನು ಮಾಡಿಸಿ ಆಮೇಲೆ ನೀವೆಲ್ಲ ಪ್ರದರ್ಶನಗಳನ್ನು ಮಾಡಬೇಕು ಅಂತ ಶುರು ಮಾಡಿಸಿದ್ರು. ಆ ಪ್ರದರ್ಶನಗಳಲ್ಲಿ ಆಗಬೇಕಾದ್ರೆ ಅನೇಕರು ಎಲ್ಲರೂ ಕೂಡ ಸರ್ವೈಹಿ ಪ್ರದರ್ಶಿತೆ ಅಸ್ತ್ರೆ ದ್ರೋಣಾದ್ ಆತ್ತ ಮಹಾಸ್ತ್ರವಿತ್ ದ್ರೌಣಿಹಿ ಅಸ್ತ್ರಾಣಿ ಮೇಯಾನಿ ದರ್ಶಯಾಮಾಸ ಚಾಧಿಕಂ ಅಂತ ಎಲ್ಲರಿಗಿಂತಲೂ ಕೂಡ ಅಶ್ವತ್ಥಾಮಾಚಾರ್ಯರು ಅಧಿಕವಾದಂಥ ಅಸ್ತ್ರಗಳನ್ನು ಪ್ರದರ್ಶನ ಮಾಡಿದ್ರಂತೆ. ಇಷ್ಟೆಲ್ಲ ಮಾಡಿದರೂ ಕೂಡ ಕೊನೆಯಲ್ಲಿ ಅರ್ಜುನನ ಕೈಯಲ್ಲಿ ಸೋಲುವಂಥ ಸ್ಥಿತಿ. ನಿಜವಾಗಲೂ ಹೇಳಬೇಕು ಅಂದರೆ ಅರ್ಜುನ 8ನೇ ಕಕ್ಷೆಯಲ್ಲಿದ್ದಾನೆ, ಇವರು ಅಶ್ವತ್ಥಾಮಾಚಾರ್ಯ 5ನೇ ಕಕ್ಷೆ ರುದ್ರದೇವರವರು. ಆದರೂ ಕೂಡ ಅವರಿಗೆ ಸೋಲುವಂಥ ಸ್ಥಿತಿ ಬಂತು. ಯಾಕೆ ಅಂತಂದರೆ ಒಂದು ಬಾರಿ ಅವರಿಂದ ಅಪರಾಧ ಆಯಿತು. ಏನು, ದುರ್ಯೋಧನ ಪಕ್ಷ ಸೇರಿಕೊಂಡ್ರಲ್ಲ, ಅದಕ್ಕೆ ಸೋಲು ಅವರು. ಇವನಿಗೆ ಗೆಲುವು. ಯಾಕೆಂದರೆ ಮತ್ತು ಇನ್ನೊಂದೇನು ಅಂದರೆ ಇವರಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಇವರಲ್ಲಿ ಶೇಷದೇವರ ಅಂಶ ಇತ್ತು, ಅದು ಒಂದು. ಹಾಗಾಗಿ ಇವನು ಅರ್ಜುನ ಗೆಲ್ಲುವಂಥ ಸ್ಥಿತಿ. ಹೀಗೆಲ್ಲ ಮಾಡಿದ್ದು. ಅಂತೂ ತಥೋಪಿ ಅತಿತರಾಂ ಪಾರ್ಥಃ ದಿವ್ಯಾಸ್ತ್ರಾಣಿ ವ್ಯದರ್ಶಯತ್. ಈ ಅಶ್ವತ್ಥಾಮಾಚಾರ್ಯರು ಎಷ್ಟು ಅಧಿಕವಾದಂಥ ಅಸ್ತ್ರಗಳ ಪ್ರದರ್ಶನ ಮಾಡಿದರು ಅದಕ್ಕಿಂತಲೂ ಕೂಡ ಒಂದು ಪಟ್ಟು ಜಾಸ್ತಿನೇ ಮಾಡಿದ್ರಂತೆ ಅರ್ಜುನ ಅಂತ ಹೇಳುತ್ತಾರೆ. ಅರ್ಜುನನ ಅದು ಜಾಸ್ತಿನೇ ಕಂಡಿತ್ತು ಅಂತ ಅಶ್ವತ್ಥಾಮನಿಗಿಂತಲೂ ಕೂಡ ದಿವ್ಯಾಸ್ತ್ರಗಳನ್ನು ಪ್ರದರ್ಶನ ಮಾಡಿದಂತೆ. ಎಲ್ಲಿ ತನಕ ಅಂತ ಹೇಳಿದರೆ, ಒಂದು ಹಕ್ಕಿಯನ್ನು ತೋರಿಸಿದರೆ ಅರ್ಜುನ ಹೇಳ್ತಿದ್ದಂತೆ ಬಾಣ ಬಿಡು ಅದಕ್ಕೆ ಅಂತ ಹೇಳಿದರೆ ಹಕ್ಕಿಯನ್ನು ತೋರಿಸಿಬಿಟ್ಟು ಆ ಹಕ್ಕಿಗೆ ಬಾಣ ಬಿಡು ಅಂದರೆ ಏನು ಮಾಡ್ತಿದ್ದಂತೆ ಅರ್ಜುನ, ಆಚಾರ್ಯ ಆ ಹಕ್ಕಿ ಮೇಲೆ ಹಾರ್ತಾ ಇದೆ, ಹೋಗ್ತಾ ಇದೆ, ಆ ಹಕ್ಕಿಯ ಪಾದದ ಬುಡದಲ್ಲಿ ಒಂದೇ ಒಂದು ನೊಣ ಹೋಗ್ತಾ ಇದೆ, ಆ ನೊಣ ಕೊಡಿಲ್ಲ ಅಂತ ಕೇಳ್ತಿದ್ದಂತ. ಅಂದರೆ ಅವನ ಗುರಿ ಎಷ್ಟಿತ್ತು ಅಂತ ಅರ್ಥ ಮಾಡಿಕೊಳ್ಳ್ರಿ. ಇನ್ನೊಂದು ಕಡೆಯಲ್ಲಿ ಒಂದು ಮರದಲ್ಲಿ ಒಂದು ಹಕ್ಕಿ ಇದೆ, ಅದಕ್ಕೆ ಬಾಣ ಇಡುವಂತ ಬಾಣದ ಗುರಿ ಇಡು ಅಂತಂದರೆ ಅನೇಕ ಶಿಷ್ಯರನ್ನು ಕರೆದ್ರಂತೆ. ಎಲ್ಲ ಶಿಷ್ಯರನ್ನು ಕರೆದು ತೋರಿಸಿದ್ರಂತೆ. ಒಬ್ಬನನ್ನು ಕರೆದ್ರು, ದುಶ್ಯಾಸನ ಕರೆದ್ರು, ಅವನು ಕರೆದು ಎಲ್ಲ ನೋಡು ಮೇಲೇನು ಕಾಣ್ತಾ ಇದೆ ನಿನಗೆ, ಮರದ ಕೊಂಬೆ ಕಾಣಿಸ್ತಾ ಇದೆ ಅಂದರು, ಮರದ ಎಲೆ ಕಾಣಿಸ್ತಾ ಇದೆ ಅಂದರು. ಇನ್ನೊಬ್ಬ ಬಂದ, ಯಾರೋ ಹೇಳಿದ ಇಲ್ಲ ಮರದಲ್ಲಿರುವಂಥ ಹಕ್ಕಿ ಕಾಣಿಸ್ತಾ ಇದೆ ಅಂದರು, ನೀವು ಹೋಗು ಅಂದರು. ಆಮೇಲೆ ಮರದಲ್ಲಿರುವಂಥ ಹಕ್ಕಿ ಏನಿದೆ ಅದರ ರೆಕ್ಕೆ ಕಾಣಿಸ್ತಾ ಇದೆ ಅಂದರು, ಅದ್ರ ಕಾಲು ಏನೇನೋ ಹೇಳಿದರು. ಅದಕ್ಕೆ ಕೊನೆಯಲ್ಲಿ ಅರ್ಜುನನನ್ನು ಕರೆದರೆ ಹೇಳಿದಂತೆ, ನಿನಗೇನು ಕಾಣಿಸ್ತಾ ಇದೆ ಅಂದರೆ ನನಗೇನೂ ಕಾಣಿಸ್ತಾ ಇಲ್ಲ, ಹಕ್ಕಿಯ ಕಣ್ಣೊಂದು ಬಿಟ್ಟರೆ ಅಂತಂದಂತೆ. ಇರೋದು ಕಣ್ಣೇ ಇಷ್ಟಿರ್ತದೆ, ಅದು ಸಣ್ಣದಿರ್ತದೆ ಹಕ್ಕಿ ಕಣ್ಣು, ಆ ಕಣ್ಣು ಬಿಟ್ಟರೆ ನನಗೇನು ಕಾಣಿಸ್ತಿಲ್ಲ ಅಂದಂತೆ. ಹೊಡಿ ಬಾಣ ಅಂತಂದ್ರು, ಹೊಡಿ ಬಾಣ ಅಂದರು. ಹೀಗೆ ಅಂದರೆ ಅಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಂತೆ ಅರ್ಜುನ ಅಂತ. ಅವನ ಪ್ರದರ್ಶನ ಹೀಗಿತ್ತು ಅಂತ ಹೇಳ್ತಾರೆ. ಇಷ್ಟು ನಡೀತಾ ಇರುವಾಗಲೇ ಆ ರಂಗಕ್ಕೆ ಕರ್ಣನ ಪ್ರವೇಶ ಆಗುತ್ತೆ. ಇವರು ಪ್ರದರ್ಶನ ನಡೆಸ್ತಾ ಇರುವಾಗ ದ್ರೋಣಾಚಾರ್ಯರಿಗೆ ಬಂದು ಸವಾಲು ಹಾಕ್ತಾನೆ, ಆಚಾರ್ಯ ನೀವು ನಿಂತು ಇಲ್ಲಿ ಏನು ಮಾಡ್ತಾ ಇದ್ದೀರಿ ಅಂದರೆ ಈ ನಿಮ್ಮ ಶಿಷ್ಯರನ್ನೇ ಭಾರಿ ಕೊಚ್ಚಿಕೊಳ್ತಾ ಇದ್ದೀರಿ, ಅಷ್ಟಾಗಿ ನಿಮ್ಮ ಶಿಷ್ಯ ಅರ್ಜುನ ಏನಾದರೂ ಕೂಡ ಅವನು ಅಷ್ಟು ಪಾರಂಗತನಾಗಿದ್ದ ಅಂದರೆ ನನ್ನ ಜೊತೆಗೆ ಬರಲಿ, ಅವನು ಸಾಹಸವನ್ನು ತೋರಿಸ್ಲಿ ಅಂತ ಹೇಳ್ತಾನೆ. ನನ್ನ ಜೊತೆಗೆ ಸಾಹಸವನ್ನು ತೋರಿಸ್ಲಿ ಅನ್ನುವಾಗ ಆಗ ಇದು ಸಮಯ ಅಲ್ಲ ಅಂತ ಬೇಕು ಅಂತಲೇ ಭೀಮಸೇನ ದೇವರು ಏನು ಮಾಡ್ತಾರೆ ಅಂದರೆ ಆವಾಗ ಮಧ್ಯದಲ್ಲಿ ಎಂಟ್ರಿ ಕೊಡ್ತಾರೆ. ಅರ್ಜುನನನ್ನು ಪಕ್ಕಕ್ಕೆ ಸರಿಸ್ತಾರೆ. ಅವನು ಪಕ್ಕಕ್ಕೆ ಸರಿಸಿ ಭೀಮಸೇನ ದೇವರು ಹೇಳ್ತಾರೆ, ಅರ್ಜುನ ನೀನು ಹೋಗಬೇಡ, ಈ ಕಡೆ ಬಾ. ಇಲ್ಲ ಅವನು ಯುದ್ಧ ಮಾಡಲ್ಲ ಅಂದರು. ಮಾಡಲ್ಲ ಅಂದಾಗ ಯಾಕೆ ಮಾಡಲ್ಲ, ತಾಕತ್ತಿಲ್ವ ಇವನಿಗೆ ಅರ್ಜುನನಿಗೆ ಅಂತ ಹೇಳುವಾಗ ಆಗ ಅರ್ಜುನನಿಗೆ ಏನು ಉತ್ತರ ಕೊಡಬೇಕು ಗೊತ್ತಾಗಲ್ಲ. ಪಾಪ ಭೀಮ ಬಂದು ಉತ್ತರ ಕೊಡ್ತಾನೆ, ಅರ್ಜುನನನ್ನು ರಕ್ಷಣೆ ಮಾಡುತ್ತಾನೆ. ಬಂದು ಏನು ಹೇಳ್ತಾನೆ ಅಂದರೆ, ನೋಡು ನೀನು ಏನು ಅಂತಂದರೆ ಒಬ್ಬ ಸೂತಪುತ್ರ, ನಾವು ಕ್ಷತ್ರಿಯರ ಜೊತೆಗೆ ಹೋರಾಡ್ತೇವೆ ಹೊರತು ನಿನ್ನಂಥ ಸೂತರ ಜೊತೆಗೆ ಹೋರಾಡೋದಿಲ್ಲ ನಾವು, ಹಾಗಾಗಿ ಬೇಡ ಹೊರಟೋಗು ನೀನು ಅಂತಂದು. ಅಂದು ಕೂಡಲೇ ಅವನು ಹೇಳ್ತಾನೆ, ಅಲ್ಲ ಸೂತಪುತ್ರ ಅಂತಂದರೆ ಯಾಕೆ ಹೋರಾಡಬಾರ್ದು, ಅದು ನಿಯಮ, ಯುದ್ಧದ ನಿಯಮ ಇದೆ ಎಲ್ಲವೂ ಕೂಡ, ಹಾಗಾಗಿ ಮಾಡೋದಿಲ್ಲ ಅಂತ ಹೇಳುವಾಗ, ಅಲ್ಲ ಹುಟ್ಟಿನಿಂದ ಕ್ಷತ್ರಿಯ ಅಲ್ವ ಅವನು, ಹುಟ್ಟಿನಿಂದ ಕ್ಷತ್ರಿಯ ಅಲ್ವಾ ಅಂದರೆ ಭೀಮನ ಅಂತರಂಗ ಏನು ಅಂದರೆ ನೋಡಿ, ಹುಟ್ಟಿನಿಂದ ಕ್ಷತ್ರಿಯ ಅಂತ ಆಗಿಬಿಟ್ರೆ ಅವನು ಕ್ಷತ್ರಿಯ ಆಗಿಬಿಡೋದಿಲ್ಲ ಅಂತೆ. ಕಾಲಕ್ಕೆ ಅವನಿಗೇನು ಸಂಸ್ಕಾರ ನಡಿಬೇಕು ಅದು ನಡಿಬೇಕು. ಕೆಲವರು ಇರ್ತಾರೆ, ನಾವು ಹುಟ್ಟಿನಿಂದ ಬ್ರಾಹ್ಮಣರೇ, ನಾವು ಬ್ರಾಹ್ಮಣರಾಗಿ ಹುಟ್ಟಿವಿ, ನಾವು ಬ್ರಾಹ್ಮಣರು ಅಲ್ಲ, ಕಾಲಕ್ಕೆ ಸಂಸ್ಕಾರ ನಡಿಬೇಕು. ನಾಳೆ ಮದುವೆ ಅಂತಂದರೆ ಹಿಂದಿನ ದಿವಸ ಉಪನಯನ ಆಗಬಾರ್ದು ಆಮೇಲೆ ಅಲ್ವಾ. ಇನ್ನು ಕೆಲವ್ರು ಹೆಂಗೆ ಮಾಡೋದು, ಮಧ್ಯಾಹ್ನ 12 ಗಂಟೆಗೆ ಮುಹೂರ್ತ ಅಂದರೆ ಬೆಳಿಗ್ಗೆ ಉಪನಯನ ಮಾಡ್ಕೊಂಡು ಮಧ್ಯಾಹ್ನ ಮದುವೆ ಮಾಡ್ಕೊಳ್ತಿರ್ತಾರೆ, ಹಂಗಿರ್ತಾರೆ. ಅದು ಬ್ರಾಹ್ಮಣ ಅಲ್ಲ. ಹಾಗಾಗಿ ಅಂಥದ್ದು ಬರೀ ಸುಮ್ಮನೆ ಬ್ರಾಹ್ಮಣ ಅಂತ ಹೇಳ್ಕೊಂಡು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರಿಂದ ಬ್ರಾಹ್ಮಣ ಆಗೋದಿಲ್ಲ. ಕಾಲಕ್ಕೆ ಸರಿಯಾದಂಥ ಒಂದು ಸಂಸ್ಕಾರ ಎನ್ನುವಂಥದ್ದು ನಡಿಬೇಕು, ಅದು ಇಲ್ಲ ಅಂದರೆ ಆಗಲ್ಲ. ನೀನು ಕ್ಷತ್ರಿಯನಾಗಿದ್ದರೂ ಕೂಡ
ನಿನ್ನಲ್ಲಿ ಕಾಲಕ್ಕೆ ಬೇಕಾದಂಥ ಸಂಸ್ಕಾರಗಳು ನಡೆದಿಲ್ಲ, ನೀನು ಒಂದು ಸಿಂಹಾಸನವನ್ನು ಹತ್ತಿಲ್ಲ, ಏನೂ ಇಲ್ಲ ನಿನಗೆ. ಆದ್ದರಿಂದಾಗಿ ನಿನಗೆ ಯಾವುದು ಕೂಡ ಅರ್ಹತೆ ಎನ್ನುವಂಥದ್ದಿಲ್ಲ. ಆದ್ದರಿಂದ ಅವನಿಗೆ ಅವಮಾನ ಮಾಡಿಬಿಟ್ಟ ಭೀಮ. ಇಷ್ಟು ಅವಮಾನವನ್ನು ಮಾಡಿದರೆ ಭೀಮನ ಎದುರಲ್ಲಿ ಸೆಟದು ನಿಂತವನು ಈ ಕರ್ಣ ಅಂತ ಅದನ್ನು ನೋಡಿದಂಥ ದುರ್ಯೋಧನ ಹೇಳ್ತಾನೆ, ಎಲ್ಲ ಇವನು ಇವತ್ತಲ್ಲ ನಾಳೆ ನನಗೆ ಕೆಲಸಕ್ಕೆ ಬರ್ತಾನೆ ಅಂತ ಅನಿಸ್ಕೊಂಡು. ಅವನ ಯೋಚನೆ ಇಂಥದ್ದೇ, ಅವನಿಗೆ ಅಯೋಗ್ಯನಿಗೆ ಇಂಥ ಯೋಚನೆ ಮಾಡ್ತಾನೆ ಅವನು. ಏನಂದರೆ ಯಾರು ಕೃಷ್ಣನ ವಿರುದ್ಧ ನಿಲ್ತಾರೆ, ಯಾರು ಭೀಮನ ವಿರುದ್ಧ ನಿಲ್ತಾರೆ ಅವರೆಲ್ಲ ನನಗೆ ಸೇರಿದವರು ಅಂತ ಅಂದ್ಕೊಳ್ತಿದ್ದಂಥವ್ರು. ಹಾಗಾಗಿ ಇದು ಭೀಮನ ವಿರುದ್ಧ ನಿಂತಿದ್ದಾನೆ, ಅದರಿಂದಾಗಿ ಏನಾದರೂ ಆಗಲಿ ಇವು ನನ್ನ ಕಡೆ ಇದ್ದರೆ ಒಳ್ಳೇದಾಗ್ತದೆ ಇವತ್ತಲ್ಲ ನಾಳೆ ಅಂತ ಅಂದ್ಕೊಂಡು ಹೋಗಿ ಹೇಳಿದ್ನಂತೆ ಅವ್ರ ಅಪ್ಪನಿಗೆ ಹೇಳಿದ್ನಂತೆ. ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅಭಿಷಿಕ್ತೆ ತದಾಕರಣೆ ಪ್ರಾಯಾದ ಅಧಿರತಕ್ ಪಿತ ಅಂತ ಒಂದು ಮಾತು ಹೇಳಿದ್ನಂತೆ. ಅಲ್ಲ ನೋಡಪ್ಪ, ನಿನಗೊಂದು ಮಾತು ಹೇಳ್ತೇನೆ ಅಂತ ಧೃತರಾಷ್ಟ್ರನ ಬಳಿಗೆ ಹೋಗಿ ಹೇಳಿದ್ನಂತೆ. ಅಪ್ಪ ಒಂದು ಮಾತು, ಈ ಕರ್ಣ ಇವತ್ತಲ್ಲ ನಾಳೆ ನನಗೆ ಕೆಲಸಕ್ಕೆ ಬರ್ತಾನೆ, ಅದರಿಂದ ನಮ್ಮ ದೇಶದಲ್ಲೇ ನಮ್ಮ ದೇಶದ ಅಂಗರಾಜನಾಗಿ ಇವನು ಮೆರೆದು ಬಿಡಲಿ, ಹಾಗಾಗಿ ಇವನನ್ನು ನಾವು ಅಂಗರಾಜನನ್ನಾಗಿ ಮಾಡಿಬಿಡೋಣ, ಇವನಿಗೆ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತ ಹೇಳಿದ್ದೇನೆ. ಅದಕ್ಕೆ ಅಷ್ಟು ಹೇಳಿದ ಕೂಡಲೇ ಅಪ್ಪನೂ ಏನು ಹೇಳಿದ್ನಂತೆ, ಮಗನ ಮೇಲಿನ ವ್ಯಾಮೋಹ, ಆ ಮೋಹದಿಂದಾಗಿ ಆಯಿತು ಹಾಗೆ ಮಾಡು ಅಂತಂದಂತೆ. ಹಾಗೆ ಮಾಡು ಅಂತಂದ ಮೇಲೆ ಅವನು ಕೂಡ ಅಂಗರಾಜ್ಯದ ಅಧಿಪತಿ ಆದ ಕೂಡಲೇ ಆಗ ಅವನಿಗೇನಾಯಿತು ಅಂದರೆ ಅವನಿಗೆ ಯುದ್ಧ ಮಾಡುವಂಥ ಅಧಿಕಾರ ಬಂತು ಅಂತ ಹೇಳ್ತಾರೆ. ಯುದ್ಧ ಮಾಡುವ ಅಧಿಕಾರ ಬಂತು, ಇಲ್ಲದಿದ್ದರೆ ಅಧಿಕಾರ ಇರಲಿಲ್ಲ. ಸೂತ ಅಂತ ಹೇಳ್ಬಿಟ್ಟು ಅಧಿಕಾರ ಇದೆಲ್ಲ ನೋಡಿ ನಡೆದದ್ದು ಯಾವಾಗ ಅಂತಂದರೆ ಹಿಂದೆನೇ ನಡೆದು ಹೋಗ್ಬಿಟ್ಟೆ ಇದೆಲ್ಲ. ಇನ್ನೂ ಇಷ್ಟು ನಡೆದಿದೆ ಅಲ್ವಾ, ಇಷ್ಟು ನಡೆದರೆ ಇನ್ನು ದ್ರೌಪದಿ ದೇವಿಯರು ಹುಟ್ಟೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಇನ್ನು ದ್ರೌಪದಿ ದೇವಿಯರು ಹುಟ್ಟೇ ಇಲ್ಲ. ಇಷ್ಟೆಲ್ಲ ನಡೀತಿದೆ, ಇಷ್ಟು ನಡೆಯುವಾಗಲೇ ದ್ರೌಪದಿ ದೇವಿಯರು ಹುಟ್ಟೇ ಇಲ್ಲ. ಆಗಲೇ ಇದೆಲ್ಲವೂ ಕೂಡ ನಡೆದು ಹೋಗಿದೆ, ಈ ಘಟನೆಗಳೆಲ್ಲವೂ ಕೂಡ, ಇಷ್ಟೆಲ್ಲವೂ ಕೂಡ. ಇಷ್ಟ ಆದ ನಂತರ ಕೊನೆಯಲ್ಲಿ ಈ ಪ್ರದರ್ಶನಗಳೆಲ್ಲ ನಡೀತಿತ್ತಲ್ಲ, ಆ ಪ್ರದರ್ಶನದಲ್ಲಿ ಕೊನೆ ಒಂದು ಪ್ರದರ್ಶನ ನಡೀಲಿ ಅಂತ ದ್ರೋಣಾಚಾರ್ಯ ಹೇಳಿದ್ರಂತೆ. ಏನು ಅಂದರೆ ಭೀಮ ದುರ್ಯೋಧನ ಇಬ್ಬರದ್ದು ಕೂಡ ಗದಾ ವಿದ್ಯೆಯ ಪ್ರದರ್ಶನ ಎನ್ನುವುದು ನಡೀಲಿ ಅಂತ ಹೇಳಿದರು. ಒಂದು ಪ್ರದರ್ಶನ ನಡೀತು ಸ್ವಾಮಿ. ಹೇಗಿದೆ ಅಂತಂದರೆ ಮಹಾಭಾರತ ವರ್ಣನೆ ಮಾಡ್ತದೆ, ಅದನ್ನು ದಂಗ ಬಡ್ದು ಹೋಗಬೇಕು ಒಂದು ಸರ್ತಿ. ಹಾಗಿದೆ, ಅವರಿಬ್ಬರೂ ಕೂಡ ಗದೆ ಹಿಡಿದು ನಿಂತಾಗ ಹೇಗಿತ್ತು, ಭೀಮ ದುರ್ಯೋಧನವು ತತ್ರ ಶಿಕ್ಷಾ ಸಂದರ್ಶನಚ್ಚಲಾತ್ ಸಮಾದಾಯ ಗದೆ ಗುರುವಿ ಸಂಭ್ರಂಭ್ಯ ಅಭ್ಯುದೀಯತು. ಎಂಥ ಒಂದು ಗದಾಭ್ಯಾಸವನ್ನು ನಡೆಸಿದ್ರಿಬ್ಬರೂ ಕೂಡ ಅಂತಂದರೆ, ಭೀಮ ದುರ್ಯೋಧನ ಇಬ್ಬರೂ ಒಂದೇಟು ಹೊಡಿತಾ ಇದ್ದರೆ ಆ ಶಬ್ದ ದೇವಲೋಕ ತನಕ ಕೇಳಿಸ್ತಿತ್ತಂತೆ. ಗದೆ ಶಬ್ದ ಇಬ್ಬರು ಹೊಡೆದ್ರೆ ಆ ಶಬ್ದಕ್ಕೆ ಒಂದೊಂದು ಸರ್ತಿ ಎಷ್ಟಾಗ್ತಿತ್ತು ಅಂದರೆ, ಸುತ್ತಮುತ್ತಲು ಇದ್ದಂಥ ಎಷ್ಟೋ ಮನೆಗಳು ಅರಮನೆಗಳು ಕಟ್ಟಿರ್ತಿದ್ರಲ್ಲ, ಆ ಶಬ್ದ ಬಡದೇನೆ ಕ್ರ್ಯಾಕ್ ಬಿಡ್ತಾ ಇದ್ವಂತೆ ಎಲ್ಲವೂ ಕೂಡ. ಎಷ್ಟೋ ಮನೆಗಳು ಬಿದ್ದೆ ಹೋದವು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇಬ್ಬರು ಹೋರಾಟ ಎನ್ನುವಂಥದ್ದು ಇತ್ತಂತೆ. ಅಂಥದ್ದು ಆ ಹೋರಾಟ ನಡೀತಿರಬೇಕಾದ್ರೆ ದೇವಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ, ಎಲ್ಲ ಲೋಕಗಳಿಂದಲೂ ಕೂಡ ಅಂತರಿಕ್ಷಗಳಲ್ಲಿ ನಿಂತುಕೊಂಡು ದೇವತೆಗಳೆಲ್ಲ ನೋಡ್ತಾ ಇದ್ರಂತೆ. ಎಷ್ಟೋ ಜನ ನೋಡಬೇಕಾದ್ರೆ ಆ ಸಂದರ್ಭದಲ್ಲಿ ಭೀಮನ ಯುದ್ಧವನ್ನು ನೋಡಿ ಎಷ್ಟೋ ಜನರು ಸಜ್ಜನರು ಯಾರ್ಯಾರಿದ್ರೋ ಅವರೆಲ್ಲ ಭೀಮನ ಪಕ್ಷಕ್ಕೆ ಸೇರಿಬಿಟ್ರಂತೆ. ಯಾರ್ಯಾರು ಜಗತ್ತಿನಲ್ಲಿ ಅಸುರರು ಅಂತಿದ್ರೋ ಅವರೆಲ್ಲರೂ ಕೂಡ ದುರ್ಯೋಧನ ಪಕ್ಷಕ್ಕೆ ಸೇರಿದ್ರಂತೆ. ದುರ್ಯೋಧನಿಗೆ ಗೆಲುವಾಗಲಿ ಅಂತ ಅವರೆಲ್ಲರೂ ಕೂಡ, ಭೀಮನಿಗೆ ಜಯವಾಗಲಿ ಅಂತ ಇನ್ನು ಕೆಲವರು. ಹೀಗೆ ಇಡೀ ದೇಶವೇನೆ, ಬರೀ ದೇಶ ಅಲ್ಲ, ಇಡೀ ಜಗತ್ತೇನೆ ಎರಡು ಭಾಗವಾಗಿ ಹೋಯ್ತಂತೆ. ಇಡೀ ಜಗತ್ತು ಎರಡು ಭಾಗವಾಗಿ ಎಲ್ಲರೂ ಕೂಡ ಒಂದೊಂದು ಕಡೆಯಿಂದ ಭೀಮನಿಗೆ ಜಯ, ಇನ್ನೊಂದು ಕಡೆಯಲ್ಲಿ ದುರ್ಯೋಧನಿಗೆ. ಈ ರೀತಿ ಹೇಳ್ತಾ ಇರುವಾಗ ಈ ಪ್ರಸಂಗವನ್ನು ನೋಡಿ ಹುಂಕಾರಾಶ್ಚೈವ ಫಟ್ಕಾರಾಹ ಚಕ್ರುಹು ದೇವಾಸುರ ಅಪಿ ದೃಷ್ಟ ಜಗತ್ ಸುಸಂರಬ್ಧಂ ದ್ರೋಣೋ ತದ್ವಿಜಸತ್ತಮ. ಇದನ್ನು ನೋಡಿ ಒಂದು ಸರ್ತಿ ದ್ರೋಣಾಚಾರ್ಯ ಎದೆ ಒಡೆದಾಗಾಯ್ತಂತಂದು. ಇದನ್ನು ಹಿಂಗೆ ಬಿಟ್ಟರೆ ಇಡೀ ಜಗತ್ತಿನಲ್ಲೇ ಎಲ್ಲರೂ ಕೂಡ ಎರಡು ಪಕ್ಷಗಳಾಗಿ ಹೊಡೆದಾಡಿಕೊಂಡು ಸಾಯ್ತಾರೆ, ಇಡೀ ಜಗತ್ತು ನಾಶ ಆಗಿ ಹೋಗುತ್ತೆ, ಬೇಡ ಇದು ಇಲ್ಲಿಗೆ ನಿಲ್ಲಿಸಬೇಕು ಅಂತ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರನ್ನು ಕಳಿಸಿ ಅವರನ್ನು ಸಮಾಧಾನ ಮಾಡಿ ಯುದ್ಧ ನಿಲ್ಲಿಸು ಅಂತ ಹೇಳಿದರು. ಯುದ್ಧ ನಿಲ್ಲಿಸು ಅಂದರು. ಇಂಥ ಒಂದು ಯುದ್ಧ ಎನ್ನುವಂಥದ್ದು ನಡೆದೋಯ್ತಂತೆ. ಆಗ ಅಶ್ವತ್ಥಾಮಾಚಾರ್ಯರು ಬಂದು ದ್ರೋಣಾಜ್ಞೆಯ ವಾರಿತೌತೌ ಯಯತುಹು ಸ್ವಮಾಲಯಂ ಅಂತ ಆಗ ಅವರನ್ನೆಲ್ಲ ಸಮಾಧಾನ ಮಾಡಬೇಕಾದ್ರೆ ಮೇಲಿನ ದೇವತೆಗಳು ಅವರು ಇವರು ಎಲ್ಲರೂ ಕೂಡ ನೋಡಿಕೊಂಡು, ಇನ್ನೊಂದೆರಡೇಟು ಹಾಕಿದರೆ ದುರ್ಯೋಧನ ಹೋಗ್ತಿದ್ನಲ್ಲ ಅಂತ ಅನ್ಕೊಳ್ತಿದ್ರಂತೆ. ಅಂಥದ್ದು ಹಾಗನ್ನಿಸ್ತಂಥವ್ರು ಎಲ್ರಿಗೂ ಕೂಡ. ಆದರೂ ಕೂಡ ಅಂತೂ ನಿಲ್ಲಿಸಿದ್ರು ಅಂತ ಎಲ್ಲರೂ ಆ ಕಡೆ ಹೋಗ್ತಿರಬೇಕಾದ್ರೆ ಈ ಕಡೆಯಿಂದ ಕರ್ಣ ಒಂದು ಕಡೆಯಲ್ಲಿ ಅರ್ಜುನನ ಕೆಂಗಣ್ಣಿನಿಂದ ನೋಡ್ತಿದ್ದಂತೆ. ಈ ಭೀಮ ಅರ್ಜುನನ ಬಳಿಗೆ ಹೋಗಿ ಅವನ ಕೈಯನ್ನು ಹಿಡ್ಕೊಂಡು ನೀನು ಇಲ್ಲಿ ಇರಬೇಡ, ನನ್ನ ಜೊತೆಗೆ ಬಾ ನೀನು ಅಂತ ಆ ಅರ್ಜುನನಿಗೆ ರಕ್ಷಣೆ ಕೊಡ್ತಾ ಅವನನ್ನು ಒಳಗೆ ಕರ್ಕೊಂಡು ಹೋಗುವಂತೆ ಭೀಮ. ಇಷ್ಟೆಲ್ಲ ನಡೀತು. ಇದೆಲ್ಲ ನಡೆದಾದ ನಂತರ ಆಮೇಲೆ ಮರುದಿವಸಕ್ಕಾಗಬೇಕಾದ್ರೆ ಏನಾಯಿತು,
ಆಚಾರ್ಯರು ಬಂದ್ರಂತೆ, ದ್ರೋಣಾಚಾರ್ಯ. ಎಲ್ಲ ಪ್ರದರ್ಶನ ಚೆನ್ನಾಗಿ ಮಾಡಿದ್ರಿ, ತುಂಬ ಅದ್ಭುತವಾಗಿ ಕಲ್ತಿದ್ದೀರಿ ಎಲ್ಲರೂ ಕೂಡ ವಿದ್ಯೆಯನ್ನು. ಆದರೆ ಇಷ್ಟೆಲ್ಲ ಹೇಳಿಕೊಟ್ನಲ್ವ ನಾನು, ನನಗೆ ಗುರುದಕ್ಷಿಣೆನೇ ಕೊಡಲಿಲ್ಲಲ್ಲ ನೀವು ಅಂದ್ರಂತೆ. ಗುರುದಕ್ಷಿಣೆ ಕೊಡಲಿಲ್ಲಲ್ಲ ಅಂತಂದರು. ಗುರುದಕ್ಷಿಣೆ ಕೊಡಲಿಲ್ಲ ಅಂತ ಹೇಳಿದಾಗ, ಸರಿ ಏನು ಬೇಕು ಸ್ವಾಮಿ ನಿಮಗೆ ಗುರುದಕ್ಷಿಣೆ ಅಂತಂದು, ಏನು ಬೇಕು ಹೇಳಿ ಅಂತಂದರೆ, ಆಗ ಅವ್ರು ಹೇಳಿದ್ರಂತೆ, ಎಲ್ಲರೂ ಕೌರವರು ಪಾಂಡವರು ಎಲ್ಲರೂ ನಿಂತಿದ್ದರು. ಒಂದೇ ಮಾತು ಹೇಳಿದ್ರಂತೆ, ಅಥ ಪೃಷ್ಟೋ ದಕ್ಷಿಣಾರ್ಥಂ ದ್ರೋಣ ಆಹ ಕುಮಾರಕಾನ್. ಏನು ಬೇಕು ಅಂದರೆ ನನಗೆ ಮತ್ತೇನು ಬೇಡ, ಆ ಪಾಂಚಾಲ ದೇಶದ ರಾಜ ದೃಪದ ಇದ್ದಾನಲ್ಲ, ಅವನ ಹೆಡೆಮುಡಿಯನ್ನು ಕಟ್ಟಿ ನನ್ನ ಪಾದಕ್ಕೆ ಹಾಕಬೇಕು ಅನ್ನೋದು. ಅವಮಾನ ಆಗಿತ್ತಲ್ಲ ಅವತ್ತು, ಬ್ರಾಹ್ಮಣ ಹೋದಾಗ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಹೇಳೋದು ಬ್ರಾಹ್ಮಣರನ್ನು ತಡಬಾರದು ಅಂತ ಹೇಳೋದು. ಇದಕ್ಕೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಭಾಳ ಕಷ್ಟ, ಅವರು ಇಟ್ಕೊಂಡ್ಬಿಡ್ತಾರಂತೆ. ಜಗತ್ತಿನಲ್ಲಿ ಒಂದು ಮಾತು ಹೇಳ್ತದೆ ಶಾಸ್ತ್ರ, ಗ್ರಹಾಹ ಗಾವಹ ಗ್ರಹಾಹ ಗಾವಹ ನರೇಂದ್ರಾಶ್ಚ, ಗ್ರಹಾಹ ಗಾವಹ ನರೇಂದ್ರಾಶ್ಚ, ಮತ್ತಷ್ಟೇ ಅಲ್ಲ ಬ್ರಾಹ್ಮಣಾಶ್ಚ ವಿಶೇಷತಃ, ಗ್ರಹಾಹ ಗಾವಹ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷತಃ ಪೂಜಿತಾ ಪೂಜಯಿಷ್ಯಂತಿ ನಿರ್ದಹಂತ್ಯವಮಾನಿತಾ ಅಂತ ಹೇಳ್ತಾರೆ. ಗ್ರಹಾಹ ಒಂದು, ನಾವು ಜಗತ್ತಿನಲ್ಲಿ ಏನು ಮಾಡಿದರೂ ಕೂಡ ಕೆಲವೊಂದಕ್ಕೆ ಅವಮಾನ ಮಾಡಲಿಕ್ಕೆ ಹೋಗಬಾರ್ದಂತೆ. ಗ್ರಹಾಹ ಒಂದು, ಗ್ರಹಗಳಿಗೆ ಅವಮಾನ ಮಾಡಬಾರ್ದು. ಏನು ಗ್ರಹ ಶನಿಗಿನಿ ಹಾಳಾದ ನಮಗೇನು ಮಾಡ್ತವೆ, ಹೀಗೆಲ್ಲ ಮಾತಾಡಬಾರ್ದಂತೆ. ಅವೆಲ್ಲ ಮಾತಾಡಬಾರ್ದು. ಅವು ಹಂಗೆ ಮಾತಾಡಿದ್ವಿ ಅಂದ್ರೆ ನಮ್ಗೆ ಹೊಡೆದು ಬಿಡ್ತಾವೆ ಆಮೇಲೆ, ಹಂಗಾಗಬಾರ್ದು. ಅದಕ್ಕೋಸ್ಕರವಾಗಿ ಗ್ರಹಗಳಿಗೆ ಅವಮಾನ ಮಾಡಬಾರ್ದು. ಆಗಾಗ್ಗೆ ಗ್ರಹಗಳದ್ದೇನಾದರೂ ದೋಷಗಳು ಬಂತು ಅಂದರೆ ಅದಕ್ಕೆ ಶಾಂತಿ ಮಾಡಿಕೊಳ್ಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ತದಂತೆ. ಗ್ರಹಗಳಿಗೆ ಅವಮಾನ ಮಾಡಬಾರ್ದು. ಅಷ್ಟೇ ಅಲ್ಲ, ಗಾವಹ, ಗಾವಹ ಅಂದರೆ ಹಸುಗಳು, ಆಕಳಿಗೆ ಅವಮಾನ ಮಾಡಬಾರ್ದಂತೆ. ಅದೇನು ಪ್ರಾಣಿ ಅದು, ಅದರಲ್ಲಿ ದೇವತೆಗಳಿಲ್ಲ ಏನಿಲ್ಲ, ಕಡೀರಿ ತಿನ್ನಿರಿ ಹಂಗೆ ಅನ್ನಬಾರ್ದು. ಆಮೇಲೆ ಅಷ್ಟೇ ಅಲ್ಲ, ನರೇಂದ್ರಾಶ್ಚ, ನರೇಂದ್ರ ಅಂತ ಹೇಳಿದರೆ ರಾಜರು, ಒಬ್ಬ ದೊಡ್ಡ ಸ್ಥಾನದಲ್ಲಿರ್ತಾನೆ, ಹೋಗಿ ಅವನ ಎದುರಿಗೆ ಅವಮಾನ ಮಾಡಿಬಿಟ್ರೆ ನಮಗಷ್ಟು ಬಲ ಇರಲ್ಲ, ಏನಿಲ್ಲ, ಅವನಿಗೆ ಅವಮಾನ ಮಾಡಿ ಬದುಕಲಿಕ್ಕೆ ಆಗ್ತದೆ, ನಾವು ಆಗೋದಿಲ್ಲ. ಹಾಗಾಗಿ ನಮಗಿಂತ ಬಲಿಷ್ಠರಾದಂಥ ವ್ಯಕ್ತಿಯನ್ನು ಎದುರು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದಂತೆ. ಅಷ್ಟೇ ಅಲ್ಲ, ಬ್ರಾಹ್ಮಣಾಶ್ಚ ವಿಶೇಷತಃ, ಬ್ರಾಹ್ಮಣರನ್ನು ವಿಶೇಷವಾಗಿ ಅಂತ ಹೇಳ್ತಾರೆ. ಇವರನ್ನು ನೀವು ಮನೆಗೆ ಬಂದಾಗ ಪೂಜಿತಾ ಪೂಜಯಿಷ್ಯಂತಿ, ಮನೆಗೆ ಬಂದಾಗ ಗೌರವ ಭಾವದಿಂದ ನೋಡಿ ಅವರಿಗೇನಾದರೂ ಸತ್ಕಾರವನ್ನು ಮಾಡಿದಿರಿ ಅಂತಾದರೆ ಅವರು ನಿಮ್ಮ ಮೇಲೆ ಅಷ್ಟೇ ಪ್ರಸನ್ನರಾಗಿ ಅನುಗ್ರಹ ಮಾಡ್ತಾರೆ. ಒಂದು ವೇಳೆ ಅವರಿಗೆ ಅವಮಾನ ಮಾಡಿದ್ರಿ ಅಂತಾದರೆ ನಿರ್ದಹಂತ್ಯವಮಾನಿತಾ ಅಂತ ಹೇಳ್ತಾರೆ. ನಿರ್ದಹಂತಿ, ನಿಮ್ಮನ್ನು ನಿರ್ದಹ ಅಂದರೆ ಸುಟ್ಟಾಕಿ ಬಿಡ್ತಾರೆ ನಿಮ್ಮ ಕುಲವನ್ನು ಅಂತ ಹೇಳ್ತಾರೆ, ಅವಮಾನ ಮಾಡಿದಿರಿ ಅಂತಾದರೆ. ಅದರಿಂದಾಗಿ ಇವರನ್ನು ಅವಮಾನ ಮಾಡಬಾರ್ದು. ಇವರನ್ನು ಅವಮಾನ ಮಾಡಿದ್ರಿಂದ, ದ್ರೋಣಾಚಾರ್ಯರನ್ನು ಅವಮಾನ ಮಾಡಿದ್ರಿಂದ ಮನಸ್ಸಲ್ಲಿಟ್ಟುಕೊಂಡು ಹೇಳಿದ್ರಂತೆ ಅವರು, ಬದ್ವಾ ಪಾಂಚಾಲ ರಾಜಾನಂ ದತ್ಯೋತ್ಯೂಚು ತಥೇತಿತೆ ಅಂತ. ಅದಕ್ಕೆ ಹೇಳಿದ್ರಂತೆ, ಏನಿಲ್ಲ, ಈ ಪಾಂಚಾಲ ದೇಶದ ರಾಜ ಇದ್ದಾನಲ್ಲ ದೃಪದ, ಅವನ ಹೆಡೆಮುಡಿಯನ್ನು ಕಟ್ಟಿ ನನ್ನ ಪಾದಕ್ಕೆ ಹಾಕಿರಿ ಅಂದರೆ ಆಮ್ ಅಂದ್ರಂತೆ ಎಲ್ಲರೂ ಕೂಡ. ಒಂದು ಸರ್ತಿ ಎಲ್ಲರೂ ಆಯಿತು ನಾವು ಮಾಡ್ತೀವಿ ಆ ಕೆಲಸವನ್ನು ಅಂತಂದರು. ಆಯಿತು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ನಿಂತರು. ಆಗ ಮೊದಲು ದೃಪದ ರಾಜನ ಪಟ್ಟಣಕ್ಕೆ ಹೋಗಿ ಅವನನ್ನು ಎಳ್ಕೊಂಬರ್ತೀನಿ ಅಂತ ಹೋಗಬೇಕಾದ್ರೆ ಕೌರವರೆಲ್ಲ ಮುಂದೆ ಬಂದರಂತೆ. ಆಗ ಭೀಮ ಮತ್ತು ಅರ್ಜುನ ಇಬ್ಬರು ಇದ್ದರು, ಅವರು ಹೋಗ್ಬೋದಿತ್ತು. ಇವನು ಅನ್ಕೊಂಡ ಭೀಮ, ಇರಲಿ ಇವರಿಗೆ ನಮ್ಮ ಎದುರಿಗೆ ಇಷ್ಟೆಲ್ಲ ಹಾರಾಡಿದರೆ ನಿನ್ನೆ ದಿವಸ ಪ್ರದರ್ಶನ ಮಾಡಬೇಕಾದ್ರೆ ಇವರು ಸೊಕ್ಕು ಮುರಿರಲಿ ಇವ್ರದ್ದು ಅಂತ ಹೇಳಿ ಬೇಕು ಅಂತಲೇ ಏನು ಮಾಡಿದ್ನಂತೆ, ಎಲ್ಲರೂ ಮುಂದೆ ಕಳಿಸಿದ್ನಂತೆ. ನೀವು ಹೋಗ್ರಿ, ನೀವು ಟ್ರೈ ಮಾಡಿರಿ ಒಂದು ಸರ್ತಿ, ಏನಾರು ಆಗಲಿಲ್ಲ ಅಂದರೆ ಯಾಕೆ ನೀವೇ ಇದ್ದೀರಿ ಅಂದಮೇಲೆ ನಾವೇನು ಬೇಕಾಗಿಲ್ಲ, ನೀವು ಹೋಗ್ರಿ ಅಂತಲೇ ಹೇಳಿ ಕಳಿಸಿದ್ನಂತೆ. ಅತಾಹ ಭೀಮಃ ಸಾಮರ್ಥ್ಯ ವಿವೇಕಾಭೀಪ್ಸಯ ಗುರುಂ ಗರ್ವ ಏಷ ಕುಮಾರಾಣಂ. ಇವರಲ್ಲಿರುವ ಗರ್ವ ಒಂದು ಸರ್ತಿ ಅದಕ್ಕೊಂದು ಏಟು ಬೀಳಬೇಕು, ಅದಕ್ಕೋಸ್ಕರ ಹೋಗಲಿ ಅಂತ ದ್ರೋಣಾಚಾರ್ಯಗೂ ಹೇಳಿದ್ನಂತೆ ಭೀಮ. ಅವರನ್ನೇ ಕಳಿಸಿ ಸ್ವಾಮಿ ಅಂತ ಹೇಳಿದ್ನು, ಅವ್ರನ್ನೇ ಕಳಿಸಿ ಹೋಗಲಿ ಅವರು. ಆಯಿತು ಅಂತ ಅವರೆಲ್ಲರೂ ಕೂಡ ಸೆಟೆದುಕೊಂಡು ರಥಗಳ ಮೇಲೆ ಇಡೀ 100 ಜನ ಕೌರವರು, ಕರ್ಣ ಗಿರಣ ಎಲ್ಲರೂ ಹೋದ್ರಂತೆ. ನಾವು ದೃಪದನನ್ನು ಎಳ್ಕೊಂಬರ್ತೀವಿ ಅಂತ ಅಂದ್ಕೊಂಡು ಹೋದ್ರಂತೆ. ಎಲ್ಲರೂ ಕೂಡ ದೃಪದನ್ನು ಎಳ್ಕೊಂಬರ್ತೀವಿ ಅಂತ ಹೋದವರು ಎಲ್ಲಿ ತನಕ, ದೃಪದಸ್ಯ ವರೋಕ್ಯಸ್ತಿ ಸೂರ್ಯದತ್ತ ತಪೋಬಲಾತು. ದೃಪದನಿಗೊಂದು ವರ ಇತ್ತಂತೆ, ಅವನಿಗೆ ಸೂರ್ಯ ಕೊಟ್ಟಿರುವಂಥ ಒಂದು ವರ ಏನು ಅಂದರೆ, ಅವನ ನಗರ ಏನಿತ್ತು, ಅವನ ನಗರದ 1 ಯೋಜನದ ಸುತ್ತಮುತ್ತಲೂ ಕೂಡ ಯಾರು ಬಂದರೂ ಕೂಡ ಅವನನ್ನು ಗೆಲ್ಲಿಕ್ಕಾಗಲ್ಲ ಅಂತ ವರ. ಹಾಗಾಗಿ ಸೂರ್ಯನ ವರ ಇದ್ದದ್ರಿಂದಾಗಿ ಕರ್ಣ ಹೋದರೂ ಕೂಡ ತನ್ನ ವರ ಆದ್ದರಿಂದ, ತನ್ನ ಮೂಲ ರೂಪದ ವರ ಆದ್ದರಿಂದ ಅದನ್ನು ಗೆಲ್ಲಿಕ್ಕಾಗಲಿಲ್ಲ ಅಂತ ಅವನಿಗೆ ಇನ್ನು ದುರ್ಯೋಧನಾದಿಗಳು ಎಲ್ಲಿ ಗೆಲ್ಲಿಕ್ಕೆ ಸಾಧ್ಯ. ಹಾಗಾಗಿ ದೃಪದನ ಆ 1 ಯೋಜನ ದೂರದಲ್ಲಿ ಅವನ ಪಟ್ಟಣದ ಸುತ್ತಮುತ್ತಲೂ ಕೂಡ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡಿದ್ರಂತೆ, ಯಾರೂ ಗೆಲ್ಲಿಕ್ಕಾಗಲಿಲ್ಲ. ಅಷ್ಟಲ್ಲದೇನೆ ಏನಾಯ್ತಂತೆ, ದೃಪದನ ಕಡೆಯವರೆಲ್ಲರೂ ಕೂಡ ಸೈನಿಕರೆಲ್ಲರೂ ಕೂಡ ಇವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರಂತೆ. ಇವು ಏನಿದ್ದಾರೆ ದುರ್ಯೋಧನಾದಿಗಳೆಲ್ಲರೂ ಕೂಡ, ಕರ್ಣ ಗಿರಣ ಎಲ್ಲರೂ ಕೂಡ ಅವ್ರನ್ನ ಬಿಡಲಿಲ್ಲ. ಇತಿತೇನ ವರೇಣೈವ ಸುಖ ಸಂವರ್ಧಿತಾಶ್ಚತೆ
ಭಗ್ನಾ ಕುಮಾರಾ ಆವೃತ್ಯ ದುದ್ರುವು ಯತ್ರ ಪಾಂಡವಾ, ಆಮೇಲೆ ಸ್ತ್ರೀ ಬಾಲ ವೃದ್ಧ ಸಹಿತೈ ಪಾಂಚಾಲೈ ಅಪ್ಯನುದ್ರುತಾ ಅಂತ. ಎಲ್ಲಿ ತನಕ ಅಂತಂದರೆ ಆ ಮನೆಯಲ್ಲಿ ಇದ್ದಂಥ ಅಂದರೆ ದೃಪದನ ಪಟ್ಟಣದಲ್ಲಿರುವಂಥ ಅನೇಕರು ಸ್ತ್ರೀಯರು, ಬಾಲರು, ವೃದ್ಧರು ಎಲ್ಲರೂ ಕೂಡ ಅವರವರ ಕೈಯಲ್ಲಿರುವಂಥ ಕಸುಬರಿಗೆ ಏನು ಒಣಿಕೆ ಗಿಣಿಕೆ ಏನೇನಿರ್ತದೆ ತೊಗೊಂಡು ಹೊಡೆದ್ರಂತ ಅವ್ರನ್ನೆಲ್ಲ. ಅವರಿಂದ ಹೊಡೆಸ್ಕೊಂಬಂದರೆ ಹೊರತು ಇವ್ರಿಗೇನು ಮಾಡಲಿಕ್ಕಾಗಲಿಲ್ಲ. ಎಲ್ಲಿ ತನಕ ಅಂತಂದರೆ ಅವರು ಹೊಡಿತಾ ಹೆಣ್ಣು ಮಕ್ಕಳು ಕೂಡ ಈ ಕರ್ಣ, ದುರ್ಯೋಧನ ಇವರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಕೊಂಡು ಬರ್ತಾ ಇದ್ದರೆ ಎಲ್ಲೋ ದೂರದಲ್ಲಿ ಬರುವಾಗಲೇ ಕರ್ಣ, ದುರ್ಯೋಧನಾದಿಗಳೆಲ್ಲರೂ ಕೂಡ ಭೀಮಾ ನಮ್ಮನ್ನು ರಕ್ಷಣೆ ಮಾಡು, ಭೀಮಾ ನಮ್ಮನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಂಡ್ರಂಥವ್ರು. ಇದಕ್ಕಿಂತ ಅವಮಾನ ಇನ್ನೇನು ಬೇಕು ಅಂತ ಹೇಳ್ತಾನೆ ಭೀಮ. ಇದಕ್ಕಿಂತ ಅವಮಾನ ಇನ್ನೇನು ಬೇಕು? ಯಾಕೆಂದರೆ ಎಷ್ಟು ದುರಹಂಕಾರದಿಂದ ಮೆರೆದವರು ಹೋಗ್ತೇನೆ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ರಕ್ಷಣೆಯನ್ನು ಕೇಳ್ತಿದ್ದಾರಲ್ಲ, ಇದಕ್ಕಿಂತ ಇನ್ನೇನು ಬೇಕು ಅಂತಾನೆ ಭೀಮ. ಆಯ್ತು, ನಿಮಗೆ ಅವಮಾನ ಆಯ್ತಲ್ಲ, ನಿಮ್ಮ ಗರ್ವ ಬಡೀತಲ್ಲ, ಏಟು ಬಿತ್ತಲ್ಲ, ಅದಕ್ಕೆ ಸಾಕು ಅಂತಾನೆ ಭೀಮ. ಇಷ್ಟು ಹೇಳಿ ತಾನ್ ಪ್ರಭಗ್ನಾನ್ ಸಮಾಲೋಕ್ಯ ಭೀಮಃ ಪ್ರಹರತಾಂಬರಃ ಆರುರೋಹ ರಥಂ ವೀರಃ ಪುರ ಆತ್ತಶ ರಾಕ್ಷಸ. ಅವನೇನು ಮಾಡಿದ್ನಂತೆ, ಭೀಮ ಇದನ್ನು ನೋಡಿ ಇವರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ಬೇಕು ನಾನು ಅಂತ ಅವನು ರಥದಲ್ಲಿ ಕೂತ್ಕೊಂಡು ಓಡಿದ್ನಂತೆ. ಅರ್ಜುನನನ್ನು ಕೂಡಿಸಿಕೊಂಡು ಹೋದ್ನಂತೆ. ಆಯಾಂತಂ ಅಗ್ರತೋ ದೃಷ್ಟ ಭೀಮಮಾತ್ತಚ ರಾಸನಂ ದುದ್ರುವು ಸರ್ವಪಾಂಚಾಲ ವಿವಿಶು ಪುರಮೇವಚ್ಚ. ಭೀಮ ಈ ಕಡೆಯಿಂದ ಬರ್ತಿದ್ದಾನೆ ಅನ್ನುವಾಗ ಆಬಾಲ ವೃದ್ಧರು ದೊಡ್ಡ ದೊಡ್ಡ ಸೈನಿಕರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಕರ್ಣ, ದುರ್ಯೋಧನಾದಿಗಳನ್ನು ಹಿಮ್ಮೆಟ್ಟಿಕೊಂಡು ಬರ್ತಾ ಇದ್ರಂತೆ. ಅವರು ಓಡ್ತಾ ಇರಬೇಕಾದ್ರೇ ಹಿಂದೆ ಪಾಂಚಾಲ ದೇಶದವರೆಲ್ಲ ಬರ್ತಿದ್ದಾರೆ. ಈ ಕಡೆಯಿಂದ ಭೀಮ ರಥವನ್ನು ಹತ್ತಿ ಬರ್ತಾ ಇದ್ದಾನೆ ಅಂತ ನೋಡಿದ ಕೂಡಲೇ ಪಾಂಚಾಲ ದೇಶದವರೆಲ್ಲ ಅಲ್ಲೇ ಮುಖವನ್ನು ಹಿಂತಿರುಗಿಸಿ ಓಡ್ಲಿಕ್ಕೆ ಶುರು ಮಾಡಿದ್ರಂತೆ. ಭೀಮನ್ನು ನೋಡ್ತಾ ಇದ್ದಂತೆಯೇ ಓಡಿದ್ರಂತೆ ಎಲ್ಲರೂ ಕೂಡ. ಇಲ್ಲ, ಆಗಲ್ಲ, ಇನ್ನು ಭೀಮ ಬರ್ತಿದ್ದಾನೆ ಅಂತ ಗೊತ್ತಾಗಿ ಆಯಾಂತಂ ಅಗ್ರತೋ ದೃಷ್ಟ ಭೀಮಂ ಆತ್ತಶರಾಸನಂ ದುದ್ರುವು ಸರ್ವ ಪಾಂಚಾಲಾಹ ಅಂತ ಪಾಂಚಾಲ ದೇಶದವರೆಲ್ಲ ಒಮ್ಮೆ ನಡಿಗೆ ಓಡಿ ಹೋದ್ರಂತೆ ಎಲ್ಲರೂ ಕೂಡ ಭೀಮನನ್ನು ನೋಡ್ತಾ ಇದ್ದಂತೇನೆ ಅಂತ ಹೇಳ್ತಾರೆ. ದೃಪದಸ್ತು ಅಭ್ಯಯಾತ್ ಭೀಮಂ ಸಪುತ್ರ ಸಹಸೇನಯ ಚಕ್ರರಕ್ಷೌ ತಸ್ಯಾಸ್ತಾಂ ಯೋಧಾಂ ಅನ್ಯೋತ್ತಮೋಜಸವು ಅಂತ. ಅಲ್ಲಿ ಭೀಮ ಹೋದನಂತೆ. ಭೀಮ ಹೋಗಿ ದೃಪದರಾಜನ ಮಕ್ಕಳಿದ್ರಲ್ಲ ಅವರೆಲ್ಲರ ಜೊತೆಗೂ ಕೂಡ ಹೋರಾಟವನ್ನು ಮಾಡಿದ. ಎಲ್ಲರನ್ನೂ ಕೂಡ ಯುಧಾಮನ್ಯು, ಉತ್ತಮೌಜ, ಚಕ್ರರಕ್ಷ ಇವರೆಲ್ಲರೂ ಇದ್ದರು. ಅವರೆಲ್ಲರನ್ನೂ ಕೂಡ ಬರೀ ಏನಂತಾರಲ್ಲ ಕಿರುಬೆರಳಿಂದ ಹೊಡೆದು ಹಾಕಿದ್ನಂತವ್ರು. ಸುಮ್ಮನೆ ಉಫ್ ಅಂದ್ರೆ ಹೋಗ್ತಿದ್ರಂತ ಅವರೆಲ್ಲ, ಹಂಗಿದ್ರು. ಆ ರೀತಿಯಲ್ಲಿ ಭೀಮ ಅವ್ರನ್ನೆಲ್ಲ ಹೊಡೆದಂತೆ. ಇವ್ರನ್ನೆಲ್ಲ ಹೊಡಿತಾ ಇದ್ದಂತೇನೆ ಸಮಿತ್ರಾಂಶ ಯುತೋ ವೀರ ಚಿತ್ರಸೇನೋ ಮಹಾರಥಃ ಅಗ್ರತಸ್ತು ಶಿಖಂಡ್ಯಾಘಾತ್ ರಥೋದಾರ ಶರಾನ್ ಕ್ಷಿಪನ್. ದೃಪದನಿಗೊಬ್ಬ ಶಿಖಂಡಿ ಅಂತ ಹುಟ್ಟಿದ್ದು. ಆ ಶಿಖಂಡಿಯನ್ನು ಕೂಡ ಬಿಡಲಿಲ್ಲಂತೆ ಈ ಭೀಮ. ಅವನನ್ನು ಕೂಡ ಸೆದೆಬೆಡದ ಒಂದು ಸರ್ತಿ ಏಟು ಬಿಟ್ಟ ಒಂದು. ಆಮೇಲೆ ಅವನು ಏಳಲಿಕ್ಕಾಗಲಿಲ್ಲ ಅಂತಹ ಸ್ಥಿತಿ. ಆಗ ಎಲ್ಲ ಆಗ್ತಾ ಇದ್ದಂತೇನೆ ಹಸ್ತಪ್ರಾಪ್ತಂಚ ಪಾಂಚಾಲಂ ನಾಗ್ರಹೀತ್ ಸ ವೃಕೋದರ ಗುರುವರ್ತಂ ಅರ್ಜುನಸ್ಯೋರ್ವೀಂ ಪ್ರತಿಜ್ಞಾಂ ಕರ್ತುಮಪ್ಯುತಾಂ. ಆಗ ಏನಾಯ್ತಂತೆ, ಈ ಭೀಮ ಸರಿಯಾಗಿ ದೃಪದ ಸಿಕ್ಕ ಕೂಡಲೇ ಅವನನ್ನು ಹಿಡಿದು ಏನಂತಾರಲ್ಲ, ಒಂದು ಕೈಚೀಲ ಅಂತ ಹೇಳ್ತೀವಲ್ಲ, ಹಾಗೆ ಕೈಚೀಲದಂತೆ ಎತ್ಕೊಂಡ್ಬಂದ್ಬಿಟ್ನಂತೆ ದೃಪದನನ್ನು. ಅವನು ಜುಟ್ಟು ಹಿಡ್ಕೊಂಡು ಎತ್ಕೊಂಡ್ಬಂದು ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಅವನ ಹಿಂದೆ ಆ ದೃಪದ ದೇಶದ ಅಂದರೆ ಪಾಂಚಾಲ ದೇಶದ ಅನೇಕರು ಬಂದು ಯುದ್ಧಕ್ಕೆ ಅಂತ ಬರ್ತಾ ಇದ್ದರೆ ಹೊಡಿ ಅಂತ ಹೇಳಿ ಅರ್ಜುನನ ಕೈಲಿ ಹೊಡಿಸ್ತಿದ್ನಂತೆ ಭೀಮ. ಯಾಕೆ ಹಿಂಗೆ? ಅಲ್ಲ, ಅರ್ಜುನ ಹೇಳಿದ್ನಂತೆ, ಅಲ್ಲೋ ನಮಗೆ ಕೇಳಿದ್ದು ನಮ್ಮ ಗುರುಗಳು ದೃಪದ ಸಿಗಬೇಕು ಅಂತ ಕೇಳಿದ್ದಾರೆ, ಈಗಾಗಲೇ ದೃಪದ ನಮ್ಮ ಕೈಗೆ ಬಂದಾಗಿದೆ, ಮತ್ತ್ಯಾಕೆ ಹೊಡಿಬೇಕು ಅವರನ್ನು, ಇನ್ನೇನು ಬೇಡ ನಾವು ಸುಮ್ಮನೆ ಹೋಗೋಣ ಅಂತಂದರೆ ಭೀಮ ಇಲ್ಲ ನೀ ಹೊಡಿ ಅಂತ ಹೊಡಿಸ್ತಿದ್ನಂತೆ. ಯಾಕೆ ಹಿಂಗೆ ಮಾಡಿದ ಭೀಮ ಅಂತಂದರೆ, ಈ ದೃಪದನಿಗೇನಾಗಬೇಕು ಅಂದರೆ, ಈಗ ನಾನು ಇವನನ್ನು ಎಳ್ಕೊಂಡು ಹೋಗ್ತೀನಿ, ಎಳ್ಕೊಂಡು ಹೋದ್ಮೇಲೆ ಮುಂದೆ ಅವನು ಅರ್ಜುನನನ್ನು ಬಯಸಬೇಕು, ಅವನು ಅರ್ಜುನನ ಮೇಲೆ ಪ್ರೀತಿ ಹುಟ್ಟಬೇಕು. ಯಾಕೆಂದರೆ ಅರ್ಜುನನಿಗೆ ಕನ್ಯಾದಾನ ಮಾಡಬೇಕು ಅನ್ನೋ ಬುದ್ಧಿ ಅವನಿಗೆ ಬರಬೇಕು. ಅದಕ್ಕೋಸ್ಕರವಾಗಿ ಅರ್ಜುನನ ಮೇಲೆ ಪ್ರೀತಿ ಬರಲಿಕ್ಕೋಸ್ಕರವಾಗಿ ಹೊಡಿ ಅಂತ ಅವನು ಹೇಳೋದು, ಬೇಡ ಅಂತ ಅರ್ಜುನ ಹೇಳೋದು. ಈ ರೀತಿ ಮಾಡಿಸಿದ ಭೀಮ. ಇಂಥದ್ದನ್ನು ಕರ್ಕೊಂಡು ಹೋಗಿ ಆದ ನಂತರ ಆಮೇಲೆ ಆ ಭೀಮಸೇನ ದೇವರು ತಮ್ಮ ಅರ್ಜುನ ಕ್ಷಣೇನೈವ ಚಕ್ರೇ ವಿರತ ಕಾರ್ಮುಕಂ ಎಲ್ಲರನ್ನೂ ಕೂಡ ಹೊಡೆದು ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋಗಿ ದ್ರೋಣಾಚಾರ್ಯರ ಎದುರಲ್ಲಿ ಅವನ ಪಾದದಲ್ಲಿ ಹಾಕಿ ಇಟ್ಟಾಗ ದೃಪದನನ್ನು ಕೇಳಿದ್ರಂತೆ ದ್ರೋಣಾಚಾರ್ಯರು, ನಾನು ಆವತ್ತು ನಿನ್ನ ಮನೆಗೆ ಬಂದಾಗ ನಾನು ಯಾರು ಅಂತ ಗೊತ್ತಿಲ್ಲ ಅಂದು, ಇವತ್ತು ಹೇಳು ನಾನು ಗೊತ್ತೋ ಇಲ್ಲೋ ಅಂತ ಕೇಳಿದ್ರಂತೆ. ನನ್ನ ಪರಿಚಯ ಇದೆಯೋ ಇಲ್ಲೋ ಅಂತ ಇವತ್ತು ಹೇಳು ಅಂದ್ರಂತೆ. ಆವತ್ತು ನಾನು ಮನೆಗೆ ಬಂದಾಗ ಯಾರೋ ಬ್ರಾಹ್ಮಣರು ದಾರಿಯಲ್ಲಿ ಹೋಗೋರೆಲ್ಲ ಬಂದು ನನಗೆ ಪರಿಚಯ, ನನ್ನ ಸ್ನೇಹಿತರು ಅಂತ ತಿಳ್ಕೊಂಬಂದ್ರೆ ಯಾಕೆ ಮನೆಗೆ ಬಿಡ್ತಿ ಅಂತ ಬೈದಿದ್ದಿ ನೀನು. ನನ್ನ ಪಾದದ ಬುಡದಲ್ಲಿದ್ದಿ ಇವತ್ತು, ಈಗ ಹೇಳು ನಾನು ಯಾರು, ನಿನಗೆ ಪರಿಚಯ ಇದೆಯಾ ಅಂತ ಕೇಳಿದ್ರಂತೆ.
ಇಷ್ಟು ಕೇಳ್ತಾ ಇರುವಾಗ ದ್ರುಪದಂ ಸ್ಥಾಪಯಾಮಾಸ ಅಥ ಅರ್ಜುನೋ ದ್ರೋಣ ಸನ್ನಿಧೌ ಪಪ್ರಚ್ಚೈನಂ ತದಾ ದ್ರೋಣ ಸಖ್ಯಮಸ್ತ್ಯುತ ನೇತಿವ. ನಾನು ನಿನ್ನ ಸ್ನೇಹಿತ ಹೌದೋ ಅಲ್ಲೋ ಅಂತ ಇವಾಗಲಾದರೂ ಹೇಳು ಅಂತಂದ್ರಂತೆ. ಕಾಲು ಗಟ್ಟಿ ಹಿಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೇಳಿದನಂತೆ, ಹೌದು ನೀವು ನನ್ನ ಸ್ನೇಹಿತರು, ನೀವು ನನ್ನ ಸ್ನೇಹಿತರು, ನಾನು ತಪ್ಪು ಮಾಡಿದೆ, ತಪ್ಪಾಯಿತು ಅಂತ ಕೇಳಿದಂತೆ ದ್ರುಪದ. ಒಬ್ಬ ಬ್ರಾಹ್ಮಣರಿಗೆ ಅವಮಾನ ಮಾಡಿದರೆ ಹಾಗೆ ಎಲ್ಲಿ ತನಕ ಸ್ಥಿತಿ ಬಂದ್ಬಿಡುತ್ತೆ ಅನ್ನೋದಕ್ಕೆ ಇಷ್ಟು ಆಯ್ತಲ್ಲ. ಇಷ್ಟಾದ ನಂತರ ದ್ರೋಣಾಚಾರ್ಯರು ಒಂದು ಮಾತನ್ನು ಹೇಳಿದ್ರಂತೆ, ಅಸ್ತೀದಾನೀಂ ಇತಿ ಪ್ರಾಹ ದ್ರುಪದೋ ಅಂಗಿರಸಾಂಬರಂ ಅತಾಹ ದ್ರುಪದಂ ದ್ರೋಣ ಸಖ್ಯಮಿಚ್ಛೆ ಕ್ಷಯಂ ತದ್. ಅಷ್ಟೇ ಅಲ್ಲ, ನಕ್ಯರಾಜ್ಞೋ ಭವೇತ್ ಸಖ್ಯಂ ತವೇತೀದಂ ಕೃತಂ ಮಯ ನ ವಿಪ್ರಧರ್ಮೋ ಯದ್ಯುದ್ಧಂ ಅತಸ್ತ್ವಂ ನ ಮಯಾದೃತಃ. ನಿನ್ನನ್ನು ನಾನೇ ಯುದ್ಧ ಮಾಡಿ ಆವತ್ತೇ ಹೊಡಿಬೋದಿತ್ತು, ನಾನು ಬ್ರಾಹ್ಮಣ, ನನ್ನ ಧರ್ಮ ಅಲ್ಲ. ಅದಕ್ಕೋಸ್ಕರ ಈ ಶಿಷ್ಯರನ್ನು ತಯಾರು ಮಾಡಿ ಕ್ಷತ್ರಿಯರಿಂದ ನಿನ್ನ ಮೇಲೆ ಯುದ್ಧವನ್ನು ಮಾಡಿಸಿದೆ. ನಾನು ಬ್ರಾಹ್ಮಣನಾದ್ದರಿಂದ ಮಾಡಲಿಲ್ಲ. ಮತ್ತು ಕೊನೆಗೆ ಮಾಡಿದ್ರಲ್ಲ, ಯುದ್ಧ ಮಾಡಿದ್ರಿಲ್ಲ, ಮಾಡಿದರು. ಅಲ್ಲಿ ಮಾಡಿದ್ದು ಯಾಕೆ ಅಂದರೆ ಸಂಕೋಚದಿಂದ ಮಾಡಿದ್ದಂತೆ, ನಿಜವಾಗಲೂ ಮಾಡಲಿಕ್ಕೆ ಇಚ್ಛೆ ಇರಲಿಲ್ಲ. ಈ ಭೀಮನ ಏಟಿಗೆ ತಡಿಲಿಕ್ಕಾಗದೆ ದುರ್ಯೋಧನ ದುಶ್ಯಾಸನಗಳೆಲ್ಲ ಒದ್ದಾಡಿ ಹೋಗಿದ್ದರು. ಅವರು ಬಂದು ಹೇಳಿದ್ರಂತೆ, ದ್ರೋಣಾಚಾರ್ಯ ನೀವಿಲ್ಲ ಅಂದರೆ ನಮ್ಮನ್ನು ಕೊಂದುಬಿಡ್ತಾನೆ ಭೀಮ, ನಮ್ಮನ್ನು ರಕ್ಷಣೆ ಮಾಡಿರಿ, ನಮ್ಮನ್ನು ಉಳಿಸಿರಿ ಅಂತ ಕೇಳ್ಕೊಂಡ್ರಂತೆ. 4 ಜನರ ಪ್ರಾಣ ಉಳಿತದಲ್ಲ ನನ್ನಿಂದ ಅಂತ ಅಂದ್ಕೊಂಡು ಈ ದ್ರೋಣಾಚಾರ್ಯ ಹೋದದ್ದಷ್ಟೇ, ಇಲ್ದಿದ್ರೆ ಹೋಗ್ತಿರ್ಲಿಲ್ಲ ಅವರು ಕೂಡ. ಹೀಗೆ ಹೋದ್ರಂತ ಅವರು ದ್ರೋಣಾಚಾರ್ಯ ಯುದ್ಧಕ್ಕೆ ಅಂತ. ಅದು ನಿಜವಾಗ್ಲೂ ಅವರು ಬ್ರಾಹ್ಮಣ ಧರ್ಮವನ್ನು ಬಿಟ್ಟವರಲ್ಲ, ಅಂಥ ಸುಲಭವಾಗಿ ಬಿಡ್ತಾ ಇರಲಿಲ್ಲಂತೆ. ಅಂತೂ ಇದೆಲ್ಲ ಆಯಿತು. ಕಡೆಗೆ ಒಂದು ಮಾತು ಹೇಳಿದ್ರಂತೆ, ಗಂಗಾಯಾ ದಕ್ಷಿಣೇ ಕೂಲೆ ತ್ವಂ ರಾಜೈವೋತ್ತರೇ ಕ್ವಹಂ. ನಿನಗೆ ಇವತ್ತು ರಾಜ್ಯ ಇಲ್ಲ, ಯಾಕೆಂದರೆ ನೀನು ನನ್ನ ಪಾದದ ಬುಡದಲ್ಲಿದ್ದಿ, ನಿನಗೆ ಬದುಕಿಲ್ಲ. ಈಗ ನಾನು ನಿನ್ನ ಮನೆಗೆ ಬಂದಾಗ ಒಂದು ಆಕಳ ದಾನ ಬೇಕು ಅಂದರೆ ಕೊಡಲಿಕ್ಕಾಗಲಿಲ್ಲ ನಿನಗೆ, ನಿನಗಿವತ್ತು ಬದುಕಿಲ್ಲ, ನನ್ನ ಪಾದದ ಬುಡದಲ್ಲಿದ್ದಿ. ನಾನು ಹೇಳ್ತಿದ್ದೇನೆ, ಈಗ ನಿನ್ನ ಇಡೀ ರಾಜ್ಯವನ್ನು ನನ್ನ ಶಿಷ್ಯಂದ್ರೆಲ್ಲರೂ ಕೂಡ ಸೇರಿಕೊಂಡು ನನಗೆ ಕೊಟ್ಟಾಗಿದೆ. ಈಗ ನನಗೆ ಕೊಟ್ಟಾಗಿದೆ, ನನಗೆ ಸೇರಿರುವಂಥದ್ದು. ನೀನು ಬದುಕಬೇಕಲ್ವ, ಅದಕ್ಕೆ ಗಂಗೆಯ ದಕ್ಷಿಣ ಭಾಗದಲ್ಲಿ ಇರುವಂಥ ಏನು ರಾಜ್ಯ ಇದೆ, ಪಾಂಚಾಲ ರಾಜ್ಯ, ನಿನಗೆ ಭಿಕ್ಷೆಯಾಗಿ ಕೊಡ್ತಾ ಇದ್ದೀನಿ, ತಗೋ ಹೋಗಿ ಬದುಕು ಹೋಗು ಅಂತಂದ್ರೆ. ನಿನಗೆ ಭಿಕ್ಷೆಯಾಗಿ ಕೊಡ್ತೀನಿ, ತೊಗೊಂಡು ಹೋಗಿದ್ದನ್ನು ಅಂತ ದ್ರೋಣಾಚಾರ್ಯ ಹೇಳಿದರಂತೆ. ಇಷ್ಟು ಹೇಳಿದ ನಂತರ ಆಮೇಲೆ ಹೇಳ್ತಾರೆ, ಇನ್ನು ಉತ್ತರ ಭಾಗದಲ್ಲಿರುವಂಥ ಏನು ಪಾಂಚಾಲ ರಾಜ್ಯ ಇದೆ ಅದು ನನಗೆ ಸೇರಿದ್ದು ಅಂತಂದರು. ಅದರಷ್ಟು ಹೇಳಿದರು. ಒಂದು ದಿವಸವೂ ದೇಶ ಆಳಲಿಲ್ಲ, ಮತ್ತೊಬ್ಬರ ಕೈಯಿಂದಲೇ ಆಳಿಸಿದ್ರು ಅಷ್ಟೇ, ಅವರೇನು ಆಡಲಿಲ್ಲ ಅದನ್ನು. ಹೀಗೆ ಅಂತೂ ದ್ರೋಣಾಚಾರ್ಯರಿಗೆ ಸಮಾಧಾನ ಆಯಿತಂತೆ. ಇಷ್ಟಾದ ನಂತರ ಇಷ್ಟು ಸಮಾಧಾನ ಆಗ್ತಾ ಇದ್ದಂತೆ, ಇದು ದ್ರೋಣಾಚಾರ್ಯರ ಒಂದು ರೀತಿ ಹೇಳಬೇಕು ಅಂದರೆ ಬ್ರಾಹ್ಮಣರು ಕ್ಷಾತ್ರವೃತ್ತಿಯನ್ನು ತೋರಿಸಿಬಿಟ್ರು ಒಂದು ಸರ್ತಿ. ಇಂಥ ದ್ರೋಣಾಚಾರ್ಯರಾಗಬೇಕಾದ ಇಷ್ಟು ಮಾಡಿದ್ದಕ್ಕೆ ದ್ರುಪದನಿಗೆ ಇಷ್ಟು ಅವಮಾನ ಆಯಿತು ಅಂದರೆ, ಕೆಲವು ಮನುಷ್ಯರಿಗೆ ಹೇಗಾಗತ್ತೆ ಅಂದರೆ, ಜೀವನದಲ್ಲಿ ಅವಮಾನ ಇದೆಯಲ್ಲ, ಅಕಸ್ಮಾತ್ ಏನಾದರೂ ಮೆಟ್ಲಿಂದ ಕೆಳಗೆ ಜಾರಿ ಬಿದ್ದರೂ ಕೂಡ ನೋವಾಗಿರ್ತದೆ, ಆ ನೋವು ಅಷ್ಟು ಅನಿಸೋದಿಲ್ಲ. ಆದರೆ ಜೀವನದಲ್ಲಿ ಯಾರಾದರೂ ಅವಮಾನ ಮಾಡಿದರೆ ಅದ್ರ ನೋವಿನ ಮುಂದೆ ಇನ್ಯಾವುದೂ ಅನಿಸೋದಿಲ್ಲ, ನೋವು ಹಂಗಾಗಿಬಿಡ್ತದೆ. ಎಷ್ಟು ಅವಮಾನ ಆಯಿತು, ನಿದ್ದೆ ಬರೋದಿಲ್ಲ, ಊಟ ಹೋಗೋದಿಲ್ಲ, ಅಷ್ಟು ಹಿಂಸೆ ಆಗ್ತಿರ್ತದೆ. ಅದರಿಂದಾಗಿ ಅವಮಾನ ಆಗಬಾರ್ದು. ಅವಮಾನ ತಡಿಲಿಕ್ಕಾಗಲಿಲ್ಲ, ಏನು ಮಾಡಬೇಕು? ಏನಾದರೂ ಮಾಡಿ ಈ ದ್ರೋಣಾಚಾರ್ಯರನ್ನು ಕೊಲ್ಲುವ ಒಬ್ಬ ಮಗ ನನಗೆ ಹುಟ್ಟಬೇಕು ಅಂತ ಯೋಚನೆ ಮಾಡ್ತು. ದ್ವೇಷ ನೋಡಿ ಹೇಗೆ ಬಂತು. ದ್ರೋಣಾಚಾರ್ಯರನ್ನು ಕೊಲ್ಲುವ ಒಬ್ಬ ಮಗ ಹುಟ್ಟಬೇಕು ನನಗೆ ಅಂತ ಆಗ ಒಂದು ಹೋಮ ಮಾಡಿಸ್ತಾರೆ. ಆ ಹೋಮಕ್ಕೆ ಪುರೋಹಿತರು ಬೇಕಲ್ಲ. ಆ ಪುರೋಹಿತರು ಅಂತಂದರೆ ಸಣ್ಣ ಪುರೋಹಿತರಲ್ಲ, ಯಾಜ ಉಪಯಾಜ ಅಂತ ಇಬ್ಬರು ಇದ್ದರು ಅವರು ಪುರೋಹಿತರು, ಯಾಜೋಪಯಾಜರು ಅಂತ ಹೇಳ್ತಾರೆ. ಆ ಪುರೋಹಿತರು ಸಾಮಾನ್ಯ ಅಲ್ಲ, ಅಂದರೆ ದೊಡ್ಡ ಪೆಟ್ಟಿದ್ರೆ ಮಾತ್ರ ಸಿಗ್ತಾರಂತವ್ರು. ದೊಡ್ಡ ಪೆಟ್ಟು ಅಂದ್ರೇನು, ನೀವು ಏನೋ 1000 ರೂಪಾಯಿ ಕೊಡ್ತೀನಿ, 2000 ಅದಕ್ಕೆಲ್ಲ ಬರ್ತಿರ್ಲಿಲ್ಲಂತೆ. ಮಾತಾಡಿದರೆ ಲಕ್ಷ ಇದ್ದರೆ ಬರ್ರಿ ನಮ್ಮ ಹತ್ರ ಅಂತಿದ್ರಂತವ್ರು. ಲಕ್ಷ ಇದ್ದರೆ ನಿಮ್ಮ ಕಡೆ ಲಕ್ಷ, ಇಲ್ದಿದ್ರೆ ಇಲ್ಲ ಅಂತಿದ್ರು. ಅಂಥ ದೊಡ್ಡ ಪುರೋಹಿತರಂತವ್ರು. ಅಷ್ಟು ಸುಲಭ. ಮತ್ತು ಏನಂದರೆ ಅವರು ಪೌರೋಹಿತ್ಯ ಹೇಗಿತ್ತು ಅಂತಂದರೆ, ಅವರೇನಾದರೂ ಹೋಮ ಮಾಡಿದರು ಅಂದರೆ ನೀವು ಏನು ಫಲ ಕೇಳಿರ್ತೀರೋ ಅದು ಸಿಕ್ಕೇ ಸಿಗ್ತದಂತೆ, ಅದರಲ್ಲಿ ನೋ ಡೌಟ್. ಅಂಥ ಅದ್ಭುತವಾದ ಪೌರೋಹಿತ್ಯವನ್ನು ಮಾಡ್ತಿದ್ರಂತೆ. ಆ ಪುರೋಹಿತರನ್ನು ಹಿಡಿಯೋದೇ ಕಷ್ಟ. ಅವರನ್ನು ಹೋಗಿ ಹಿಡ್ಕೊಂಬರ್ತಾನೆ. ಅವ್ರು ಹಿಡ್ಕೊಂಬರ್ಲಿಕ್ಕೆ ಒಂದು ದಿವಸ ಟೈಮ್ ತೊಗೊಳ್ತಾನೆ ಅವನು. ನಾವು ನಾಳೆ ದಿವಸ ಅದನ್ನು ನೋಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣೆ.